बुलाते हैं। हाँ? मालिक ಸರ್ ಏನ್ರಿ 4 ವಾರ ರಜಾ ಬೇಕು ಅಂತ ಬರ್ಕೊಂಡಿದ್ದೀರಲ್ಲ, ಯಾವನ್ರಿ ಕೊಡ್ತಾನೆ? ಸರ್ ನಾನು ಮೈಸೂರು ಬಿಟ್ಟು 7-8 ವರ್ಷಗಳಾಯ್ತು. ನನಗೂ ಬಂಧು ಬಳಗ ಅಂತ ನಮ್ಮ ಅಕ್ಕ ಭಾವ ಇದ್ದಾರೆ, ಅವ್ರನ್ನ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೀವ್ ಇಷ್ಟು ದಿವಸ ಹೊರಟಾದ್ರೆ ನಿಮ್ ಕೆಲಸ ಯಾರಿಗೆ ಮಾಡ್ತಾರೆ ಇಲ್ಲಿ? ನಾನು ಮ್ಯಾನೇಜರ್ಗೆ ಹೇಳಿದ್ದೀನಿ, ಎಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಅಂತ ಹೇಳಿ. ನೀವ್ ಯಾರ್ರಿ ಅದನ್ನೆಲ್ಲ ಹೇಳೋದಕ್ಕೆ? ಆಗುದಿಲ್ಲ, ಅಷ್ಟು ದಿವಸ ರಜಾ ಕೊಡೋದಕ್ಕೆ ಆಗುದಿಲ್ಲ. ಆಗೋದಿಲ್ಲ ಸರ್, ನನ್ನ ಇವತ್ತಿನ ಸ್ಥಿತಿ ನಮ್ಮ ಅಕ್ಕ ಭಾವನೆ ಕಾರಣ. 4 ವಾರವಾದ್ರೂ ಅವ್ರ ಜೊತೆಲಿ ಇದ್ದೇ ಇರಬೇಕು ನಾನು. ಆಯ್ತು, ರಜಾ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಥ್ಯಾಂಕ್ ಯು. ಯಾರು ಇಲ್ಲ, ನಾನು ನಿಮ್ಮವನೇ. ಏನ್ ಮರಿ, ಏನ್ ನಿನ್ ಹೆಸರು? ರವಿ, ಬಾರೋ. ಬಾಬಾ ಬಾಬಾ, ರೀ ನೋಡ್ರಿ ಯಾರು ಬಂದಿರೋದು. ಇಷ್ಟು ವರ್ಷಕ್ಕಾದ್ರೂ ನಿಂಗೊಬ್ಬ ಅಕ್ಕ ಇದ್ದಾಳಂತೆ ಜ್ಞಾಪಕ ಬಂತಲ್ಲ. ಏನಪ್ಪ ರವಿ, ವೆಲ್ಕಮ್ ಮೈ ಬ್ರದರ್ ಇನ್ ಲಾ, ವೆಲ್ಕಮ್. ಹೇಗಿದ್ದೀರಿ ಭಾವ? ಚೆನ್ನಾಗಿದ್ದೀರ. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ಗುಡ್. ಎಷ್ಟು? 5 ರೂಪಾಯಿ. 5 ರೂಪಾಯಿ. ಓ, ನಾಲ್ಕುವಿನಿ ಅಲ್ವಾ? ಏನಕ್ಕ ತೆಂಗಿನ ಮರ ಬೆಳೆದು ಬಿಟ್ಟಿದ್ದಾಳೆ ನಿನ್ ಮಗಳು? ನೀನೇನ್ ಮಹಾ, ನೀನು ಬಹಳ ಬದಲಾಗ್ಬಿಟ್ಟಿದ್ಯಲ್ಲ. ಬದಲು ಇಲ್ಲ, ಅದು ಇಲ್ಲ, ಮೊದಲಿದ್ದ ಹಾಗೆ ಇದ್ದೀನಿ. ನಿಮ್ಮ ಮಾವ ಕಣೋ. ಲೇ ಬಾರೆ, ಏನ್ ನೋಡ್ತಾ ಇದೀಯಾ? ಈ ಪೆಟ್ಟಿಗೆ ಬೇಗ ತಗೊಂಡು ಹೋಗೆ. ಅಯ್ಯೋ, ನಾನ್ ತಗೋತೀನಿ. ಬೇಡಪ್ಪ, ಬಾ ರವಿ ಬಾ. ಅಲ್ವಾ ರವಿ, ಏನು ಹೀಗೆ ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟೆ? ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ಸ್ತು. ಅಲ್ಲ ಕಣೋ ರವಿ, ಬರೋ ಒಂದ್ ಕಾರ್ತಾನಾದ್ರೂ ಬರಿಬಾರ್ದಾಗಿತ್ತೇನು? ಇವನ್ನ ಸ್ಟೇಷನ್ಗಾದ್ರೂ ಕಳಿಸ್ತಿದ್ದೆ. ಟೆಲಿಗ್ರಾಮ್ ಕೊಟ್ಟಿದ್ನಲ್ಲಕ್ಕ. ಸರ್, ಟೆಲಿಗ್ರಾಮ್ ಯಾರ್ದಿರ್ಬೋದು? ಟೆಲಿಗ್ರಾಮ್. ಓ, ನಂದೆ ಅಂತ ಕಾಡುತ್ತೆ. ನಾನು ಇಲ್ಲಿ ಬಂದ ಮೇಲೆ ಅದು ಬಂದಿದೆ. ಓ, ನಿಂದೇಪ್ಪ? ನಾನು ಹೇಳಿಲ್ಲ, ಪುಣ್ಯಕ್ಕೆ ಇವಾಗಲೇ ಬಂತಲ್ಲ. ನಾನು ಇಲ್ಲಿಂದ ಹೊರಡೋ ದಿವಸ ಬರ್ಲಿಲ್ವಲ್ಲ ಸದ್ಯ. ಅರೈವಿಂಗ್ ಮಂಡೇ ಬೈ ಮೇಲ್ ರವಿ. ಏನ್ ಮಾಡೋಕ್ಕಾಗುತ್ತೆ? ಸರಿ ಸರಿ, ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಂಡು ಬಾ. ಬಿಸಿ ಬಿಸಿಯಾಗಿ ಊಟ ಮಾಡುವಂತೆ. ಆಯ್ತು. ಲೇ ವಸಲ, ಸ್ನಾನಕ್ಕೆ ನೀರು ತುಂಬಿಡೆ. ರೆಡಿ ರೆಡಿ, ಮನೆ ಮೇಲೆ ರೂಮ್ ರೆಡಿ. ರವಿಗೆ 2 ಸ್ಪೂನ್ ತುಪ್ಪ ಹಾಕಿ, ನಿನ್ ಗಂಟೆನು ಹೋಗಲ್ಲ. ಯಾವ ಕೆಲ್ಸನಾದ್ರೂ ಹೇಳ್ ಮಾಡಿಸ್ಬೇಕೆ ಹೊರತು ತಾನಾಗ ಮಾಡೋ ಬುದ್ಧಿ ನಿಲ್ವಲ್ಲ. ಅನ್ನ ಆರೋಗ್ತಿದೆ, ಹುಳಿ ತಂದು ಬಡ್ಸು. ಏನ್ ಮರಿ, ಜಮಾಯಿಸು. ಜಮಾಯಿಸ್ತೀನಿ. ತಗೋ. ಅಕ್ಕ, ಈ ಸೀರೆ ನಿನಗೆ ಚೆನ್ನಾಗಿದೆಯಾ ನೋಡು. ಎಷ್ಟು ಚೆನ್ನಾಗಿ ಆರಿಸಿದ್ಯೋ ರವಿ, ನಂಗೆ ಇಷ್ಟವಾದ ಬಣ್ಣ. ಡೆಲ್ಲಿ ಜೀವನ ಹೇಗೆ ರವಿ? ಏನ್ ಜೀವನ ಭಾವ, ದುಡ್ಡಿದ್ರೆ ಎಲ್ಲಾ ಊರ್ನಲ್ಲೂ ಜೀವನ ಚೆನ್ನಾಗಿರುತ್ತೆ. ಅದು ಕಮ್ಮಿ ಆಯ್ತು ಅಂದ್ರೆ ಹುಟ್ಟುದೂರು ಕಷ್ಟ ಅನ್ಸುತ್ತೆ. ಒಳ್ಳೆ ಅನುಭವದ ಮಾತು ಅಲ್ಲ. ಇದು ನಿಮಗೆ ಜುಬ್ಬಾ ಪೈಜಾಮ. ಪೈಜಾಮ? ಓ ಸಾರಿ, ಜುಬ್ಬಾ ಪಂಚೆ. ಇದಕ್ಕೆಲ್ಲ ಯಾಕೆ ಖರ್ಚು ಮಾಡ್ತೀಯೋ? ಇರ್ಲಿ ಭಾವ. ರಾಘವೇಣಿ, ಇದು ನಿನಗೆ ಸೈಜ್ ಸರ್ ಹೋಗುತ್ತೋ ಇಲ್ವೋ ನೋಡ್ಕೊ. ಸ್ಪೆಷಲ್ ಪಂಜಾಬಿ ಡ್ರೆಸ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮಾವ. ನಮ್ಮ ಹೆಣ್ಮಕ್ಳಿಗೆ ಯಾಕಪ್ಪ ಈ ಡ್ರೆಸ್ ಎಲ್ಲ? ಲಕ್ಷಣವಾಗಿ ಒಂದ್ ಸೀರೆ ಇದ್ರೆ ಸಾಕು. ಹಾಕೊಳ್ಳಿ ಬಿಡ್ರಿ, ಈ ವಯಸ್ಸಿನಲ್ಲಿ ಅಲ್ಲದೆ ಮದುವೆ ಆದ್ಮೇಲೆ ಹಾಕೊಡ್ತಾರ. ಈಗ ನೀವು ನಾನು ಹಾಕೊಳ್ಳಕ್ಕಾಗತ್ತಾ? ನನಗಂತಿದ್ಯಾ ಮಾವ? ನಿನಗಂಬರಿ ಕೊಡ್ತೀನಿ. ಗನ್ನು, ಬಾತು, ಕಾರು ತಗೋ. ಈ ಬ್ಯಾಗೆ ನಿಂದು. ಯಾರು ಗೊತ್ತಾ? ಬೇಡ ಕಣ, ಬೇಡ ಕಣ. ಬೇಡವೋ? ಅಮ್ಮ ಹಾಗೆ ನೋಡು, ನೋಡಮ್ಮ ಹೇಗೆ ಹೊಡಿತಾನು. ಹೋಗ್ಲಿ ಬಿಡೆ, ಅದಕ್ಕೆ ಯಾಕೆ ಅಷ್ಟೊಂದು ಬಾಯಿ ಬಿಡ್ಕೊತೀಯ? ಅವ್ನ್ ಗೊತ್ತಾಗ್ಲಿಲ್ಲ. ಹೋಗಪ್ಪ, ನೀನ್ ಆಡ್ಕೋ. ಬಾ ಬಿಟ್ಟು ಹೊರಗಡೆ ಹೋಗಿ ನೀನ್ ಆಡ್ಕೋಪ್ಪ. ತಗೋ ನಿನ್ ಬ್ಯಾಗ್. ಹೊರಗಡೆ ಬಾ, ಇನ್ನೊಂದು ಕೊಡ್ತೀನಿ. ಹಾಕಿ ನೋಡು. ರವಿ, ಯಾಕಪ್ಪ ಇದಕ್ಕೆಲ್ಲ ಇಷ್ಟೊಂದು ಖರ್ಚು ಮಾಡಿದೆ? ಮಾಡ್ಲಿ ಬಿಡ್ರಿ, ಅವ್ರಿಗೆ ತಾನೇ ನಾವಲ್ದೆ ಇನ್ಯಾರಿದ್ದಾರೆ? ಏನೇ
ಹೀಗೆ ಕಂಬ ನಿಂತ ನಿಂತ್ಕೊಂಡ್ಬಿಟ್ಟೆ? ಹೋಗಿ ಎಲ್ರಿಗೂ ಕಾಫಿ ತಂದ್ಕೊಡೆ. ಹೋಗು. ಎಲ್ಲಿತ್ತು? ಬ್ಯಾಗ್ ಒಳಗೆ. ಬ್ಯಾಗ್ನಲ್ಲಿತ್ತ? ಇದೇನ್ ಆಟ ಆಡೋದ? ಅಲ್ಲಪ್ಪ, ಇದರಲ್ಲಿ ದೆಹಲಿನಲ್ಲಿದ್ದಾಗ ನಾನು ರೇಡಿಯೋನಲ್ಲಿ ಟೆಲಿವಿಷನ್ ಅಲ್ಲಿ ಹಾಡೋ ಹಾಡುಗಳಿವೆ. ಎಲ್ಲಿ ಮತ್ತೆ ಕೇಳ್ತದಲ್ಲ? ಅಲ್ಲಾಡ್ಸಿದ್ರೆ ಹೇಗೆ ಕೇಳುತ್ತೆ? ಇದಕ್ಕೆ ಜೀವ ಕೊಡ್ಬೇಕು, ಜೀವ. ಎಲ್ಲಿದೆ ಜೀವ? ಇದು ಟೇಪ್ ರೆಕಾರ್ಡ್. ಇದನ್ನ ಇದರಲ್ಲಿ ಹಾಕಿದ್ರೆ ಹಾಡು ಬರುತ್ತೆ, ಕೇಳ್ಬಹುದು. ಹಾಕ್ಲಾ? ಹಾಕು. ಬ್ರದರ್ ಇಲ್ಲ, ಡೇಂಜರ್. ಯಾಕೆ ಭಾವ? ನಿಮ್ಮ ಅಕ್ಕ ಸಂಗೀತ ದ್ವೇಷಿ ಅಪ್ಪ. ಮನೇಲಿದ್ದ ಹಾರ್ಮೋನಿಯಂನೇ ಕುಕ್ಕು ಹೊಡೆದಾಕ್ಬಿಟ್ಲು. ಸಾಕು ಸುಮ್ಮನಿರ್ರಿ. ನಿಮ್ ಮಗಳು ಕತ್ತಿಯಾಗಿ ಅರ್ಚಿದ್ರೆ ಯಾರು ಕೇಳೋಕಾಗತ್ತೆ? ಅದಕ್ಕೆ ಹಾಗೆ ಮಾಡ್ದೆ. ನನ್ ತಮ್ಮ ಸೊಗಸಾಗಿ ಹಾಡ್ತಾನೆ, ನೀನ್ ಹಾಕೋ ರವಿ. ಹಾಕಪ್ಪ ಹಾಕು. ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಡ್ತಾನೆ. ನಾ ಬರ್ತೀನಿ. ನೋಡ್ದಿಯಾ ಸಂಗೀತ ದ್ವೇಷ ನಾನಾ ಅವರ? ಹಾಗೇನಿಲ್ಲಪ್ಪ, ನಂಗೆ ಸ್ಪೆಷಲ್ ಕ್ಲಾಸ್ ಇದೆ. ಆಗ್ಲೇ ಹೊತ್ತಾಯ್ತು. ಸಂಜೆ ಬಂದು ನಿಮ್ಮ ಅಕ್ಕನ ಗಲಾಟೆ ಇಲ್ದಿರ್ಬೇಕಾದ್ರೆ ನಾನೊಬ್ಬನೇ ಕೇಳ್ತೀನಿ. ಬರ್ಲಾ? ಸರಿ ಭಾವ. ಹಾಡಾಕು ಮಾವ. ಹಾಕ್ಲಾ? ಅಯ್ಯೋ ಕೂಬೆ, ಮನೆ ಮೇಲೆ ಹಾಲಿಟ್ಟು ಇಲ್ಲಿ ಬಂದು ಸಂಗೀತ ಕಲಿಸ್ತೀಯೆ? ಬೇಡಮ್ಮ, ಬೇಡಮ್ಮ, ನಾನು ನೋಡ್ಲಿಲ್ಲಮ್ಮ. ಅಯ್ಯೋ, ಗೊತ್ತಾಗ್ಲಿಲ್ಲಮ್ಮ ನನಗೆ. ಬೇಡಮ್ಮ, ಇವತ್ತು ನಿನ್ನ ಪ್ರಾಣ ಹೋಯ್ತು. ಸಣ್ಣಗೆ ಕಟ್ಟಿ, ನೋಡು, ಇನ್ನೊಂದ್ಸಲ ನೀನ್ ಹೀಗೆ ಅವಳನ್ನ ಹೊಡೆದ್ರೆ ಸತ್ಯ ಹೋಗ್ಬಿಡ್ತಾಳೆ ಅಷ್ಟೇ. ಇಬ್ಬದ ಹಾಲೆಲ್ಲ ಉಗ್ಸಿ ಸುರಿಸಿದ್ಲಲ್ಲೋ, ನಾಳೆ ಮಜ್ಜಿಗೆನೋ ಮಾಡ್ಲಿ. ಏನೇ ಆದ್ರೂ ಹೊಡೆಯೋ ತಪ್ಪಕ್ಕ. ಪಾಪ ಬಡತನ, ಹೊಟ್ಟೆ ಪಾಡಿಗೋಸ್ಕರ ದುಡಿಯೋದಕ್ಕೆ ಬರ್ತಾರೆ. ದೆಹಲಿನಲ್ಲೇನಾದ್ರೂ ಕೆಲಸನ ನಾವ್ ಹೀಗೆ ಹೊಡೆದ್ರೆ ಅವರೇ ತಿರಿಕೊಂಡು ನಾಲ್ಕು ನಮಗ್ ಬಡ್ದು ಬಿಡ್ತಾರಷ್ಟೇ. ಮಾಮ ಅವಳೇನ್ ಕೆಲ್ಸದವಳಲ್ಲ, ನಮ್ಮಕ್ಕ ಹೊತ್ಸಲ್ಲ. ಏನಕ್ಕೆ ನೀನು ಹೇಳ್ತಿರೋದು? ಹೌದಪ್ಪ, ಇವಳು ಅವರ ಮೊದಲನೇ ಹೆಂಡತಿ ಮಗಳು. ಅಮ್ಮ ಸತ್ತ ಮೇಲೆ ಅವಳ ತಾತನ ಹತ್ರ ಇದ್ಲು. ಈಗ 5 ವರ್ಷ ಕೆಳಗೆ ಆ ಮುದುಕ ಗೋತಾ ಹೊಡೆದ. ಆಗ್ಲಿಂದ ಈ ಪ್ರಾರಬ್ಧನ ನನ್ನ ಕುತ್ತಿಗೆ ಕಟ್ಟಿದ್ದಾರೆ. ಅಕ್ಕ, ಏನಮ್ಮ? ನಂಗೆ ಯಾಕೋ ನಿದ್ದೆ ಬರ್ತಾ ಇದೆ. ಈ ನೋಟ್ ಸ್ವಲ್ಪ ಕಾಪಿ ಮಾಡ್ಕೊಡ್ತೀಯಾ? ಅಯ್ಯೋ, ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ನನಗೂ ಸುಸ್ತಾಗಿದೆ. ನಾಳೆ ಬೆಳಗ್ಗೆ ಎದ್ದು ಬರ್ಕೊಡ್ತೀನಿ. ನಾಳೆ ಬೆಳಗ್ಗೆ ಫಸ್ಟ್ ಪೀರಿಯಡ್ ನಲ್ಲೇ ಈ ನೋಟ್ ತೋರಿಸ್ಬೇಕು, ಇಲ್ದ್ರೆ ಫೈನ್ ಹಾಕ್ತಾರೆ. 4 ಗಂಟೆಗೆ ಎದ್ದು ಬರ್ಕೊಡ್ತೀನಿ. ನೀನ್ ಇವಾಗ ಬರ್ಕೊಡ್ತೀಯೋ ಇಲ್ವೋ? ಬೆಳಗ್ಗೆ ಬರ್ಕೊಡ್ತೀನಿ ಅಮ್ಮ. ಬೇಡ 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 ಬೇಡ, ಬರ್ಕೊಡ್ತೀನಿ. ನೀನ್ ಹೋಗಿ ಮಲ್ಕೊ.
ಕಾಫಿ. ಕಾಫಿ ತಗಪ್ಪ. ಅಯ್ಯಯ್ಯ ಇದೇನಿದಕ್ಕ? ಅಕ್ಕ ಏನಕ್ಕ ಇದು? ಯಾಕಕ್ಕ ಕಾಫಿ ಹೀಗಿದೆ? ಏನಾಗಿದೆಯೋ? ಬರೀ ನೀರು ಕಾಫಿ ಪುಡಿ ಬೆರೆಸ್ತಾ ಇದೆ. ಯಾಕೋ ಮನೆ ಮುಂದೆ ಹಾಲು ಕರ್ಸ್ಕೊತೀನಿ. ಹಾಲು ಕರ್ಸ್ಕೊಳ್ಳುವಾಗ ಯಾರಿರ್ತಾರೆ? ಅವಳೇ. ಯಾವಳು? ವತ್ಸರ. ಹಾ ಹಾಗನ್ನು ಮತ್ತೆ ಅಕ್ಕ ನಾನು ಅಂದ್ಕೋತೀನಿ ಗಟ್ಟಿ ಹಾಲನ್ನ ಅವಳು ಕುಡಿದು ಬಿಟ್ಟು ಕಾಫಿಗೆ ಏನಾದ್ರು ನೀರ್ ಹಾಲು ಬೆರೆಸ್ತಾಳೋ? ಇರಬಹುದು. ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ ಯಾರು ಗೊತ್ತು. ಅದಕ್ಕೆ ಈ ಪಂಚಾಯಿತಿ ಎಲ್ಲ ಬೇಡ. ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಇನ್ನೊಬ್ಬರನ್ನ ನಂಬಬಾರದು. ಅವಳೇನು ಹೊರಗಡೆ ಅವಳೇನು ಮನೆ ಮಗಳಲ್ವಾ? ಆ ಭಾವನೆ ನಿನಗಿದೆ ಅಕ್ಕ, ಅದು ಅವಳಿಗಿದೆಯಾ? ಇದು ನಮ್ಮ ಮನೆ, ನಾವೆಲ್ಲ ಒಂದು, ನಮ್ಮ ಜನ ಅಂತ. ಒಂದ್ ಕೆಲಸ ಮಾಡು, ನಾಳೆಯಿಂದ ಹಾಲು ನೀರ್ ಹಾಕ್ಸ್ಕೋ. ಅದ್ಯಾ ಕಾಫಿ ಚೆನ್ನಾಗಿರೋದಿಲ್ಲ, ನಾನ್ ನೋಡ್ತೀನಿ. ಅವಳು ಯಾಕಿರೋದು? ದಂಡದ ಕೂಳ್ ತಿಂದು ಮೈ ಬೆಳೆಸ್ಕೊಳ್ಳೋಕ. ನಾಳೆ ಹಿಂದೇನಾದ್ರೂ ಕಾಫಿ ನೀರಾಗಿರ್ಲಿ, ಅವಳು ಮೈ ಚರ್ಮ ಸುರಿದು ಬಿಡ್ತೀನಿ. ನನ್ನ ಮಾತು ನಿನಗೆ ಅರ್ಥ ಆಗ್ತಾ ಇಲ್ಲ. ಆಲ್ ರೈಟ್, ಒಂದ್ ಕೆಲಸ ಮಾಡೋಣ. ನಾನು ಇಲ್ಲಿರೋವರೆಗೂ ಇನ್ಮೇಲೆ ನಾನು ಹಾಲು ಹಾಕ್ಸ್ಕೊತೀನಿ. ಎಲ್ಲಾದ್ರೂ ಉಂಟೇನು? ಅಪರೂಪಕ್ಕೆ ಬಂದಿದ್ಯಾ? ನಾಳೆಯಿಂದ ನಾನೇ ಹಾಕ್ಸ್ಕೊತೀನಿ. ಹಾಗೆ ಮಾಡು, ಯಾಕೆಂದ್ರೆ ಕಳ್ಳರನ್ನ ಕಂಡು ಹಿಡಿಯೋದು ಇನ್ ಹಾಗೆ. ಫಸ್ಟ್ ಕ್ಲಾಸ್. ಕಾಫಿ ಮಾಡಿ ದೋಸೆ ಇದು ಕೊಡ್ತೀನಿ. ಶೂ ಇದು ತರ್ತೀನಿ. ಏನ್ ಮಾಡ್ತಿದೀಯೇ? ಏನಮ್ಮ? ತೆಂಗಿನಕಾಯಿ ಹೋಡಲ್ಲಿಟ್ಟಿದೆಯೇ? ಇಲ್ಲ ಇಟ್ಟಿದ್ದೀನಲ್ಲ. ಹಾಗೆ ಸಾಕು ಕೊಡು. ಕೊಡ್ತೀನಿ. ವತ್ಸಲ ಬಂದಪ್ಪ. ನಾನು ಖರ್ಚೀಫ್ ನೋಡ್ದೇನಮ್ಮ. ಇದು ಕೊಟ್ಟೆ. ಬರ್ತೀನಿ. ಕಿಲಾಡಿ, ಶೂ ನೀನೇ ಹಾಕೊಂಡ್ಬಿಟ್ಟು ತಿರುಗಿ ನನ್ನ ಕರಿತಾ ಇದೆಯಲ್ಲ, ಯಾಕೆ? ಏನಪ್ಪ ನಾನು ಮರ್ತು ಬಿಟ್ಟೆ? ಏನು ಹೇಳು? ಅಯ್ಯೋ ಅಪ್ಪಪ್ಪಪ್ಪ. ಯಾರದು? ಓ ನೀವಾ? ನಾನೇ. ಏನ್ರಿ ಇದು? 402 ಬಾರ್ಸೋ, ಮೈ ಲೇಟೆಸ್ಟ್ ಇನ್ವೆನ್ಷನ್. ಎಂಥ ಕೊಳೆ ಇದ್ರು ನಿಮಿಷದಲ್ಲಿ ಕ್ಲೀನ್, ಕ್ವಾಲಿಟಿ ಸೂಪರ್ ಫೈನ್. ನಿಮ್ಗೂ ನಿಮ್ ಸೋಪ್ಗೂ ಒಂದ್ ದೊಡ್ಡ ನಮಸ್ಕಾರ. ನಮ್ಗೆ ಯಾವ್ದು ಬೇಡ. ಲೇ ವೇದು, ನೀನೇ ಹೀಗಂದ್ರೆ ಹೇಗೆ? ಬೋಳಿ ಅಂತ ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೀನಿ. ನೀನ್ ಎನ್ಕರೇಜ್ ಮಾಡದೆ ಹೋದ್ರೆ ನನ್ನ ವ್ಯಾಪಾರ ನಡೆಯೋದಾದ್ರೂ ಹೇಗೆ? ನೀನ್ ಒಪ್ಪಿಗೆ ಕೊಟ್ರೆ ತಾನೇ ಮಾರ್ಕೆಟ್ ನಲ್ಲಿ ಧೈರ್ಯವಾಗಿ ತಳ್ಳಬಹುದು. ನಿಮ್ಮನ್ನೇ ಆಚೆ ತಳ್ಳಿದ್ ಹೇಗಿರುತ್ತೆ ಗೊತ್ತಾ? ಯಾಕೆ ಯಾಕೆ? ನೀವು ನಿಮ್ಮ ವ್ಯಾಪಾರವು ಫೇಸ್ ಪೌಡರ್ ಮಾಡಿದೀನಿ ಅಂತ ತಂದು ಕೊಟ್ರಿ. ನನ್ನ ಮುಖದ ಚರ್ಮ ಎಲ್ಲ ಸುಟ್ಟು 8 ದಿನ ಈಚೆ ಬರೋಕಾಗ್ಲಿಲ್ಲ. ಇನ್ನು ತೈಲ ಮಾಡಿದೀನಿ ಅಂತ ತಂದು ಕೊಟ್ರಿ. ನಮ್ಮ ಯಜಮಾನ್ರಿಗೆ ಹಚ್ಚಿದೆ, ಮೀಸೆ ಕಪ್ಪಿಗಿದ್ರು, ತಲೆ ಕೂದಲೆಲ್ಲ ಬೆಳ್ಳಗಾಗಿ ಮುಳ್ಳು ಹಂದಿ ತರ ಆಗ್ಬಿಟ್ರು. ಅದು ಹಾಗಲ್ಲ ಉಷಾದೇವಿ ಅವ್ರೆ, ಸೋಪ್ಗೆ ಹಾಕೋ ಕೆಮಿಕಲ್ಸ್ ನ ತೈಲಿಕ್ ಹಾಕ್ಬಿಟ್ಟಿದೆ, ಅದರಿಂದ ಹಾಗಾಯ್ತು. ಈಗ ಈ ಸೋಪ್ನ ಉಪಯೋಗಿಸಿ ನೋಡಿ, ಬಟ್ಟೆ ಬೆಳಗಾಗ್ಲಿಲ್ಲ ಅಂದ್ರೆ ನಾನು ಕಂಡು ಹಿಡಿಯೋ ಕಸಬನೆ ಬಿಟ್ಟು ಬಿಡ್ತೀನಿ. ಒಂದ್ ಖರ್ಚಿದ್ರೆ ತಗೊಂಬನ್ನಿ, ಇಲ್ಲವಾಗ ತೋರಿಸ್ಬಿಡ್ತೀನಿ. ಖರ್ಚು ಯಾಕೆ? ಹಿತ್ಲ ಕಡೆ ಬನ್ನಿ, ಅಲ್ಲಿ ಬಟ್ಟೆ ರಾಶಿನೇ ಇದೆ, ಅದ್ರ ಮೇಲೆ ಪ್ರಯೋಗ ಮಾಡುವ. ನಡೀರಿ. ಆಹಾ, ನೀನು ನನ್ನ ಲವರ್. ಕರ್ಮ ಕರ್ಮ. ನಿಮ್ಮ ಅಕ್ಕನಿಗಿರೋ ಅಷ್ಟು ಪ್ರೀತಿ ನಿನಗಿಲ್ವಲ್ಲೇ? ನಡಿಯೇ. ಬಟ್ಟೆ ಬಗೆಯವರ ಅವಸ್ಥೆ ನೋಡಿ. ರಾಮ, ಎಷ್ಟೊಂದು ಕೊಳೆ ಇದೆ ನೋಡಿ. ಎಷ್ಟು ವರ್ಷ ಆಯ್ತು ಸೀರೆ ಒಗ್ದು? ನೋಡಿ, ಕೆಲಸ ಮಾಡುವಾಗ ಮಾತಾಡಬಾರ್ದು, ಸುಮ್ನೆ ಬಾಯಿ ಮುಚ್ಕೊಂಡು ಸೀರೆ ಬಗಿರಿ. ಮೂರ್ತಿ, ಮೂರ್ತಿ. ಅಯ್ಯೋ, ಇವನು ಬೇರೆ ಬರ್ಬಿಟ್ಟಲ್ಲಪ್ಪ.
ಮೂರ್ತಿ ಓ ಮೂರ್ತಿ ಓಹೋ ರವಿ ಯಾವಾಗ ಬಂದ್ಯೋ? ಏನಪ್ಪ ಪಕ್ಕದ ಮನೆಯಿಂದ ಕಾಂಪೌಂಡ್ ಜಂಪ್ ಮಾಡಿ ಬರ್ತಾ ಇದೆಯಲ್ಲ, ಏನ್ ಮಾಡ್ತಾ ಇದ್ದೆ ಅಲ್ಲಿ? ಅಲ್ಲಿ ಸೀರೆಗೆ ಸೋಪ್ ಹಚ್ಚಿದ್ದೆ. ಇದ್ಯಾ ಲವ್ ಮಾಡ್ತಿದ್ದೆ. ಲವ್? ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ. ಎಕ್ಸ್ಪೆರಿಮೆಂಟ್? ಲವ್ ನಲ್ಲಂತ ಎಕ್ಸ್ಪೆರಿಮೆಂಟ್? ಅದು ರವಿ ಯಾವಾಗ ಬಂದ್ಯೋ? ಎಷ್ಟು ವರ್ಷ ಆಯ್ತು ನೀನ್ ನೋಡಿ. ಚೆನ್ನಾಗಿದ್ಯಾ? ಏನಮ್ಮ ಅವೆಲ್ಲ ಮಾತು ಮರೆಸಬೇಡ ನೀನು. ಏನ್ ಮಾಡ್ತಾ ಇದ್ದೆ ಅಲ್ಲಿ? ತಮಾಷೆ ಮಾಡ್ಬೇಡ, ಸುಮ್ಮನಿರಪ್ಪ. ಡೀಟೇಲ್ ಹೇಳ್ತೇನೆ ಬಾ. ಡೀಟೇಲ್ ಆಗಿ ಹೇಳ್ತೀಯ? ನಡಿ ನಡಿ. ಬಾರಯ್ಯ ನೀನು. ಮೂರ್ತಿ ಏನ್ರಿ ಇದು? ಬರಯ್ಯ. ಬಂದೆ ಬಂದೆ. ಬಾ ಕೂತ್ಕೋ. ಕೂತ್ಕೊಂಡೆ. ಯಾವಾಗ ಮೈಸೂರಿಗೆ? ನೆನ್ನೆ ಬಂದೆ. ಹೇಗೆ ನಡೀತಾ ಇದೆ ಬಿಸ್ನೆಸ್? ಫಸ್ಟ್ ಕ್ಲಾಸ್ ಆಗಿ ನಡೀತಾ ಇದೆ. ನೋಡ್ತಾ ಇದ್ದೆ. 2 ಮನೆ ಮಾರಿದ್ದೀನಿ. ಮನೆ ಮಾರ್ಬಿಟ್ಟೆ? ಇದೊಂದು ಉಳ್ಕೊಂಡಿದೆ. ಇದನ್ನ ಕುಡಿಸ್ಕೊಂಡು ಈ ಮನೆ ಮಾರ್ಬಿಡ್ಬೇಕಾಗಿತ್ತು. ನನಗೆ ಬುದ್ಧಿ ಕೆಡೋಕ್ ಮುಂಚೆ ವೇದನಿಗೆ ಮನೆ ಕೊಟ್ಟು ತಾಳಿ ಕಟ್ಬಿಡೋಣ ಅಂತಿದ್ದೀನಿ. ಅದೇ ಅದೇನೆ. ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ಕೂತಿರು. ದಾಸ್ ಪ್ರಕಾಶ್ ಹೋಗಿ ಫಸ್ಟ್ ಕ್ಲಾಸ್ ಕಾಫಿ ಕೊಡ್ಕೊಂಬರೋಣ. ನೋಡ್ಕೊಳ್ರವ. ಏನಕ್ಕ ನೀನೇ ಕೂತ್ಬಿಟ್ಟಿದ್ಯಾ? ಏನಪ್ಪ ಮಾಡೋದು? ಈ ಕಾಲದಲ್ಲಿ ಯಾರನ್ನ ನಂಬೋದು, ಯಾರನ್ನು ಬಿಡೋದು? ಕರೆಕ್ಟ್. ತಾನ್ ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಆಳ್ ಮಾಡೋದು ಹಾಳು ಅಂತ ಗಾದೆ ಕೇಳಿದ್ಯೋ ಇಲ್ವೋ? ಹಾಗಿರ್ಬೇಕು. ಯಾವಾಗ್ಲೂ ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಆಗ್ಲೇ ನಾವು ಜಾಣರಾಗು. ನಾಗವೇಣಿ ಬಂದೇಮ್ಮ. ಈ ಕಾಫಿ ರವಿಗೂ ನಿಮ್ಮ ಅಪ್ಪನಿಗೂ ಕೊಟ್ಬಿಟ್ ಬಾ. ಮಾವ ತಗೋ ಕಾಫಿನ. ಥ್ಯಾಂಕ್ ಯು. ಅಪ್ಪ. ಅಕ್ಕ, ಇವತ್ ಬೆಳಿಗ್ಗೆ ಹಾಲು ಯಾರು ಕರ್ಸ್ಕೊಂಡಿದ್ದು? ನಾನೇ. ಯಾಕೋ? ಬಹಳ ಚೆನ್ನಾಗಿದೆ. ನನ್ ಲೈಫ್ ನಲ್ಲೇ ಕುಡಿದ ಇಂಥ ಕಾಫಿನ. ಏನೇ ಇದು? ಇದೇನ್ ಕಾಫಿನೋ ಕಲ್ಗಚ್ಚೋ? ಹೌದ್ರಿ, ನಾನು ಮಾಡಿದ್ರೆ ಕಲ್ಕಚ್ಚು, ನಿಮ್ ಮಗಳು ಮಾಡಿದ್ರೆ ಚೆನ್ನಾಗಿರುತ್ತೆ. ಅವನ್ನ ಕೇಳಿ ಹೇಳ್ತಾನೆ. ಹೇಗಿದೆ ರವಿ? ಅಮೃತ ಅಮೃತ ಇದ್ದಾಗಿದೆ. ಕೇಳಿದ್ರ? ಹೌದಪ್ಪ, ನೀ ಹೇಳದ್ಮೇಲೆ ಇದು ಕಲ್ಗಚ್ಚೆ ಆದ್ರೂನು ಅಮೃತನೇ. ನಿಮಗೆ ಕಲಗಚ್ಚಿನ ಕಾಫಿ ಕೊಡೋದು ಅಭ್ಯಾಸ ಅಂತ ಕಾಣುತ್ತೆ ಅಲ್ವೇ ಭಾವ? ಅಕ್ಕ, ಆ ವತ್ಸನ್ಗೊಂದು ಗ್ಲಾಸ್ ಕಾಫಿ ಕೊಡು. ಕಾಫಿನ ಹೇಗೆ ಮಾಡಬೇಕು ಅಂತ ಸ್ವಲ್ಪ ತಿಳ್ಕೊಳ್ಳಿ. ಕನಸಲು ನೀನೆ ಮನಸಲು ನೀನೆ ನಿನ್ನಾಣೆ ನನ್ನಾಣೆ. ಮನಸಲು ನೀನೆ ನಿನ್ನಾಣೆ ನನ್ನಾಣೆ. ಹಕ್ಕಿ ಯಾವಾಗ್ಲೂ ಒಂಟಿ ಆಗಿರಬಾರ್ದಮ್ಮ, ಜೋಡಿ ಆಗಿದ್ರೇನೆ ಚೆನ್ನ ಅಲ್ವೇನಮ್ಮ? ಹೌದು ಕಣಮ್ಮ, ಜೋಡಿಯಾಗೇ ಇರ್ಬೇಕು, ಒಂದೇ ಗೂಡ್ನಲ್ಲಿ ಇರ್ಬೇಕು, ಆಗ್ಲೇ ಮಜಾ. ಮಾರ್ಕೆಟ್ಗೆ ಹೋಗಿದ್ದೇನ? ಯಾಕೋ? ಬರ್ಜಿರಿ ರಸ್ಪುರಿ ಮಾನರ್ ಬಂದಿದೆ ಕಣ. ಅದಕ್ಕೆ ಯಾಕೋ ಅಲ್ಲೋಗ್ಬೇಕು? ಪಕ್ಕದಲ್ಲೇ ನಿಂತಿರುವಾಗ. ರಸ್ಪುರಿ ಅಲ್ಲ ಅಮ್ಮ, ಫಸ್ಟ್ ಕ್ಲಾಸ್ ಬಾದಾಮಿ ಮಾವಿನ ಹಣ್ಣು. ನೋಡೋ ತರ ನೋಡಿದ್ರೆ ಹಕ್ಕಿ ವಸ್ತು ಅಂತ ಕಾಣಿಸುತ್ತೆ. ನನ್ ಕಾಲಲ್ಲಿರೋ ಚಪ್ಲಿನ ಹೊಸ್ತು ಅದ್ ನೋಡ್ಲಿಲ್ವಾ? ಬೇಸ್ ಬೇಸ್ ಬೇಸ್. ನಮ್ಮ ಅಕ್ಕಿಗೆ ಹಾಡಕ್ಕೂ ಬರುತ್ತೆ. ಹಾ, ಹಾಡೋಕು ಬರುತ್ತೆ, ಹೊಡಿಯೋಕು ಬರುತ್ತೆ. ಪೆಟ್ರೋಲ್ ಹಾಕಪ್ಪ. ನನ್ನ ಲವರ್ ಟ್ರಬಲ್ ಆಗಿದೆ. ಒಂದ್ ನಿಮಿಷ ತಾಳು, ನನ್ನ ಮಕ್ಕಳು ಸರಿಯಾಗಿ ಬುದ್ಧಿ ಕಲ್ಸಿ ಬರ್ತೀನಿ. ಹಿಡ್ಕೊ.
ಎತ್ತೋ ಇದನ್ನ. ಕನಸಲು ನೀನೆ ಅಂತೆ ಹಾಕ್ರಿ ಬಂದು ಬಿಡ್ಬೇಡಿ. ಅಕ್ಕಿ ಬೇಕಲ್ಲ ಯಾಲಕ್ಕಿ ಪಟ್ಟಿ ಹಾಗೆ ನನ್ನ ಸ್ನೇಹಿತ ಅವನ್ನ ಸಾಮಾನ್ಯ ಅಂತ ತಿಳ್ಕೊಬೇಡ. ಮಹಾಭಾರತದ ವೀರ ಅಭಿಮನ್ಯು ಇದ್ದ ಹಾಗೆ. ನೀನೇನ್ ಕಮ್ಮಿ ಅಲ್ಲ. ನಾನು ಬಾಲಭೀಮ ಇದ್ದ ಹಾಗೆ. ನನ್ನ ಮಕ್ಕಳನ್ನ ಒಬ್ಬೊಬ್ಬನ ಕೈ ಕಾಲು ಮುರಿದು ಹಾಕ್ಬಿಡ್ತಿದ್ದೆ. ನೋಡ್ದೆ, ಗೊತ್ತಾಯ್ತು ನಿಮ್ ಪೌರುಷ. ನೋಡು, ಈಗೆಲ್ಲ 120 ಆಗಿ ಬಸ್ ಸ್ಟಾಪ್ ಬರ್ಬೇಡ. ಬೇಕಾದ್ರೆ ನನ್ನ ಮನೆಗ್ ಬಾ. ಸ್ಕೂಟರ್ ಕೂರಿಸ್ಕೊಂಡು ನಿಮ್ ಕ್ಲಾಸ್ ರೂಮ್ ಒಳಕ್ಕೂ ಡ್ರಾಪ್ ಮಾಡ್ತೀನಿ. ನೀನೀಗ ಅವ್ನ್ ಕರ್ಕೊಂಡು ಸ್ಕೂಟರ್ನಲ್ಲಿ ಹೋಗು. ನೀನು ಬಸ್ಸಲ್ಲಿ ಬರ್ತೀನಿ. ನನ್ನ ಸ್ನೇಹಿತ ಹೇಳ್ತಾ ಇದ್ದಾನೆ, ಬಾ ನನ್ನ ಸ್ಕೂಟರ್ ಹೋಗೋಣ. ಥ್ಯಾಂಕ್ ಯು, ಬಾ. ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠ ಸ್ವರಪೂಜಿತೆ ಶಂಖುಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. 3 ದಿವಸಕ್ಕೂ ಒಂದೊಂದು ಬಾರ್ ಸೋಪು ಮುಗಿಸ್ಬಿಡ್ತಾಳೆ. ಬಟ್ಟೆಯಲ್ಲಿರೋ ಕೊಳೆ ಹೋಗಲ್ಲ. ಒಂದೊಂದು ಬಟ್ಟೆಗೂ ಒಂದೊಂದು ಬಾರ್ ಸೋಪು ತಿಕ್ತಾ ಇದೆಯಲ್ಲ, ನಿನ್ ತಾತ ತಂದ್ಕೊಡ್ತಾನ? ಯಾವ ಕೆಲಸದಲ್ಲೂ ನಯ ಇಲ್ಲ, ನಾಜೂಕಿ ಇಲ್ಲ, ಒಪ್ಪ ಇಲ್ಲ, ಓರಣ ಇಲ್ಲ. ಅದ್ಯಾವಳು ಹೆತ್ಲೋ ನಿನ್ನ ಹೆಣ್ಣು ಅಂತ ನಮ್ಮ ಹೆಣ್ಣು ಕುಲಕ್ಕೆ ಶುದ್ಧ ಅವಮಾನ. ನಾಳೆ ಸಂಸಾರ ಹೇಗ್ ಮಾಡ್ತೀಯೋ? ಕಟ್ಕೊಂಡು ಗಂಡನ 3 ದಿವಸದಲ್ಲಿ ಬೀದಿಲಿ ನಿಲ್ಲಿಸ್ತೀಯ ಅಷ್ಟೇ. ನೀವಿರೋವರೆಗೂ ಈ ಸಂಸಾರ ಉದ್ಧಾರ ಆಗೋಲ್ಲ. ನಮಸ್ತೆ ಮಹಾಮಾಯಿ ಶ್ರೀಪೀಠ ಸ್ವರಪೂಜಿತೆ ಮಣಿಹಾಳಿ ಮಹಾತಾಯಿ, ನಾನು ಯಾವ ಪಾಪ ಮಾಡ್ದೆ ಅಂತ ಇವಳು ನನ್ನ ತಲೆ ಕಟ್ಟಿ ಕಷ್ಟ ಕೊಡ್ತಿದ್ಯೋ ಅಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಅನಿಷ್ಟ ಮುಂದಿದೆ. ನಿಂಗೇನೆ ಬಂತು ರೋಗ? ಇನ್ನೂ ಒಳ್ಳೆ ಸೀರೆನ ಹರಿದು ಬಿಟ್ಟಿದ್ದೀಯಲ್ಲೇ. ಅಯ್ಯೋ, ನಾನ್ ಹರಿಲಿಲ್ಲ ಚಿಕ್ಕಮ್ಮ, ಅದೇ ಬಿಟ್ಕೊಂತು. ಅದಕ್ಕೇನು ಬಾಯಿದೆಯೇನೆ ಬಿಟ್ಕೊಳ್ಳೋಕೆ? ನಾನಿಷ್ಟೆಲ್ಲ ಅಂದೆನ್ನ ಕೋಪನ ಇದ್ರ ಮೇಲೆ ತೋರಿಸ್ತೀಯೇನೆ? ಸುಮ್ಮನೆ ಹೊಡೆದು ಕೈ ಯಾಕೆ ನೋಯಿಸ್ಕೋತಾ ಇದ್ದೀಯ ನೀನು? ಆವತ್ ಹಾಲು ವಿಷಯಕ್ಕೆ ನಾನೇನ್ ಹೇಳಿದ್ದೆ? ಅವನು ಎಷ್ಟೇ ಆಗ್ಲಿ ನಿನ್ನ ಮನಮಗಳು, ನಿನ್ನ ಹೊಟ್ಟೆಲ್ ಹುಟ್ಟಿದ ಮಗಳೇ ಆಗಿದ್ರೆ ಬಟ್ಟೆ ಹರಿತಾ ಇದ್ಲ. ಅದಕ್ಕೆ ನಾನು ಹೇಳೋದೇನಪ್ಪಾ ಅಂದ್ರೆ, ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಬೇರೆಯವರಿಗೆ ಯಾಕೆ ತೊಂದರೆ ಕೊಡಬೇಕು? ಅದಕ್ಕೆ ಮನೆಯವ್ರ ಬಟ್ಟೆನೆಲ್ಲ ನನ್ನೋಗಿ ಅಂತೀಯೇನೋ? ನೀನ್ ಬೇಡ, ನಾಗವೇಣಿ ಒಗಿಲಿ. ಆ ಮಗು ಓದೋದು ಬಿಟ್ಟು ಬಟ್ಟೆ ಒಗಿತಾಳ? ಬೇಡ, ಒಬ್ಬ ಕೆಲಸದವಳು ಇಟ್ಕ. ಈ ಕಾಲದಲ್ಲಿ ಕೆಲಸದವ್ರಂದ್ರೆ ಸುಮ್ಮನೆ ಬರ್ತಾರೇನೋ ರವಿ? 30 ಕೇಳ್ತಾರೆ, ಬಿಸಾಕು. ಇಲ್ಲಾಂದ್ರೆ ನಿತ್ಯ ನೀ ಆಡ್ತಿರ್ತೀಯ ಅಂತಿರ್ತೀಯ ಅನ್ನೋ ಹೊಟ್ಟೆವರಿಗೆ ದಿನಾ ಒಂದೊಂದು ಬಟ್ಟೆ ಹರಿತಾನೆ ಇರ್ತಾಳೆ. ಅದರಿಂದ 100 ರೂಪಾಯಿ ನಷ್ಟ ನಿಲ್ತಾನೆ ಅಕ್ಕ. ನಿಜ ಕಾಣು, ಇಷ್ಟೊಂದು ಜಾಣತನ ನಿಂಗೆ ಎಲ್ಲಿಂದಾನೋ ಬಂತು? ನಿನ್ನ ತಮ್ಮನಾಗಿ ನಾನು ಹುಟ್ಟಿಲ್ವಾ ಅಕ್ಕ? ಹೋಗೆ ಪುಣ್ಯಾದ್ ಗಿತ್ತಿ, ಹೋಗಿ ಸುಖದ ಸುಪ್ಪತ್ತಿಗೆ ಆರಾಮವಾಗಿ ಮಲ್ಕೋ. ನೀರಿನಲ್ಲಿ ನೆಂದು ಬಿಟ್ಟಿದೆಯೇ, ಶೀತ ಗೀತ ಆಗಿರಬಹುದು. ಒಂದಷ್ಟು ಬಿಸಿ ಹಾಲಿಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಕುಡಿದ್ಬಿಟ್ಟು ಮಲ್ಕೊ, ನಿದ್ರೆ ಬರುತ್ತೆ. ಹೋಗೆ ವತ್ಸಲ, ಯಾಕಮ್ಮ? ನಂಗೆ ಗೊತ್ತಮ್ಮ, ನೀನೆಲ್ಲಾ ಕಷ್ಟಕ್ಕೂ ನಾನೇ ಕಾರಣ.
ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ಟು ನೀನು ನರಕಕ್ಕೆ ತಳ್ಳಿಬಿಟ್ಟು ಸ್ವಲ್ಪ ದಿನ ತಡ್ಕೋ ತಾಯಿ. ತಾಳಿದವನು ಬಾಳಿಯಾನು ಅಂತ ಕೇಳಿಲ್ವೇ? ಹಾಗೆ ಎಲ್ಲ ಸರಿ ಹೋಗ್ಬೋದು. ಸಮಾಧಾನ ತರ್ಕೋ. ಅಪ್ಪ, ಏನಮ್ಮ ಇಲ್ಲಿವರೆಗೂ ಬಂದ್ಬಿಟ್ಟೆ? ರಾಜಿ ಏನಾರಲ್ಲ? ಏನಿಲ್ಲಪ್ಪ, ಮನೇಲಿ ಕೆಲಸ ಇಲ್ಲದೆ ಸುಮ್ಮನೆ ಕೂತು ಕೂತು ಬೇಜಾರಾಗೋಯ್ತು. ಕಾಲೇಜ್ಗಾದ್ರೂ ಹೋಗೋಣ ಅನಿಸ್ತು. ವೇದ ಹೇಳಿದ್ಲು ಪ್ರಿನ್ಸಿಪಲ್ ನನಗೋಸ್ಕರ ಒಂದು ಸೀಟ್ ಇಟ್ಟಿದಾರಂತೆ. ಮನೇಲಿ ಕೇಳೋಕೆ ಧೈರ್ಯ ಇಲ್ಲದೆ ಇಲ್ಲಿಗೆ ಬಂದೆ. ಅಲ್ಲಿ ಚಿಕ್ಕಮ್ಮ ಏನಾದ್ರೂ... ಅದಕ್ಕೇನಂತಮ್ಮ, ಅವಳಿಗೆ ತಿಳಿಸೇ ಕೆಲಸ ಮಾಡಿದ್ರಾಯ್ತು. ನೀ ಏನು ಯೋಚನೆ ಮಾಡ್ಬೇಡ, ಮನೆಗೆ ಹೋಗು. ಆಮೇಲೆ ನಾ ಬರ್ತೀನಿ. ವೇದನ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಅಮ್ಮ. ನಾಲ್ಕು ಹೂ ಕೊಡಮ್ಮ. ರಾಜೇ, ರಾಜೇಶ್ವರಿ, ರಾಜರಾಜೇಶ್ವರಿ. ಏನ್ರಿ ಅದು? ರಾಜಿ, ರಾಜೇಶ್ವರಿ, ರಾಜರಾಜೇಶ್ವರಿ ಅಂತ ಬಾಯಿ ತುಂಬಾ ಹೆಸರಿಡಿದು ಕೂಗ್ತಿದ್ದೀರಲ್ಲ. ಏನೋ ಕೂಗ್ಬೇಕು ಅನ್ನಿಸ್ತು, ಕೂಗ್ದೆ. ಬಾ ಏನ್ ವಿಷಯ? ಏನಿಲ್ಲ. ಏನು ಇಲ್ದೆ ಈ ಮಲ್ಲಿಗೆ ಹೂ ತರ್ತೀರಾ? ನನ್ಗೆ ಬೇಕಾದಷ್ಟು ಕೆಲಸ ಇದೆ. ಹೇಳೋದನ್ನ 2 ಮಾತಲ್ಲಿ ಹೇಳಿ ಮುಗಿಸಿ ಬೇಗ. ವತ್ಸಲ. ವತ್ಸಲ ಏನಾಯ್ತು ವತ್ಸಲ್ಗೆ? ರೇಗ್ ಬಿಡ್ವೆ. ವತ್ಸಲ ಪಾಪ ಕಾಲೇಜ್ ಹೋಗ್ಬೇಕು ಅಂತ ಆಸೆ ಪಡ್ತಾಳ ಕಣೆ. ನಂಗ್ ಗೊತ್ತ್ರಿ, ನಂಗ್ ಗೊತ್ತು. ನೀವು ರಾಗವಾಗಿ ವತ್ಸಲ ಅಂದಾಗ್ಲೇ ನಂಗ್ ಗೊತ್ತಾಯ್ತು ನೀವ್ ಇದೇ ಕೇಳ್ತೀರಾ ಅಂತ. ಅದೆಂತ ಹಿತ್ತಾಳೆ ಕಿವಿರಿ ನಿಮ್ದು? ಮಗಳು ಏನು ಹೇಳಿದ್ರು ಸಾಕು ಗೆಜ್ಜೆ ಕಟ್ಕೊಂಡು ಕುಣಿತೀರಾ. ಛೇ, ಅವಳೇನೂ ಹೇಳಿಲ್ಲ ಕಣೆ. ನಾನೇ ಈ ವಿಷಯ ನಿನ್ನ ಹತ್ರ... ಸಾಕು ಸುಮ್ಮನೆ. ನಿಮ್ ವಿಷಯ ಬಾರೆ ಮಹಾತಾಯಿ, ಬಾ. ಮೆತ್ತಿಗೆ ಸ್ಕೂಲ್ ತನಕ ಹೋಗಿ ನನಗೆ ಬುದ್ಧಿ ಹೇಳು ಅಂತ ಕಿವಿ ಚುಚ್ಚಿ ಕಳಿಸಿದ್ಯಾ? ನಾನೇನು ಹೇಳಿಲ್ಲ ಚಿಕ್ಕ. ಬಾಯಿ, ನೀನೇನ್ ಹೇಳ್ತೀಯ ಏನ್ ಕೇಳ್ತೀಯ ಅಂತ ನಂಗೆ ಗೊತ್ತಿಲ್ವಾ? ಮನೆ ಕೆಲಸ ಮಾಡಕ್ಕೆ ಮೈಗಳ್ತನ ಮಾಡ್ಕೊಂಡು ಕಾಲೇಜಿಗೆ ಹೋಗ್ಬೇಕು ಅಂತ ನಾಟಕ ಆಡ್ತಿದ್ಯೇನೆ. ಯಾಕೆ ಈಗ ಆಡ್ತಿದಿ? ನಾವ್ ಏನಂದು ಅಂತ ಗಂಟ್ಲು ಹರ್ಕೋತಿದೀಯೇ? ಹೌದ್ರಿ, ನನ್ ಗಂಟ್ಲು ದೊಡ್ಡದು, ನಾನು ಹಚ್ಕೋತೀನಿ. ಯಾಕೆ ಜಗಳ? ಯಾಕೊಬ್ರಿಗೊಬ್ರು ಕಿತ್ತಾಡ್ತಾ ಇದ್ದೀರಿ? ಇದೇನಪ್ಪ ಇದು ಗಂಡ ಹೆಂಡ್ರಿ ಜಗಳ ಕಿತ್ತಾಟ ಅಂದ್ರೆ? ನೋಡ್ದೇನಪ್ಪ ರವಿ, ನನ್ನ ಕಷ್ಟನ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನನಗೆ ಬಾಯಾಡಿ ಪಟ್ಟ ಕಟ್ಟಿದ್ದಾರೆ. ಬಾಯಾಡಿ ಪಟ್ಟ? ಇವರಿಬ್ರು ಸೇರ್ಕೊಂಡು ನಿನಗೆ ಎಲ್ಲಾದ್ರೂ ಉಂಟ ಇದು? ಬಾಳ ನನಗಿದೆಲ್ಲ ಹಿಡ್ಸೋದಿಲ್ಲ. ಯಾವ ತಪ್ಪು ಮಾಡಿದೆ ಅಂತ ನಿನಗ ಪಟ್ಟ? ಇವಳಿದ್ದಾಳಲ್ಲ ಚಿತ್ರಾಂಗಿನಿ, ನೋಡು ಹೇಗೆ ಮಳ್ಳಿ ಹೇಗೆ ನಿಂತಿದ್ದಾಳೆ. ಇವಳು ಕಾಲೇಜಿಗೆ ಹೋಗ್ಬೇಕಂತೆ ಈಗ. ಈಗ ಕಾಲೇಜಿಗೆ ಹೋಗೋ ವಯಸ್ಸಾಯ್ದು. ಅದೇ ಕಾಲೇಜ್ ಹೋಗೋ ವಯಸ್ಸಾಯ್ದು. ಕಾಲೇಜಿಗೆ ಮಣ್ಣಾಕಿ BSc ಪಟ್ಟ ತಗೊಂಡು ಏನು ಮಾಡ್ಬೇಕೀಗ? ಅದೇ ಪಟ್ಟ ತಗೊಂಡು ಏನ್ ಮಾಡ್ಬೇಕಂತೆ ಇವಾಗ? ಅಪ್ಪ. ಏನ್ರಪ್ಪ? ರವಿ, ನಾನೇನು ಮನೆ ಮುಳುಗೋ ಅಂತ ಮಾತಾಡ್ಲಿಲ್ಲಪ್ಪ. ಮಗು ಕಾಲೇಜ್ ಹೋಗ್ಬೇಕು ಅಂತಂದು ಏನೋ ತುಂಬಾ ಆಸೆ ಪಟ್ಟು ಕೇಳ್ಕೊತಾ ಇದ್ದಾಳಲ್ಲ ಅಂತ ಹೇಳದ್ನಪ್ಪ. ಹೌದೌದು, ಇವಳು ಹೇಳಿದ್ಲು, ಅವ್ರು ಕೇಳಿದ್ರು. ಕಾಕ, ನೀನ್ ಯಾಕೆ ದುಡ್ತೀಯ? ಸ್ವಲ್ಪ ಸುಮ್ನೆ ನಾನು ಮಾತಾಡ್ತೀನಿ. ಗಾದೆ ಮಾತು ಕೇಳಿದ್ಯಲ್ವೋ, ಬುದ್ಧ ಮಾತು ಹೇಳಿದ್ರು ಒದ್ ಕಣ ಸತ್ರು ಅಂತ. ನೀನ್ ಅವಳು ಒಳ್ಳೇದಕ್ಕೆ ಹೇಳ್ತೀಯ ಅಂತ ಭಾವನೆ ಹೇಗೆ ಅರ್ಥವಾಗಬೇಕು? ನಿನ್ನ ಮನಸ್ಸು ಎಂಥದ್ದು ಅಂತ ನನಗ್ ಗೊತ್ತು. ನಿನಗಿರೋ ಸಹನೆ, ಸಮಾಧಾನ, ಶಾಂತಿ ಯಾರಿಗಿದೆ ಈ ಮನೆಯಲ್ಲಿ? ಇದು ಅವ್ರಿಗೇನಾದ್ರೂ ಗೊತ್ತಾ? ಅಲ್ವಯ್ಯ ರವಿ, ಈಗ ನೀವು ಸುಮ್ಮನೆ ರೀ ಬಾಬಾ. ಇಲ್ಲದ್ದೆಲ್ಲ ಅಂದು ಯಾಕೆ ಅವಳು ಹೊಟ್ಟೆ ಉರಿಸ್ತಾ ಇದ್ದೀರಿ? ಒಟ್ನಲ್ಲಿ ನೀವೆಲ್ಲ ಸೇರ್ಕೊಂಡು ಈ ಮನೆಯಲ್ಲಿ ಅವಳ ಮನಸ್ಸಿಗೆ ನೆಮ್ಮದಿನೇ ಇಲ್ಲದ ಹಾಗೆ ಮಾಡ್ಬಿಟ್ರಿ. ಅಯ್ಯೋ, ನೆಮ್ಮದಿನಪ್ಪ, ನೆಮ್ಮದಿ ಎಲ್ಲಿಂದ ಬರ್ಬೇಕು ಈ ಮನೆಯಲ್ಲಿ? ಈ ಎಡವಟ್ಟು ಸಂಸಾರನ ಹೇಗೆ ನಿಲ್ಸಿದ್ದೀನಿ ಅನ್ನೋದು ಆ ಭಗವಂತನಿಗೆ ಗೊತ್ತು. ಯಾವತ್ತು ಈ ಮನೆ ಕಾಲಿಟ್ನೋ ಆವತ್ತಿನಿಂದ ಈ ಗೋಳು ತಪ್ಪಿದ್ದಲ್ಲ ಅಪ್ಪ. ಅಳಬೇಡಕ್ಕ. ನೀನು ಹೀಗೆ ಕಣ್ಣೀರು ಹಾಕಿದ್ರೆ ನನ್ನ ಮನಸ್ಸಿಗೆ ಬಹಳ ಕಷ್ಟ ಆಗುತ್ತೆ. ನಿನ್ನ ಬಿಟ್ಟರೆ ನನಗ್ ತಾನೇ ಯಾರಿದ್ದಾರೆ ಹೇಳು? ನನಗ್ ತಾಯಿ, ಅಕ್ಕ ಎಲ್ಲ ನೀನೆ. ಯಾರಾದ್ರೂ ನಿನ್ನ ಬಗ್ಗೆ ಒಂದು ಕೊಂಕು ಮಾತಾಡಿದ್ರು ನನ್ನ ಕರಳು ಕಿತ್ತು ಬರುತ್ತೆ. ಹಾಳಾಗೋಗ್ಲಿ ಬಿಡು, ನಿನಗೆ ಆಗ್ಬೇಕು ನಿಷ್ಠೂರ? ಮಲಮಗಳನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡು ಸ್ವಂತ ಮಗಳನ್ನ ಕಾಲೇಜಿಗೆ ಕಳಿಸ್ತಾ ಇದೀಯ ಅಂತ ತಾನೇ ಇವರ ಅಭಿಪ್ರಾಯ? ಕಳಿಸಿ ಭಾವರೇ, ನಿಮ್ ಮಗಳನ್ನ ಕಾಲೇಜ್ಗಾದ್ರೂ ಕಳಿಸಿ, ಕಾಡ್ಗಾದ್ರೂ ಕಳಿಸಿ, ಏನ್ ಬೇಕಾದ್ರೆ ಹೋಗ್ರಿ. ಹಾಳಾಗಿ ಹೋಗ್ಲಿ ಬಿಡು. ಬೆಳಗಿಂದ ಸಂಜೆವರೆಗೂ ಅನಿಷ್ಟದ ಮುಖನ ನೋಡೋದಾದ್ರೂ ತಪ್ಪು. ಅದನ್ನೇ ನಾನು ಹೇಳಿದ್ರು, ಕೆಲವು ಗಂಟೆಗಳ ಕಾಲವಾದ್ರೂ ಅನಿಷ್ಟದ ಮುಖ ನಿನ್ನ ಕಣ್ಣುಗಳಿಂದ ದೂರವಾಗಿರ್ಲಿ ಅಂತ. ಹೋಗ್ಬಿಟ್ಟು ಬಾ ತಾಯಿ, ಹೋಗ್ಬಿಟ್ಟು ಬಾ. ಕಾಲೇಜಿಗೆ ಹೋಗಿ ಅದೇನು ಉದ್ಧಾರ ಮಾಡ್ತೀಯೋ ಮಾಡು.
ಮಾಡು. ರವಿ, ಬನ್ನಿ ಭಾವ. ಏನೋ ಬರಿತಾ ಇದೆ? ಹೌದು. ಊಟ ಆಯ್ತೇನೋ? ಏನೋ ನಿಮ್ದು 5ರಿಂದ ಅಚ್ಚುಕಟ್ಟಾಗಾಯ್ತು. ಡೆಲ್ಲಿಲಿ ಇದ್ದವ್ರಿಗೆ ಈ ಊರು ಹಿಡಿಸೋ ಸ್ವಲ್ಪ ಕಷ್ಟ ಅಲ್ಲ? ಹಾಗೇನು ಇಲ್ವಲ್ಲ. ಮೈಸೂರ್ನ ಯಾರಾದ್ರೂ ಮರೆಯೋಕ್ಕಾಗುತ್ತಾ ಭಾವ? ಜಾಣ ಕಣೆ ಜಾಣ. ನೀ ಬಂದ್ ಕೆಲಸ ಮುಗಿತೇನಪ್ಪ? ಎಲ್ಲ ಮುಗಿಯುತ್ತೆ ಭಾವ. ಹಾಗಂದ್ಬಿಟ್ಟು ಎಷ್ಟು ದಿನ ಅಂತ ಇಲ್ಲೇ ಇರಕ್ಕಾಗತ್ತೆ? ಅಲ್ಲಿ ನಿಮ್ಮ ಆಫೀಸ್ನವರು ನಿನ್ನ ಡಿಸ್ಮಿಸ್ ಮಾಡ್ಬಿಟ್ರೆ? ಏನ್ ನನ್ನ ಬಗ್ಗೆ ಎಷ್ಟೊಂದು ಮುತುವರ್ಜಿ ತಮಗೆ? ಹಾಗೇನಿಲ್ಲಪ್ಪ, ನೀ ನನ್ನ ಭಾವ ಇದಲ್ವೇ? ಥ್ಯಾಂಕ್ ಯು ಭಾವ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ತಕ್ಷಣ ಊರ್ಗೋಬೇಕು ಅಂತ ತಾನೇ? ನೋಡು, ಇಲ್ಲಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಡೆಲ್ಲಿಗೆ ಹೋಗೋದಕ್ಕೆ ರೈಲ್ವೆ ಟಿಕೆಟ್ ರಿಸರ್ವ್ ಮಾಡಿಸ್ಕೊಂಡೇ ಬಂದ್ಬಿಟ್ಟೆ. ಎಷ್ಟು ಬೇಗ ಈ ಪೀಡೆ ಈ ಮನೆಯಿಂದ ತೊಲಗಿದ್ರೆ ಸಾಕು ಅಂತ ತಾನೇ? ಹಾಗೇನಿಲ್ಲಪ್ಪ, ನಮ್ಮೇಲೆ ಪ್ರೀತಿಯಿಂದ ನೀನ್ ಕೆಲಸಕ್ಕೆ ಯಾಕೆ ತೊಂದರೆ ಮಾಡ್ಕೋಬೇಕು ಅಂತ ಅಷ್ಟೇ. ಅಯ್ಯೋ ಪಾಪ ಭಾವ, ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ ಗೊತ್ತಾ? ಈ ದೆಹಲಿ ನನಗೂ ಬೇಜಾರಾಗ್ಬಿಟ್ಟಿದೆ. ಆದಷ್ಟು ಬೇಗ ಆ ಕೆಲಸನ ರಿಸೈನ್ ಮಾಡಿ ಮೈಸೂರಿನಲ್ಲಿ ಯಾವ್ದಾದ್ರು ಒಂದು ಕೆಲಸ ಹುಡ್ಕೋಣ ಅಂತ ಕೆಲವು ಕಡೆಗಳಿಗೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಯಾಕಪ್ಪ? ಯಾಕೆಂದ್ರೆ ಈ ಮನೆ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಭಾವ. ನಮ್ಮ ಅಕ್ಕನ ಯಾರು ಸರಿಯಾಗಿ ನೋಡ್ಕೋತಾ ಇಲ್ಲ. ನಿಮ್ಮಕ್ಕ ನಾನ್ ಸರಿಯಾಗಿ ನೋಡ್ಕೊಳ್ತಾ ಇದ್ದೀನಲ್ಲ. ಅಷ್ಟು ಧೈರ್ಯ ಇದೆಯಾ ನಿಮಗೆ? ಹಾಗಂದ್ರೇನಿಯ? ನಾನು ಈ ಮನೆ ಯಜಮಾನ. ಯಾಕೆ ನಗ್ತಾ ಇದೆ? ತಗೊಳ್ಳಿ ಇದನ್ನ. ಏನ ಇದು ರೇಜರ್. ನೋಡಿದ್ರೆ ಗೊತ್ತಾಗುತ್ತೆ. ಇದರಿಂದ ನಿಮ್ ಮೂಗಿನ ಕೆಳಗಿರೋ ಮೀಸೆನ ಬೋಳಿಸಿ ನಮ್ಮ ಅಕ್ಕನ ಮೂಗಿನ ಕೆಳಗೆ ಅಂಟಿಸಿ. ಈ ಮನೆಗೆ ನಿಜವಾದ ಯಜಮಾನ ನೀವ ನಮ್ಮ ಅಕ್ಕನ ಅನ್ನೋದು ನನಗೆ ಡೆಫಿನೆಟ್ ಆಗ್ಲಿ. ಏನೇ ಇದು ಹುಡುಗಾಟ? ಭಾವ, ನೀವು ಈ ಕೈಲಾಸಂರವ್ರದ್ದು ಅಮ್ಮ ಅವರ ಗಂಡ ನಾಟಕ ನೋಡಿದ್ದೀರಾ? ನೋಡಿದೀನಿ. ಅದರಲ್ಲಿ ಇದೇ ತರ ಒಂದು ಸಿಚುಯೇಷನ್ ಬರುತ್ತೆ. ಮೀಸೆ ಸಿಚುಯೇಷನ್ ಜ್ಞಾಪಕ ಇದೆ ತಾನೇ? ಅದನ್ನ ನಿಮಗೆ ಜ್ಞಾಪಿಸ್ತೆ. ತಗೊಳ್ಳಿ, ಇಟ್ಕೊಳ್ಳಿ, ತಗೊಳ್ಳಿ. ನೀವು ಒಬ್ಬ ಗಂಡಸು ಅನ್ನೋದನ್ನ ಮರಿಬೇಡಿ. ಪಾಪಿ, ಮೂರ್ತಿ, ಈ ಮೂರ್ತಿ, ಈ ಮೂರ್ತಿ. ವೇದ, ನಿಮ್ಮ ಅಕ್ಕ ಭಾವ ಮನೇಲಿಲ್ವಾ? ಕಾಂಪೌಂಡ್ ಹಾರ್ ಬರ್ತೀನಿ ಇರು. ಬನ್ನಿ ಬನ್ನಿ, ನಮ್ಮ ಅಕ್ಕ ಒಂದೇ ಹಿಡ್ಕೊಂಡು ಸಿದ್ಧವಾಗಿದ್ದಾಳೆ. ಯಾಕೆ? ನಿಮ್ ಸೊಂಟ ಮುರಿಯೋಕೆ. ಸೊಂಟ ಮುರಿಯಕ್ಕೆ ಏನಾಯ್ತು? ನಿಮ್ ಸೋಪಿಂದ ಆಗಿರೋ ಗತಿ ನೋಡ್ರಿ. ಇದು ನನ್ನ ನೀಲಿ ಸೀರೆ. ನಾನು ಎಷ್ಟು ಆಸೆ ಪಟ್ಟು ತಗೊಂಡಿದ್ದೆ ಗೊತ್ತಾ? ಹೇಗಾಗಿದೆ ನೋಡಿ. ಇದು ನಮ್ಮ ಅಕ್ಕನ ಹಳದಿ ಸೀರೆ. ಇದಕ್ಕೆ ಬಂದಿರೋ ಗತಿ ನೋಡಿ. ಇದು ನಮ್ಮ ಬಾವನ್ ಬ್ಲಾಕ್ ಶರ್ಟ್. ಹೇಗಾಗಿದೆ ನೋಡಿ. ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ರೆ. ನಾನು ಕಂಡು ಹಿಡಿದಿದ್ದ ಸೋಪು ಕಲರ್ ಬಟ್ಟೆಗಳಿಗಲ್ಲ, ಬಿಳಿ ಬಟ್ಟೆಗೆ. ಅಯ್ಯೋ, ಏನ್ರಿ ನೀವು ಆಡ್ತಿರೋ ಮಾತು ನೋಡಿ. ಮರ್ಯಾದೆಯಾಗಿ ನಮ್ ಸೀರೆಗಳಿಗೆಲ್ಲ ಒರಿಜಿನಲ್ ಬಣ್ಣ ಹಾಕೊಟ್ರೆ ಸರಿ. ಇಲ್ದೆ ಹೋದ್ರೆ ನಾನು ನಿಮ್ಮ ಸುಮ್ಮನೆ ಬಿಡೋದಿಲ್ಲ. ಸೊಂಟ ಮುರಿದು ಬಿಡ್ತೀನಿ. ಉಷಾದೇವ್ರೆ, ಕೂಗಾಡ್ಬೇಡಿ, ನಾಲ್ಕಾರು ಮನೆ ಕೇಳಿಸುತ್ತೆ. ಟೈಮ್ ಕೊಡಿ, ಇನ್ನೊಂದು ಸೋಪ್ ಕಂಡು ಹಿಡಿತೇನೆ. ಏನೋ ಅದನ್ನ ಹಾಕಿ ಬಟ್ಟೆ ಹೋಗಿದ್ರೆ ಎಂಥ ಬಿಳಿ ಬಟ್ಟೆನು ಕಲರ್ ಬಂದ್ಬಿಡ್ಬೇಕು. ಹೀಗೆಲ್ಲ ಮಾತಾಡೋಕ್ ನಿಮಗೆ ನಾಚಿಕೆ ಆಗೋಲ್ಲ? ಅಯ್ಯೋ, ನಾಚಿಕೆ ಅಂತದು. ಒಂದ್ ಕೆಲಸ ಮಾಡಿ, ಫಸ್ಟ್ ಕ್ಲಾಸ್ ಆಗಿರೋ ಹೊಸ ಸೀರೆ ತಂದು ಕೊಡ್ತೀನಿ. ಕೂಗಾಡಿ ನನ್ನ ಮಾನ ಕಳಿಬೇಡಿ. ಮಾನ ಬೇರೆ ಕೇಡ್ ನಿಮ್ಗೆ. ಏ ವೇದ, ನೋಡು, ಇವತ್ತಿಂದ ಇವ್ರ ಜೊತೆ ಮಾತಾಡಿದ್ ಕಂಡ್ರೆ ನೀನು ಸುಮ್ಮನೆ ಬಿಡೋದಿಲ್ಲ. ಬಾರೆ ಒಳಗೆ. ಉಷಾದೇವ್ರೆ, ವೇದ ವೇದ. ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ, ಹೊಸ ಬಾಳನು. ಮನೇಲಿ ಯಾರು ಇಲ್ಲ, ಎಲ್ರು ಸಿನಿಮಾಕ್ ಹೋಗಿದ್ದಾರೆ. ಸಿನಿಮಾಕ್ ಹೋಗಿದ್ದಾರೆ? ನೀನೊಬ್ಳೆ ಇದೆಯಾ? ಮತ್ ನೀನ್ ಯಾಕೆ ಹೋಗ್ಲಿಲ್ಲ? ಒಬ್ಳೆ ಇರೋದು ಬೇಜಾರಾಗ್ಲಿಲ್ಲ ನಿನಗೆ? ಯಾಕೆ ಮೌನವಾಗಿದ್ದೀಯ? ಅಲ್ಲೇ ನಿನ್ ಇಷ್ಟಾರ್ಥ ಎಲ್ಲ ನೆರವೇರ್ತಲ್ಲ, ಮುಖ ಯಾಕೆ ಇನ್ನೂ ಹರಳೆಣ್ಣೆ ಕುಡಿದು ಹಾಗಿದೆ. ಓಹೋ, ನಿನಗೆ ಹಿತವಾಗಿ ಮಾತಾಡೋದನ್ನ ಕೇಳಿ ಅಭ್ಯಾಸ ಇಲ್ಲ ಅಂತ ಕಾಣುತ್ತೆ. ನಮ್ಮ ಅಕ್ಕನ ಹಾಗೆ ಚುಚ್ಚಿ ಚುಚ್ಚಿ ಮಾತಾಡಿದ್ರೇನೆ ನೀನು ಬಾಯ್ ಬಿಡೋದು ಅಲ್ಲ? ಏನ್ ಮಾಡ್ಲಿ, ನನಗೆ ಆತರ ಮಾತಾಡಿಸಿ ಅಭ್ಯಾಸ ಇಲ್ವಲ್ಲ. ನೀನು ಹೀಗೆ ಮೌನವಾಗಿದ್ದರೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಅರ್ಥವಾಗೋದಿಲ್ಲ. ಆಗ್ದೇನೆ ಇಷ್ಟು ಉದ್ಧಾರ ಮಾಡಿದ್ರಲ್ಲ, ಅದ್ ಸಾಲ್ದೇನು? ಗುಡ್ ಗುಡ್.
ಅಮ್ಮ ಅವ್ರಿಗೆ ಮಾತಾಡೋಕ್ಕೂ ಬರುತ್ತೆ. ಕಂಟಿನ್ಯೂ ಪ್ಲೀಸ್ ಕಂಟಿನ್ಯೂ. ಏನ್ರಿ, ನಾನೇನ್ ತಪ್ಪು ಮಾಡಿದೆ? ಯಾಕೆ ನನ್ ಮೇಲೆ ಹೀಗೆ ದ್ವೇಷ ಸಾಧಿಸ್ತಾ ಇದ್ದೀರಾ? ನೀವು ವಿದ್ಯಾವಂತರು, ತಿಳುವಳಿಕೆ ಇರೋರು, ಸುಸಂಸ್ಕೃತರು, 10 ಊರು ತಿರುಗಿರೋರು, 10 ಜನನ ನೋಡಿರೋರು. ನನ್ನಂತವಳಿಗೆ ನೀವು ದಾರಿ ತೋರಿಸ್ಬೇಕು. ಅದನ್ ಬಿಟ್ಟು ಹೀಗ್ ಮಾತಿನ ರೀತಿಯಲ್ಲಿ ಚುಚ್ಚಿ ನೋಯಿಸ್ತಾ ಇದ್ದೀರಲ್ಲ, ಇದರಲ್ಲಿ ನಿಮ್ಗೇನು ಸಂತೋಷ ಸಿಗುತ್ತೆ? ನಾನು ನೋಯಿಸ್ತಾ ಇದ್ದೀನ? ಇನ್ನೇನು, ಹಾಲು ಕುಡಿದು ನೀರ್ ಬೆರೆಸ್ತೀನಿ ಅಂದ್ರಿ, ಬಟ್ಟೆ ಹರಿದು ಅನ್ಯಾಯ ಮಾಡ್ತೀನಿ ಅಂದ್ರಿ, ಅನಿಷ್ಟ ಮುಖನ ಯಾಕೆ ನೋಡ್ಬೇಕು ಅಂದ್ರಿ. ಇನ್ನು ಈಗ ಏನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀರಾ? ನೀನ್ ನೋಡ್ತಾ ಇದ್ದೆ ನಿಜವಾಗ್ಲೂ ನನಗೆ ಬಹಳ ಸಂಕಟ ಆಗ್ತಾ ಇದೆ. ನಿನಗೆ ನನ್ನವ್ರು ಯಾರು, ತನ್ನವ್ರು ಯಾರು, ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀಯ. ಹೌದು, ನನ್ಗೆ ಯಾವ ಶಕ್ತಿನೂ ಇಲ್ಲ. ನನ್ ಬುದ್ಧಿ ಇಲ್ದಿರೋಳು, ಅವಿವೇಕಿ. ನನ್ನ ಹತ್ರ ನಿಮ್ಗೇನ್ ಮಾತು? ನಾನು ಹೊರಗಡೆ ಹೋಗ್ತೀನಿ. ಚಿಕ್ಕಮ್ಮ ಬಂದ್ಮೇಲೆ ಒಳಗಡೆ ಬರ್ತೀನಿ. ಸ್ವಲ್ಪ ಇರು. ಮನೆಯಿಂದ ಹೊರಗೆ ಹೋಗ್ಬೇಕಾದವಳು ನೀನಲ್ಲ, ನಾನು. ನೀನೀ ಮನೆ ಮಗಳು. ನಮ್ಮಕ್ಕನಿಗಿಂತಲೂ ಹೆಚ್ಚಿನ ಸ್ವತಂತ್ರ ಈ ಮನೆಯಲ್ಲಿ ನಿನಗಿದೆ. ನೀನ್ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಇಷ್ಟು ತೊಂದರೆ ನೀನು ಪಡಬೇಕಾಗಿರ್ಲಿಲ್ಲ. ನಿಮ್ಮ ಅಪ್ಪನಿಗೆ ಅದು ಅರ್ಥವಾಗ್ಲಿಲ್ಲ ಅಂದ್ಮೇಲೆ ನಿನಗೆ ಹೇಗೆ ಗೊತ್ತಾಗ್ಬೇಕು? ಈ ಮನೇಲಿ ನಿನಗಾಗ್ತಾ ಇರೋ ಅನ್ಯಾಯನ ನೋಡಿದೆ, ಹೇಗೆ ಸರಿಪಡಿಸೋದು ಅಂತ ಯೋಚನೆ ಮಾಡಿದೆ. ಕೊನೆಗೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಹಾಗೆ ನಾನು ನಮ್ಮ ಅಕ್ಕನಂತಾನೆ ನಡ್ಕೊಳ್ಳದೆ ಹೋಗಿದ್ರೆ ನಿನಗೆ ಕೊಳೆ ಬಟ್ಟೆಗಳನ್ನ ಒಗೆ ತಪ್ತಾ ಇರ್ಲಿಲ್ಲ, ಚಳಿಲಿ ನಡುಗು ತಪ್ತಾ ಇರ್ಲಿಲ್ಲ, ನಿನ್ನಿಷ್ಟದಾಗ ಕಾಲೇಜ್ಗೆ ಹೋಗೋದಕ್ಕೆ ನಿನ್ನ ಕೈನಲ್ಲಿ ಸಾಧ್ಯವೂ ಆಗ್ತಾ ಇರ್ಲಿಲ್ಲ. ನಾಳೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಹೋಗೋದಕ್ಕಿಂತ ಮುಂಚೆ ನೀನು ಹೇಗೆ ಮಾತಾಡ್ತೀಯ, ನಿನ್ನ ಧ್ವನಿ ಹೇಗಿರುತ್ತೆ ಕೇಳಬೇಕು ಅಂತ ಆಸೆ ಇತ್ತು. ಇವತ್ತು ಕೇಳಿದೆ, ಬಹಳ ಚೆನ್ನಾಗಿತ್ತು, ತೃಪ್ತಿ ಆಯಿತು. ದೇವರು ನಿನ್ನ ಚೆನ್ನಾಗಿಟ್ಟಿರಲಿ. ಗುಡ್ ಲಕ್. ನಮ್ ಸ್ಕೂಲ್ ನಲ್ಲಿ ಏನ್ರ ತಪ್ಪು ಮಾಡಿದ್ರೆ ಬೆಂಚ್ ಮೇಲೆ ನಿಲ್ಲಿಸ್ತಾರೆ. ಈ ತರ ತಳ್ಕಳ್ಕಾಗ್ ನಿಲ್ಸಲ್ಲ. ಯಾಕೆ? ಮನೇಲಿ ಏನ್ರ ತಪ್ಪು ಮಾಡಿದ್ಯಾ? ಅಮ್ಮ ಪನಿಷ್ಮೆಂಟ್ ಕೊಟ್ಟಿದ್ದಾಳ? ನಿಮ್ಮಮ್ಮ ನನಗೇನು ಪನಿಷ್ಮೆಂಟ್ ಕೊಡೋದಿಲ್ಲ. ನಿಮ್ಮ ಅಕ್ಕ ಇದ್ರಲ್ಲ ಒತ್ಸಲ, ಅವಳು ಕೊಡ್ತಾಳೆ. ನಮ್ಮಮ್ಮ ಒತ್ಸಲಕ್ಕ ನೋಡಿದ್ರೆ ಯಾವಾಗ್ಲೂ ಸಿಡಿ ಅಂತಾಳೆ. ಯಾಕೆ ಮಾವ? ಯಾಕೆಂದ್ರೆ ನಿಮ್ಮ ಅಕ್ಕನಿಗೆ ಧೈರ್ಯ ಸಾಲದು ಕಣಪ್ಪ, ಬೆದರ್ಗೊಟ್ಟು ಅವಳು. ಅದಕ್ಕೆ ಹೇಗ್ ನಿಂತಿದೆ? ಅಕ್ಕ ನಾನು ಬರ್ತೀನಿ. ಚಿಕ್ಕಮ್ಮ, ನಾನು ಕಾಲೇಜ್ ಹೋಗಿ ಬರ್ತೀನಿ. ಒತ್ಸಲ ಒಂದ್ ನಿಮಿಷ ಇರು, ನಾನು 2 ತುತ್ತು ತಿನ್ಬಿಟ್ಟು ನಿನ್ ಜೊತೆಲೆ ಬರ್ತೀನಿ. ಇಲ್ಲಮ್ಮ, ನಿನ್ ಬೇರೆ ಮನೆಗೆ ಹೋಗಿ ನೋಟ್ಸ್ ತಗೊಂಡು ಹೋಗ್ಬೇಕು. ಪ್ಲೀಸ್ ಹೋಗು. ಬರ್ತೀನಿ ಚಿಕ್ಕಮ್ಮ. ನಗ್ನಗ್ತಾ ಸಂತೋಷವಾಗಿತ್ತು ರವಿ. ಹೌದಾಕ್ಕ? ಬಿಟ್ಟು ಭಾವ ನೀವು ತಗೊಂಡಿರಲ್ಲ ಬಾಕ್ಸ್ ಇಲ್ಲಿ ಕೊಡಿ. ಪರವಾಗಿಲ್ಲ. ಎಷ್ಟೇ ಆಗ್ಲಿ ನೀನ್ ನನ್ನ ಬ್ರದರ್ ಇಲ್ಲ, ನಮ್ಮನೆ ಹುಡುಗ ಇದ್ದಾಗಪ್ಪ. ನಿಮ್ ಸಂತೋಷ ಭಾವ. ಅಕ್ಕ ನಾನಿನ್ ಬರ್ಲಾ? ಮತ್ತೆ ಯಾವಾಗ ಬರ್ತೀಯಪ್ಪ? ನಾನ ಭಾವನ ಬುದ್ಧಿ ಬಂದಾಗ. ಅದು ಈ ಜನ್ಮದಲ್ಲಿ ಬರುತ್ತೆ ಮಾವ. ನೀನೇನಾದ್ರೂ ಬರ್ದೇ ಇದ್ರೆ ನಾನೇ ಡೆಲ್ಲಿಗೆ ಬಂದ್ಬಿಡ್ತೀನಿ. ಮಾವ ಅವಳ ಡೆಲ್ಲಿಗೆ ಕರ್ಕೊಂಡು ಹೋಗೋಣ. ಅವಳು ಬಜಾರಿ, ನನ್ನೇ ಕರ್ಕೊಂಡು ಹೋಗು. ಯಾರೋ ಬಜಾರಿ? ನೀನೇ ಅವನ ಜೊತೆ ಕಿತ್ತಾಡ್ತೀಯಾ? ನೀವಿಬ್ರು ಜಗಳಾಡ್ತಾ ಇರೋ ಒಂಥರ ತಮಾಷೆಗಿರುತ್ತೆ ನೋಡೋದಕ್ಕೆ. ಆಗ್ಲಪ್ಪ, ನೆಕ್ಸ್ಟ್ ಟೈಮ್ ನಾನು ದಸರಾ ಬರ್ತೀನಲ್ಲಯ್ಯ, ಆಗ ನಿನ್ನ ನಾಗವೇಣಿನ ಇಬ್ಬರನ್ನೂ ಕರ್ಕೊಂಡು ಹೋಗ್ತೀನಿ. ರವಿ ರೈಲ್ ಹೊತ್ತಾಯ್ತು. ನೀವ್ಯಾಕ್ರಿ ಹೀಗಾಡ್ತೀರಾ? ಹಿಂಗ್ ತಿಂದವ್ರಾಗೆ. ಟ್ರೈನ್ ಮಿಸ್ ಆಗಿ ಹೋಗುತ್ತಲ್ಲ ಅಂತ. ಮಿಸ್ ಆದ್ರೆ ನಾಳೆ ಹೋಗ್ತಾನೆ. ನಾಳೆ ಭಾವ, ನಾಳೆ ದಿನ ಚೆನ್ನಾಗಿರುತ್ತಾ? ಇರ್ಬೋದು ನೋಡು. ನಾಳೆ ಇಲ್ದೆ ಹೋದ್ರೆ ನಾಡಿದ್ದು ಹೋಗು, 8 ದಿನ ಬಿಟ್ಕೊಂಡು ಹೋಗು. ನಾನೇನ್ ಬೇಡ ಅಂತ. ನನಗ್ ಗೊತ್ತಿಲ್ವೇ ನಿಮ್ ಗುಣ ಭಾವ. ನೀವಿರೋಂದು ನಾನಿರೋದಿಲ್ಲ.
ಏನಾದ್ರು ಮರ್ತನಾ? ಏನಪ್ಪ ಏನು ಹುಡುಕ್ತಾ ಇದೀಯಾ? ಏನೋ ಮರ್ತಾಗಿತ್ತು. ಏನ್ ಮರ್ತಿದ್ದೀನಿ? ಏನಿಲ್ಲಲ್ಲ. ಏನೇನೇನಿಲ್ಲ. ಅಕ್ಕ ನಾನ್ ಬರ್ಲಾ? ನಾಗಮಣಿ ಬರ್ಲಾ? ಪುಟ್ಟು ಬರ್ಲಾ? ನಾನು ಅಲ್ಲಿ ತನಕ ಬರ್ತೀನಿ. ಅಲ್ಲಿ ತನಕ ಬರ್ತೀಯ? ಬಾ. ನಾ ಡೆಲ್ಲಿನಾಗ ಬೇಗ ಬಂದು ಕರ್ಕೊಂಡೋಗು ಮಾಮ. ಖಂಡಿತ ಕರ್ಕೊಂಡು ಹೋಗ್ತೀನಿ. ಗುಡ್ ಮಾರ್ನಿಂಗ್ ಸರ್. ಏನ್ರಿ ನಿಮ್ಗೆ ತಲೆ ಇದೆಯೇನ್ರಿ? ತಲೆ ಇದನ್ನೇನು ಆಫೀಸ್ ಅನ್ಕೊಂಡ್ರು ತರಕಾರಿ ಮಾರ್ಕೆಟ್ ಅನ್ಕೊಂಡ್ರು? ತರಕಾರಿ ಮಾರ್ಕೆಟ್ ಆಗಿದ್ದು ಕೈನಲ್ಲಿ ಬುಟ್ಟಿನೋ ಬ್ಯಾಗ್ನೋ ಹಿಡ್ಕೊಂಡು ಬರ್ತಿದ್ದೆ. ಶಟ, ನಿಮ್ಗೆ ಲೀವ್ ಸ್ಯಾಂಕ್ಷನ್ ಮಾಡಿದ್ದೆಷ್ಟು? ನೀವು ಬರ್ತಿರೋದು ಯಾವಾಗ? ನಿಮ್ಗೇನೆ ಜವಾಬ್ದಾರಿ ಇದೆಯೇನ್ರಿ? ಸರ್ ನಾನು ಊರಿಗೆ ಹೋಗಿದ್ದ ಅಪರೂಪ. ನನಗೂ ಮನೆ ಮಠ ಬಂಧು ಬಳಗ ಅಂತ ಎಷ್ಟೋ ತಾಪತ್ರೆಗಳಿರುತ್ತೆ. ಸ್ವಲ್ಪ ಲೇಟ್ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಡೋಂಟ್ ವರಿ ಸರ್, ಓವರ್ ಟೈಮ್ ಆದ್ರೂ ವರ್ಕ್ ಮಾಡಿ ಕೆಲಸ ಮುಗಿಸ್ಬಿಡ್ತೀನಿ. ನೋ ದಿಸ್ ದ ಲಾಸ್ಟ್ ವಾರ್ನಿಂಗ್. ಇನ್ಮೇಲೆ ಹೀಗೆ ಮಾಡಿದ್ರೆ ನೀವು ಕೆಲಸ ಕಳ್ಕೋಬೇಕಾಗುತ್ತೆ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಸರ್. ಮೈ ಮೇಲೆ ಪ್ರಜ್ಞೆ ಇದೆಯಾ? ಗೂಳಿ ಮುಂಡೆ ಅದು ಏನ ಮರವಿ? ಬಾಸ್ ತುಂಬಾ ಗರುಮ? ಏನಿಲ್ಲ, ಸಂತೋಷ ಮಾತಾಡ್ಸಿದ್ರು. ಏನಂದ್ರು? ಏನತರ, ಊರ್ ಹೋಗಿದ್ನಲ್ಲ, ಲೇಟ್ ಆಗಿ ಬಂದಲ್ಲ, ರಾತ್ರಿ ಡಿನ್ನರ್ಗೆ ಇನ್ವೈಟ್ ಮಾಡಿದಾರೆ ನನಗೆ. ರವಿ, ನೀನ್ ಊರ್ಗ್ ಹೋದ್ ಮಾರೇ ದಿವ್ಸನೇ ನಿನಗೆ ಟಿವಿ ಸ್ಟೇಷನ್ ಇಂದ ಒಂದು ಲೆಟರ್ ಬಂದಿದೆ. ಇನ್ನೊಂದು ಗಂಟೆ ನಾನು ಇರ್ಬೇಕು. ಸಾಂಗ್ ರೆಕಾರ್ಡಿಂಗ್ ಇದೆ. ಮತ್ತೆ ಆ ಬಾಸನ್ ಪರ್ಮಿಷನ್ ಕೇಳಕ್ ಹೋದ್ರೆ ಬೊಂಬಡ ಬಜಾಯಿಸ್ತಾರೆ. ಏನ್ ಮಾಡ್ಲಿ? ಕೆಲಸ ಮಾಡ್ತೀಯಾ? ಬಾಸ್ ಏನಾದ್ರೂ ಕೇಳಿದ್ರೆ ಸೇಲ್ಸ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿದ್ದಾನೆ ಅಂತ ಹೇಳು. ನಾನ್ ಮ್ಯಾನೇಜ್ ಮಾಡ್ತೀನಿ, ಹೋಗಿ. ಬರ್ಲಾ? ಸೇಲ್ಸ್ ಟ್ಯಾಕ್ಸ್ ಆಫೀಸ್, ಸೇಲ್ಸ್ ಟ್ಯಾಕ್ಸ್ ಆಫೀಸ್, ಏನ್ರಿ ಸೇಲ್ಸ್ ಟ್ಯಾಕ್ಸ್ ಆಫೀಸ್. ಅಲ್ವಾ ಡ್ಯಾಡಿ ಇವರು? ತುಂಬಾ ಚೆನ್ನಾಗಿ ಹಾಡ್ತಾರೆ. ನೋಡೋಕು ತುಂಬಾ ಸ್ಮಾರ್ಟ್. ಎಸ್, ಈಸ್ ಟೂ ಸ್ಮಾರ್ಟ್. ತುಂಬಾ ಚೂಟಿ. ನಿಮ್ಗೆ ಯಾಕೆ ಗೊತ್ತು? ಇದೇನಮ್ಮ ಹೀಗೆ ಕೇಳ್ತೀಯಾ? ಅವ್ರು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುದು. ಯು ಆರ್ ವೆರಿ ಲಕ್ಕಿ ಡ್ಯಾಡಿ. ಲಕ್ಕಿ? ಅದ್ಯಾಕಮ್ಮ? ಇಷ್ಟು ಚೆನ್ನಾಗಿ ಹಾಡೋರ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ. ಅವನು ಲಕ್ಕಿನೇ, ನನ್ನಂತ ಬಾಸ್ ಕೈ ಕೇಳಿ ಕೆಲಸ ಮಾಡೋದಕ್ಕೆ. ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಏನ್ ಮಾಡ್ತಿದ್ದೆ? ಡೈಲಿ ಮುಂದೆ ಕೂತ್ಕೊಂಡು 2 ಹಾಡು ಹೇಳಿಸ್ತಿದ್ದೆ. ಅವಾಗ ಇದು ಆಫೀಸ್ ಆಗ್ತಿರ್ಲಿಲ್ಲ, ಗಾಯನ ಸಮಾಜ ಆಗ್ತಿತ್ತು. ರಿಯಲಿ ಆರ್ ಫನ್ನಿ ಡ್ಯಾಡಿ. ಹಾಯ್, ಹಲೋ, ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀವು ಮಿಸ್ ರವಿ ಅಲ್ಲ? ಹೌದು ಮೊನ್ನೆ ಟಿವಿನಲ್ಲಿ ಹಾಡಿದ್ದು ನೀವೇ ತಾನೇ? ಹೌದು, ನಾನು. ನನ್ ಲತಾ ಅಂತ, ಹಾ, ಹಾ. ನಿಮ್ ಫ್ಯಾನ್. ವೆರಿ ಗ್ಲಾಡ್. ಮಾರ್ವಲಸ್, ವಂಡರ್ಫುಲ್. ಎಷ್ಟು ಚೆನ್ನಾಗಿ ಹಾಡ್ತೀರಾ. ಥ್ಯಾಂಕ್ ಯು. ನೀವೆಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಿ. ನಾವು ಕನ್ನಡದವ್ರೆ, ಹಾ, ಹಾ. ಇಲ್ಲೇ ಸೆಟ್ಲ್ ಆಗಿದ್ದೀವಿ. ಹಾ. ನೀವೆಲ್ಲಿದ್ದೀರಾ? ಇಲ್ಲೇ ಫ್ರೆಂಡ್ಸ್ ಕಾಲೋನಿಯಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ. ಒಬ್ರೇನಾ? ಸದ್ಯಕ್ಕೆ ನಾನೊಬ್ಬನೇ. ಏನ್ ಡೈಲಿ ಜಾಗಿಂಗ್ ಬರ್ತಾ ಇದ್ದೀರಾ? ಹೌದು. ಬನ್ನಿ, ಹೋಗ್ತಾ ಹೋಗ್ತಾ ಮಾತಾಡೋಣ. ಬನ್ನಿ. ನೀವು ಟಿವಿ ಸ್ಟೇಷನ್ ಅಲ್ಲೇ ವರ್ಕ್ ಮಾಡ್ತಿದ್ದೀರಾ? ಇಲ್ಲ, ಮತ್ತೆಲ್ಲಿ? ಇಲ್ಲೇ ಒಂದು ಕಂಪನಿನಲ್ಲಿ ಕ್ಲರ್ಕ್ ಆಗಿದ್ದೀನಿ. ಯಾವ ಕಂಪ್ನಿ? ಶರ್ಮಾನ್ ಕಂಪನಿ. ಶರ್ಮಾನ್ ಕಂಪ್ನಿನಾ? ಹೌದು. ಅದು ಒಳ್ಳೆ ಆಫೀಸಾ? ಆಫೀಸ್ ಏನೋ ಒಳ್ಳೇದೇ, ಆದ್ರೆ ನಮ್ ಬಾಸ್ ಇದಾನಲ್ಲ,
ಅವನೊಂಥರ ತರಲೆ, ಮುಖ ಯಾವಾಗಲೂ ಹರಳೆಣ್ಣೆ ಕುಡಿದ ಗಂಟು ಹಾಕೊಂಡೇ ಇರುತ್ತೆ. ಇಲ್ಲಿ ತನಕ ಅವನು ನಕ್ಕಿದ್ದೇ ನಾನು ನೋಡಿಲ್ಲ. ನಾನು ಕೆಲಸಕ್ಕೆ ಸೇರಿ 6 ವರ್ಷ ಆಯ್ತು. ಒಂದು ದಿವಸವಾದ್ರೂ ಅವನ ಯೋಗ್ಯತೆಗೆ ನನ್ನ ಹತ್ರ ಕರೆದು ಒಂದು ಗ್ಲಾಸ್ ಕಾಫಿ ಕುಡಿ, ಟೀ ಕುಡಿ ಅಂತ ಹೇಳ್ಬಾರ್ದೆ, ಗಬ್ಬುಂಡೆ ಅದು. ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವ್ನಿಗೆ ಏನ್ ಹೆಸರಿಟ್ಟಿದ್ವಿ ಗೊತ್ತೇ? ಮುಳ್ಳುಹಂದಿ ಅಂತ. ತಮಾಷೆಗಿದೆ ಅಲ್ಲ? ನೀವ್ ಹೇಳೋದೆಲ್ಲ ಕೇಳಿದ್ರೆ ನಿಮ್ ಬಾಸ್ನ ನೋಡ್ಬೇಕು ಅನ್ಸುತ್ತೆ. ಬಿಡ್ತು ಅನ್ನಿ, ನಿಮ್ಗೆ ಆಗ್ಬೇಕು ಅವನ್ ನೋಡೋ ಗ್ರಹಚಾರ. ನೀವ್ ಇಷ್ಟ ಚೆನ್ನಾಗಿ ಹಾಡ್ತೀರಂತ ಅವ್ರಿಗೆ ಗೊತ್ತಾ? ಸರಿ, ಕತ್ತೆ ಬರದೆ ಕಸ್ತೂರಿ ಪರಿಮಳ ಅಂತ ಆ ಪ್ರಾಣಿಗೆ ಸಂಗೀತದ ಗಂಧವೇ ಇಲ್ಲ. ನನ್ ರೂಟ್ ಈ ಕಡೆ, ನೀವ್ಯಾವ ಕಡೆ? ಈ ಕಡೆ. ಈ ಕಡೆನಾ? ನಾಳೆ ಮೀಟ್ ಮಾಡಿ. ಓಕೆ. ಬಾಯ್. ಗುಡ್ ಮಾರ್ನಿಂಗ್ ಡ್ಯಾಡಿ. ಏನು ಇವತ್ತು ಇಷ್ಟು ಲೇಟು? ಬರ್ತಾ ದಾರಿಲಿ ಫ್ರೆಂಡ್ ಸಿಕ್ಬಿಟ್ರು ಡ್ಯಾಡಿ, ಅದಕ್ಕೆ ಲೇಟ್ ಆಯ್ತು. ಐ ಸಿ. ಅದ್ ಸರಿ, ನೀವೇನ್ ಇಷ್ಟು ಬೇಗ ಆಫೀಸ್ ಕೊಟ್ಬಿಟ್ಟಿದ್ದೀರಾ? ಬ್ಯಾಂಕ್ ನಲ್ಲಿ ಸ್ವಲ್ಪ ಕೆಲಸ ಆಯ್ತಮ್ಮ, ಅದನ್ನ ಮುಗಿಸ್ಕೊಂಡು ಹಾಗೆ ಆಫೀಸ್ಗೆ ಹೋಗ್ತೀನಿ. ಓಕೆ, ಬಾಯ್. Bye. ಬಾಯ್. ನೋಡು ನೋಡು, ಇನ್ನೊಂದ್ಸಲ ನೀನ್ ಹೀಗೆ ಅವಳನ್ನ ಹೊಡೆದ್ರೆ ಸತ್ಯ ಹೋಗ್ಬಿಡ್ತಾಳೆ ಅಷ್ಟೇ. साहब, मालिक आपको बुलाते हैं. ನನ್ನ? हाँ, ಯಾಕಂತೆ? मुझे मालूम नहीं सब. ನಿನಗೆ ಮಾಲೂಮ್ ನೈ? नहीं. ಬೆಳಗ್ಗೆ ಯಾರ ಮುಖ ನೋಡಿದ್ನೋ, ಏನು ಕಾದಿದೆಯೋ? ಹಲೋ ಸರ್. ಹಲೋ, ಬನ್ನಿ ಬನ್ನಿ. ನಿಮ್ಮನ್ನೇ ಮಿಸ್ಟರ್ ರವಿ. ನಾನು ಪ್ಲೀಸ್ ಕಮ್ ಇನ್. ಅಲ್ಲ, ಕೂತ್ಕೊಳ್ಳಿ. ಕೂತ್ಕೊಳ್ರಿ. ಕೂತ್ಕೊಳ್ಳೋದು? ಕೂತ್ಕೊಳ್ಳಿಪ್ಪ. ನಾನು ಕೂತ್ಕೊಳ್ಳೋದು, ತಾವು ನಿಂತ್ಕೊಳ್ಳೋದ? ಕೂತ್ಕೊಳ್ಳಿಪ್ಪ. ಅಲ್ಲ ಅಲ್ಲ ಸರ್, ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತೀನಿ, ಕೂತ್ಕೊಳ್ಳಿಪ್ಪ. ನಿಮ್ಮಂತವ್ರು ನಮ್ಮ ಆಫೀಸ್ನಲ್ಲಿ ಇರೋದು ನಮ್ಗೊಂದು ಹೆಮ್ಮೆ ವಿಚಾರ. ಏನ್ ಸರ್? ನಿಜವಾಗಿ ಮಿಸ್ಟರ್ ರವಿ, ಮೊನ್ನೆ ಟಿವಿನಲ್ಲಿ ನಿಮ್ಮ ಹಾಡು ಕೇಳಿದೆ. ಆಹಾ, ಏನ್ ಸ್ವೀಟ್ ವಾಯ್ಸು. ಸರ್, ನನ್ನ ಹಾಡು ನಿಮ್ಗೆ ಇಷ್ಟು ಹಿಡಿಸಿದೆ ಅಂದ್ರೆ ನಿಜವಾಗ್ಲೂ ನಾನು ಸಂಗೀತ ಕಲ್ತಿದ್ದಕ್ಕೂ ಸಾರ್ಥಕ ಆಯ್ತು ಸರ್. ಇಂಡಿಡ್ ಯು ಆರ್ ಎ ವೆರಿ ಗ್ರೇಟ್ ಸಿಂಗರ್. ಸರ್, ನಿಂತ್ಕೊಂಡಿದ್ದು ನನಗೆ ಬಹಳ ಕಷ್ಟ ಆಗುತ್ತೆ. ಕೂತ್ಕೊಳ್ರಿ. ಸಾಬ್ ಚಾಯ್ ಲಾಯ ಹೂಂ. ಅಚ್ಚಾ, ತಗೊಳ್ಳಿ. ತಾವು ತಗೊಳ್ಳಿ. ನಾನು ತಗೊಳ್ತೀನಿ, ತಗೊಳ್ರಿ. ಥ್ಯಾಂಕ್ ಯು. ಆಹಾ, ಮೊನ್ನೆ ನೀವು ಹಾಡಿದ ಕಲ್ಯಾಣಿ ರಾಗ. ಸರ್, ಅದು ಕಲ್ಯಾಣಿ ಅಲ್ಲ. ಕಲ್ಯಾಣಿನೋ ಗಿಲ್ಯಾಣಿನಂತೋ ತುಂಬಾ ಚೆನ್ನಾಗಿದೆ. ಅದೇನು ಭಾವ, ಅದೇನು ರಾಗ, ಅದೇನು ಕವಿತೆ. ಆಹಾ, ನೀವೇನ ಬರ್ದಿದ್ದು? ಆನಂದ್ ಪಕ್ಷಿನ? ಅಯ್ಯೋ, ಅವ್ರ ಹಿಂದಿ ಲಿರಿಕ್ ರೈಟರ್. ಎಂತದ್ದು ಆನಂದ್ ವಿಲಿದ ಪಕ್ಷಿ. ಅಂತೂ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಮೊನ್ನೆಯಿಂದ ಕನ್ಗ್ರಾಚುಲೇಟ್ ಮಾಡ್ಬೇಕು ಅಂತಿದ್ದೆ, ಮಾಡಿಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನೀವಿಂಥ ರಸಿಕ ಅಂತ ನನಗೆ ಗೊತ್ತಿರಲಿಲ್ಲ. ಮಿಸ್ಟರ್ ರವಿ, ಸಂಗೀತ ಅಂದ್ರೆ ನನಗೆ ಪಂಚ ಪ್ರಾಣ. ಮೂಡ್ ಬಂದಾಗ ಹೇಳ್ ಕಳಿಸ್ತೀನಿ, ಹಾಡ್ಬೇಕು. ಅದ್ರಲ್ಲೂ ಕಲ್ಯಾಣಿ ಅಂದ್ರೆ ಬಹಳ ಇಷ್ಟ ಅಲ್ವೇ ನಿಮಗೆ? ಹೌದೌದು. ಇನ್ಮೇಲೆ ಅದರಲ್ಲೇ ಹಾಡ್ತೀನಿ. ಅದ್ರಲ್ಲೇ ಹಾಡ್ಬೇಕು, ಇಲ್ಲೇ ಹಾಡ್ಬೇಕು. ಥ್ಯಾಂಕ್ ಯು ಸರ್. ನಾಳೆ ಬಿಟ್ ಮಾಡ್ತೀನಿ. ಓಕೆ, ಬರ್ತೀನಿ. ಬಾಯ್. ತಾವು ಕೂತ್ಕೊಳ್ಳಿ. ಆಯ್ತು. ಇವಾಗ ಏನಂತಾರೆ ನಿಮ್ ಬಾಸು? ಅಯ್ಯೋ, ಒಂದು ಆಶ್ಚರ್ಯವಾದ ವಿಷಯ. ಏನು? ನಿಮ್ಮನ್ನ ಗಂಡುಗಳಿಗೆ ನನ್ನ ಅದೃಷ್ಟ ಅಂತ ಕಾಣುತ್ತೆ. ಹೌದಾ? ಇದ್ದಕ್ಕಿದ್ದ ಹಾಗೆ ನಮ್ಮ ಬಾಸ್ ಇವತ್ತು ನನ್ನ ಕರೆಸಿಬಿಟ್ರು. ಹಾ. ನೀವು ಹೇಳಿದ ಹಾಗೆ ಅವರು ಟಿವಿನಲ್ಲಿ ನನ್ನ ಹಾಡು ಕೇಳಿ ಬಹಳ ಆನಂದ ಪಟ್ಟಿದ್ದಾರೆ. ಹೌದಾ? ನಮ್ಮ ಬಾಸ್ ಸಂಗೀತದ ಮೇಲೆ ಇಷ್ಟು ಅಭಿರುಚಿ ಇದೆ ಅಂತ ಇವಾಗಲೇ ನನಗೆ ಗೊತ್ತಾಗಿತ್ತು. ನಾನು ಹಾಡಿದೆಯಲ್ಲ, ಅದು ಕಲ್ಯಾಣಿ ರಾಗ. ಏನು ಜ್ಞಾನ ಮುಂಡೆ ಇದಕ್ಕೆ. ಇವರು ಮೂಡ್ ಬಂದಾಗಲೆಲ್ಲ ಕರೆಸ್ತಾರಂತ ನಾನು ಹೋಗಿ ಹಾಡ್ಬೇಕಂತ. ಹಾಡಿ ಮತ್ತೆ? ಏನ್ ದೊಡ್ಡ ಅಕ್ಬರ್ ಬಾದಶಾಹ ಇವರು, ನಾನು ತಾನ್ಸೇನ್ ಹಾಡಬಾರ್ದು. ಅವ್ರಿಗೇನೋ ಕಲಾ ಪೋಷಕರು ಅನ್ನಿಸ್ಕೋಬೇಕು ಅನ್ನೋ ಆಸೆ. ಹಾಡಿ. ಸರಿ, ಬಾಯಿನಲ್ಲಿ ಧಾರಾಳ ಮಾತಾಡೋರೆಲ್ಲ ಕಲಾ ಪೋಷಕರಾಗ್ತಾರ? ನಾನು 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 6 ರೂಪಾಯಿ ಇನ್ಕ್ರಿಮೆಂಟ್ ಕೊಡ್ಲಿಲ್ಲ ಪುಣ್ಯಾತ್ಮ. ಇವನು ಕಲಾವಿದನ್ನ ಸಾಕ್ತಾನ. ನಾನು ಮೈಸೂರಿನಲ್ಲಿ 2-3 ಕಡೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕೆಲಸ ಏನಾದ್ರು ಸಿಕ್ಬಿಡ್ತು ಅಂದ್ರೆ ಇವನ ಕೆಲಸಕ್ಕೂ ಗುಡ್ ಬಾಯ್. ಅಯ್ಯೋ, ಹಾಗ್ ಮಾಡ್ಬೇಡಿ. ನೀವು ಹೊರಟೋದ್ರೆ ನನಗೆ ಕಂಪ್ನಿ. ಮಾತಿಗೆ ಹೇಳ್ದೆ.
ಅಯ್ಯೋ ನಾನ್ ಹರಿಲಿಲ್ಲ ಚಿಕ್ಕಮ್ಮ, ಅದೇ ಬಿಟ್ಕೊಂತು. ಅದಕ್ಕೇನು ಬಾಯಿದೆಯೇನೆ ಬಿಟ್ಕೊಳ್ಳೋಕೆ? ನಾನು ಇಷ್ಟೆಲ್ಲ ಅಂದಿದ್ದ ಕೋಪನ ಇದ್ರ ಮೇಲೆ ತೋರಿಸ್ತೀಯೇನೆ? ಸುಮ್ಮನೆ ಹೊಡೆದು ಕೈ ಯಾಕೆ ನೋಯಿಸ್ಕೊತಾ ಇದ್ದೀಯ ನೀನು? ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. Hello. Why are you sitting here? ಐ ಆಮ್ ವರ್ಕಿಂಗ್ ಹಿಯರ್. This is my seat, you know. Please get up. साहब आपका सीट इधर है, किधर? अंदर आइए। साहब आज से ये सीट आपका है, कमरा भी आपका है। ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ರವಿ. ನನಗೆ ತುಂಬಾ ಸಂತೋಷ ಆಗ್ತಿದೆ. ಇನ್ಮೇಲಿಂದ ಈ ಎಂಟೈರ್ ಎಸ್ಟಾಬ್ಲಿಷ್ಮೆಂಟ್ಗೆ ನೀವೇ ಜನರಲ್ ಮ್ಯಾನೇಜರ್. ತಗೊಳ್ಳಿ ಆರ್ಡರ್. Thank you. Thank you very much. ಬರ್ತೀನಿ. You are promoted as the general manager of this company. Salary is rupees 4,500 per month. ಹಲೋ, ಯಾರ ಮಾತಾಡೋದು? ಹಲೋ ಮಿಸ್ಟರ್ ರವಿ. ಓ ಹಲೋ ಲತಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ನನ್ನ ಬರ್ತ್ಡೇ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸಾಯಂಕಾಲ 5 ಗಂಟೆಗೆ ನಮ್ಮ ಮನೇಲಿ ಒಂದು ಸಣ್ಣ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನೀವು ಖಂಡಿತ ಬರಬೇಕು. ಶೋರ್ ಶೋರ್, ಬೈ ಆಲ್ ಮೀನ್ಸ್. ಮನೆ ಅಡ್ರೆಸ್ 27 ತಿಲಕ್ ನಗರ್. ಓಕೆ, ಖಂಡಿತ ಬರ್ತೀನಿ. ಏನಪ್ಪ ಇದು ಆಶ್ಚರ್ಯ ಆಗ್ತಾ ಇದೆ. ನಿಜವಾಗ್ಲೂ ಜನರಲ್ ಮ್ಯಾನೇಜರಾ? ಈ ಮನೆ ನಿನಗಾಗ್ತಾ ಇರೋ ಅನ್ಯಾಯನ ನೋಡಿದೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಹಾಗೆ ನಾನು ನಮ್ಮ ಅಕ್ಕನಂತೆ ನಡ್ಕೊಳ್ಳದೆ ಹೋಗಿದ್ರೆ ನಿನಗೆ ಕೊಳೆ ಬಟ್ಟೆಗಳನ್ನ ಒಗೆಯೋದು ತಪ್ತಾ ಇರ್ಲಿಲ್ಲ, ಚಳಿಲಿ ನಡುಗೋದು ತಪ್ತಾ ಇರ್ಲಿಲ್ಲ, ನಿನ್ನಿಂದ ಕಾಲೇಜಿಗೆ ಹೋಗೋದಕ್ಕೆ ನಿನ್ನ ಕೈನಲ್ಲಿ ಸಾಧ್ಯವೂ ಆಗ್ತಾ ಇಲ್ಲ. कितना हुआ जी? 5 रुपया साहब. थैंक यू. अच्छा, सलाम सर. ಸಾರಿ ಸರ್, ಪಕ್ಕದಲ್ಲಿ ನೀವು ಕೂತ್ರೆ ನನಗೆ ಗೊತ್ತಾಗ್ಲಿಲ್ಲ. ಏನ್ ಮಿಸ್ಟರ್ ರವಿ, ಇಷ್ಟು ದೂರ? ತಾವ್ಯಾತಕ್ಕೆ ಇಲ್ಲಿ ಬಂದಿದ್ದೀರೋ ನಾನು ಅದಕ್ಕೆ ಬಂದಿರೋದು. ನಾನು ಇಲ್ಲಿವರೆಗ? ಯಾಕೆ ಸರ್ ನಗ್ತಾ ಇದ್ದೀರಿ? ಈ ಮನೆ ಯಾರ್ದು ಅಂತ ಗೊತ್ತಾ? ಗೊತ್ತು, ನನ್ನ ಗರ್ಲ್ ಫ್ರೆಂಡ್ದು. ಬೆಳಿಗ್ಗೆ ಜಾಗಿಂಗ್ ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಮೀಟ್ ಮಾಡ್ತಾ ಇರ್ತೀನಿ. ಇವತ್ತು ಆಕೆ ಬರ್ತ್ಡೇ ಇನ್ವೈಟ್ ಮಾಡಿದ್ರು ಬಂದಿದ್ದೀನಿ. ಬರ್ತ್ಡೇ? ನೀವು ಅದಕ್ಕೆ ತಾನೇ ಬಂದಿರೋದು, ನನಗ್ ಗೊತ್ತು. ಮಿಸ್ಟರ್ ರವಿ. ಓ ಹಲೋ ಲತಾ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಒಂದು ಸಂತೋಷವಾದ ವಿಷಯ, ನಾವು ನಿಮ್ಮನ್ನ ಮೀಟ್ ಮಾಡಿದ್ರೆಲ್ಲ ಹೇಳ್ತಾ ಇದ್ದಲ್ಲ ನಮ್ಮ ಬಾಸ್ ವಿಷಯ. ಇವರೇ ನಮ್ಮ ಬಾಸ್, ಮಿಸ್ಟರ್ ಶರ್ಮಾ. ಪ್ಲೀಸ್ ಮೀಟ್ ಹಿಮ್. ಲತಾ, ಮೈ ಗರ್ಲ್ ಫ್ರೆಂಡ್. ಮಿಸ್ಟರ್ ರವಿ, ಇವರೇ ನಮ್ ಡ್ಯಾಡಿ. ಇವರು ಸಾರ್, ಅವ್ರು ನಿಮ್ ಡ್ಯಾಡಿನ? ಅಲ್ಲ, ಇವ್ರು ನಿಮ್ ಮಗಳು ಅನ್ನೋ ವಿಷಯವೇ ನನಗೆ ಗೊತ್ತಿರ್ಲಿಲ್ವಲ್ಲ ಸರ್. ನೀವಾದ್ರೂ ಹೇಳ್ಬಾರ್ದಾಗಿತ್ತು ಇವರೇ ನಮ್ ತಂದೆ ಅಂತ. ಸರ್, ಎಷ್ಟು ದೊಡ್ಡ ಗುಣ ಅಂತೀರಿ ಅವರಿಗೆ. ನಿಮ್ಮ ಮಗಳನ್ನ ನಿಮ್ ಗುಣ ಅವ್ರಿಗೆ ಇಲ್ದೇ ಇರೋಕ್ ಸಾಧ್ಯನೇ? ಸರ್, ಒಟ್ಟಿನಲ್ಲಿ ದೇವರು ಇವರು 100 ವರ್ಷ ಆಯಿಸ್ಕೊಟ್ಟು ಸುಖವಾಗಿಟ್ಟಿರ್ಲಿ ಸರ್. ಮತ್ತೆ ಮೀಟ್ ಮಾಡ್ತೀನಿ ಸರ್, ಮತ್ತೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಸಾರಿ ಸರ್, ಐ ಆಮ್ ವೆರಿ ಸಾರಿ ಸರ್.
ಲತಾ ನಿಮ್ ಡಾಕ್ಟರ್ ಅಂತ ಗೊತ್ತಿದ್ರೆ ನಾನು ಆ ಥರ ಎಲ್ಲ ಮಾತಾಡ್ತಾ ಇರಲಿಲ್ಲ. ನಾನು ಇನ್ನೊಬ್ಬರ ವಿಷಯ ಯಾವತ್ತೂ ಹಾಗೆ ಮಾತಾಡೋನಲ್ಲ. ಬೈ ಮಿಸ್ಟೇಕ್ ಅದ್ ಯಾಕೆ ನನ್ನ ಬಾಯಿನಲ್ಲಿ ಹಾಗೆ ಬಂದ್ಬಿಡ್ತೋ. ನಾನ್ ನಮ್ ಡ್ಯಾಡಿ ಹತ್ರ ಏನು ಹೇಳಿಲ್ಲ, ಸುಮ್ನೆ ಬಡಬಡಿಸ್ಬೇಡಿ. ಹೌದೇನು? ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ, ಮೇಲೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ ಡ್ಯಾಡಿ. ಗುಡ್ ಈವ್ನಿಂಗ್. ಹಲೋ, ಗುಡ್ ಈವ್ನಿಂಗ್. ಹ್ಯಾಪಿ ಬರ್ತ್ಡೇ ಮಿಸ್ ಲತಾ. ಏನಮ್ಮ ಇದೆಲ್ಲ? 15 ದಿವಸ ಹಿಂದೆನೆ ಆಯ್ತು ಬರ್ತ್ಡೇ. ಅದು ಆರ್ಡಿನರಿ ಬರ್ಡೇ ಡ್ಯಾಡಿ, ಇದು ಸ್ಪೆಷಲ್ ಬರ್ಡೇ. ರವಿ ಹಾಡ್ ಕೇಳೋಕ್ಕೋಸ್ಕರ. ಏನಮ್ಮ, ಒಂದು ಮಾತು ಹೇಳಿದ್ರೆ 100 ಹಾಡು ಹೇಳಿಸ್ತಿದ್ದೆ. ಆಫ್ಟರ್ ಆಲ್ ಹಿ ಇಸ್ ಮೈ ಮ್ಯಾನ್. ನೀವು ಕೇಳಿದ್ರೆ 100 ಸರ್, 1000 ಬೇಕಾದ್ರೂ ಹಾಡ್ತಾ ಇದ್ದೆ. ನೋಡ್ಯಾ? ಹಾಗಾದ್ರೆ ನಾ ಕೇಕ್ ಕಟ್ ಮಾಡ್ಲಾ? ಹಾಡ್ತೀರಾ? ಬೈ ಆಲ್ ಮೀನ್ಸ್. ಓಕೆ. ಹಲೋ ಮಿಸ್ಟರ್ ರವಿ. ನಮಸ್ಕಾರ ನಮಸ್ಕಾರ. ಅಯ್ಯೋ, ಹೇಳ್ ಕಳಿಸಿದ್ರೆ ನಾನೇ ಬರ್ತಾ ಇದ್ದಲ್ಲ ಸರ್. ನೀವ್ ಯಾಕ್ರಿ ಬರ್ಬೇಕು? ಅದೃಷ್ಟವೇ ನಿಮ್ಮನ್ನು ಹುಡುಕೊಂಡ್ ಬಂದಿರುವಾಗ. ಅದೃಷ್ಟ ನನ್ನ ಹಾ, ಏನ್ ಅರ್ಥ ಆಗ್ತಾ ಇಲ್ಲ ನನಗೆ. ಹಾ, ನಿಮ್ಗೊಂದು ಸಂತೋಷ ಸುದ್ದಿ. ಅದನ್ನ ತಡ್ಕೊಳ್ಳೋ ಶಕ್ತಿ ಇದೆ ತಾನೇ ನಿಮ್ಗೆ? ಸರಿ, ನೀವು ನನ್ನ ಜನರಲ್ ಮ್ಯಾನೇಜರ್ ಆಗಿ ಕೂರಿಸಿದ್ದೀರಿ ಸೀಟ್ ನಲ್ಲಿ. ಅದೇ ಒಂದು ದೊಡ್ಡ ಸರ್ಪ್ರೈಸ್. ಅದನ್ನೇ ತಡ್ಕೊಳ್ಳೋ ಶಕ್ತಿ ನನಗಿರ್ಲಿಲ್ಲ. ಇದು ಅದಕ್ಕಿಂತ ಹೆಚ್ಚಿಂದು. ಹಾ, ಅದಕ್ಕಿಂತ ಹೆಚ್ಚಿಂದು? ಹೌದು. ನಿಮ್ಮನ್ನ ಈ ಆಫೀಸ್ಗೆ ಬಾಸ್ ಮಾಡ್ಬಿಟ್ರೆ ಇಷ್ಟೇ ಅಲ್ಲ, ಕಾರು, ಈ ಬಂಗ್ಲೆ, ಈ ಸಮಸ್ತ ಆಸ್ತಿಯು ನಿಮ್ಗೆ ಸೇರಿದ್ದು. ಸರ್, ಸ್ವಲ್ಪ ಒಂದ್ ನಿಮಿಷ. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ನೀವು ವ್ಯತ್ಯಾಸವಾಗಿ ತಿಳ್ಕೊಳ್ಳಲ್ಲ ಅಂದ್ರೆ ಏನಾದ್ರೂ ನನಗೆ ಹುಚ್ಚಿಗೆ ಚಿಡ್ದಿದ್ದೆ ಅಂತ ತಿಳ್ಕೊಂಡಿದ್ದೀರಾ? ನಿಮಗೆ ಹಿಡಿದಿದ್ಯೋ ಅಥವಾ ನನಗೆ ಹಿಡಿದಿದ್ಯೋ ಅನ್ನೋದನ್ನ ಯಾರಾದ್ರೂ ಸ್ಪೆಷಲೈಸ್ ಡಾಕ್ಟರ್ ತೋರಿಸಿ ಚೆಕ್ ಮಾಡಿಸೋದು ಒಳ್ಳೇದು ಅಂತ. ಅಲ್ಲ ಸರ್, ಇಷ್ಟೊಂದು ಆಸ್ತಿನ ಸುಮ್ನೆ ನೀವು ನಾನು ಕೊಡ್ತೀನಿ ಅಂದ್ರೆ ನಂಬ್ಕೊಳ್ಳೋಂಥ ಅವಿವೇಕಿನ ನಾನು? ಒಂದ್ ವೇಳೆ ಕೊಟ್ಟು ತಗೊಳ್ಳೋಂಥ ಮೂರ್ಖನ? ಒಲಿದು ಬಂದ ಐಶ್ವರ್ಯ ಪದವಿನ ಒಪ್ಕೊಳ್ಳೋನು ಮೂರ್ಖನ? ಸುಲಭವಾಗಿ ಬಂದ ಐಶ್ವರ್ಯ ಯಾವತ್ತೂ ಉಳಿಯೋದಿಲ್ಲ ಸರ್. ನಾವು ಕಷ್ಟಪಟ್ಟು ದುಡಿಬೇಕು, ಸಂಪಾದನೆ ಮಾಡ್ಬೇಕು. ಅಲ್ರಿ, ಇಷ್ಟು ದಿವಸ ಕಷ್ಟಪಟ್ಟು ದುಡಿದಿದ್ರ ಫಲನೇ ಇದು ಅಂತ ತಿಳ್ಕೊಳ್ಳಿ ಮಿಸ್ಟರ್ ರವಿ. ಲತಾ ನನ್ಗೊಬ್ಳೆ ಮಗು. ಅವಳ ಸುಖನೇ ನನ್ ಸುಖ, ಅವಳ ಸಂತೋಷನೇ ನನ್ ಸಂತೋಷ, ಅವಳ ಇಷ್ಟನೇ ನನ್ನ ಇಷ್ಟ. ಅವಳು ನಿಮ್ಮನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಇಷ್ಟಪಟ್ಟಿದ್ದಾಳೆ. ನೀವ್ ಈ ಮನೆ ಅಳಿಯ ಆದ್ಮೇಲೆ ನ್ಯಾಚುರಲಿ ಈ ಆಸ್ತಿ ಎಲ್ಲ ನಿಮಗೆ ತಾನೇ ಸೇರ್ಬೇಕು. ದಯವಿಟ್ಟು ಈ ಲೆಟರ್ನ ಪಾಸ್ ತಲುಪಿಸ್ಬಿಡಿ. ಬಂದೆ. ಹಾ, 10 ಲಕ್ಷ ರೂಪಾಯಿ ಡ್ರಾಫ್ಟು ಕಳಿಸ್ಬಿಡಿ. ಹಾ ಸರ್, ಮಿಸ್ಟರ್ ರವಿ ಲೆಟರ್ ಕೊಡಕ್ಕೆ ಹೇಳಿದ್ರು. ರವಿ ರಿಸೈನ್ ಮಾಡ್ಬಿಟ್ಟು. ಜೈ ಜಗಜ್ಜನನಿ. ತಗೊಳ್ಳಿ ಆ ಮನೆ ಅಡ್ರೆಸ್. ಸ್ವಾಮಿರಾಯು 24. ನಾ ಹೇಳ್ಕೊಟ್ಟಿರೋದಲ್ಲ ಚೆನ್ನಾಗಿ ಜ್ಞಾಪಕ ಇದೆ ತಾನೆ? ಚೆನ್ನಾಗಿ ಜ್ಞಾಪಕ ಇದೆ. ಯಾರು ಹೇಳ್ಕೊಟ್ರು ಅಂತ ಹೇಳ್ತೀರಾ? ಏನು ಸ್ವಾಮಿ, ಇದುವರೆಗೆ ನಾನು ಎಷ್ಟು ಜನಕ್ಕೆ ಜ್ಯೋತಿಷ್ಯ ಹೇಳಿಲ್ಲ. ಒಂದಾದ್ರೂ ಸುಳ್ಳಾಗಿದೆಯೇ? ಏನಂತ ಹೇಳ್ತೀರಾ? ನೀವೇ ಹೇಳ್ಕೊಟ್ರಿ ಅಂತ ಹೇಳಿ. ಹಾಗೆಲ್ಲಾದ್ರೂ ಹೇಳಿದ್ರೆ ಮಕ್ ಕುಗಿಸ್ಕೋತೀರಾ ಅಷ್ಟೇ. ಮತ್ತೆ ಹಾಗೆ ಹೇಳಬಾರ್ದು. ದೇವಿ ತಾಯಿ ಚಾಮುಂಡಮ್ಮ ಹೇಳಿದ್ರು. ಹಾಗೆ ಹೇಳ್ಬೇಕು. ತಗೊಳ್ಳಿ, ಇದನ್ನ ಇಟ್ಕೊಂಡಿರಿ. ಇಷ್ಟೇನೆ. ಕೆಲಸ ಎಲ್ಲ ಮುಗಿದ ಮೇಲೆ ಫಸ್ಟ್ ಕ್ಲಾಸ್ ಆಗಿರೋ ಸಿಲ್ಕ್ ಕಾವಿ ಜಬ್ಬ ಹೊಲಿಸ್ಕೊಡ್ತೀನಿ. ಸಂತೋಷ, ತುಂಬಾ ಸಂತೋಷ. ಸ್ವಲ್ಪ ನೋಡ್ಕೊಂಡಿರ್ತೀರಾ? ಏಯ್, ಇದ್ ನೋಡ್ಕೊಳ್ಳೋ. ಜೈ ಜಗಜ್ಜನನಿ ಕಾಳಿ ಮಹಾಕಾಳಿ ದುರ್ಗಿ. ಈ ಮೂರ್ತಿ ಅವ್ನ್ ಸರಿಯಾಗಿ ಹೇಳ್ತಾನೇನ್ರಿ? ಅವನು ಭವಿಷ್ಯ ನೆಟ್ಟಗಾಗ್ಬೇಕಾದ್ರೆ ನಮ್ ಭವಿಷ್ಯ ಸರಿಯಾಗಿ ಹೇಳ್ಬೇಕು. ಅದ್ ಸರಿ, ನಿಮ್ ಅಕ್ಕ ಭಾವ ಏನು ಮಾತು ನಂಬ್ತಾರೋ? ನಂಬೋದಾ?
ಕಾವಿ ಬಟ್ಟೆ ಹಾಕೊಂಡಿರೋರು ಬಂಡೆ ತಲೆ ಚಚ್ಕೋ ನಿಂಗ್ ಒಳ್ಳೇದಾಗತ್ತೆ ಅಂದ್ರು ನಮ್ಮ ಮಾವ ಹೂ ಅಂದ್ಬಿಡ್ತಾರೆ. ಹಾಗಾದ್ರೆ ನಮ್ಮ ಮದುವೆ ಆದಾಗೇನೆ. ನಿಮ್ಮ ಹೆಸರು ನಾಯಿಂದ ಪ್ರಾರಂಭವಾಗುತ್ತದೆ. ಶ್ರೀಹರಿಯ ನಾಮಧೇಯ ನಾರಾಯಣ ಅಂತ. ಈಕೆ ಬೆಳಗಾಗುತ್ತಲೇ ಉದಯಿಸುವ ಉಷೇ ಉಷೇ ಈ ಮನೆಯ ಗೃಹಲಕ್ಷ್ಮಿ. ಹೌದು, ಇವಳೇ ನನ್ನ ಲಕ್ಷ್ಮಿ. ಇದೆಲ್ಲ ತಮಗೆ ಹ್ಯಾಕ್ ಗೊತ್ತಾಯ್ತು? ಚಾಮುಂಡೇಶ್ವರಿ, ನಿಮಗೊಂದು ದೊಡ್ಡ ಅದೃಷ್ಟ ಕಾದಿದೆ. ಅದೃಷ್ಟ ದೇವತೆ ಮನೆಯ ಬಾಗಿಲಿಗೆ ಬಂದು ಬಾಗಿಲು ತಟ್ಟುತ್ತಿದ್ರು ನೀವು ಬಾಗಿಲ ತೆಗೆಯಿದೆ ಚಿಲಕ ಹಾಕಿ ಬಿಟ್ಟಿದ್ದೀರಿ. ನೀವು ಹೇಳೋದು ನನಗೆ ಅರ್ಥ ಆಗ್ತಿಲ್ಲ. ಹೇಗಾಗುತ್ತೆ? ಈ ಮನೆಯಲ್ಲಿ ಮದುವೆ ಆಗದಿರೋ ಒಂದು ಕನ್ಯೆ ಇದೆ. ಆ ಕನ್ಯೆಗೆ ಈಗ ಗುರುಬಲ ಚೆನ್ನಾಗಿದೆ. ಆ ಕನ್ಯೆ ಕೈ ಹಿಡಿಯೋ ಭಾಗ್ಯವಂತ ಪಕ್ಕದ ಮನೆಯಲ್ಲೇ ಇದ್ದಾನೆ. ಹೆಸರು ದೇವಿ ಹೇಳ್ತಿದ್ದಾಳೆ, ಮೂವಿಂದ ಪ್ರಾರಂಭವಾಗುತ್ತದೆ. ಗೊತ್ತಾಯ್ತು. ನೀವೇ ನಿಂತು ಕನ್ಯಾದಾನ ಮಾಡಿದ್ರೆ ಈ ಮನೆಯಲ್ಲಿ ಹೊಂದಿನ ಮಳೆ ಸುರಿಯುತ್ತದೆ. ಸ್ವಾಮಿಗಳು ಒಪ್ಪಿಸ್ಕೋಬೇಕು. ಹಣಕ್ಕಾಗಿ ಭವಿಷ್ಯ ಹೇಳುವನಲ್ಲ ಈ ದೇವಿ ದಾಸ. ನನ್ನ ಹೆಸರು ಹೇಳಿ ಆ ಹಣವನ್ನ ದೇವಿ ಹುಂಡಿಯಲ್ಲಿ ಹಾಕಿಬಿಡಿ. ಆಶೀರ್ವದಿಸಬೇಕು, ಅನುಗ್ರಹಿಸಬೇಕು. ಬೇಗನೆ ಈ ಮನೆಯಲ್ಲೊಂದು ಮದುವೆ ನಡೆಯಲಿ. ಜೈ ಚಾಮುಂಡೇಶ್ವರಿ, ಜೈ ಚಾಮುಂಡೇಶ್ವರಿ, ಜೈ ಚಾಮುಂಡೇಶ್ವರಿ. ಸಕಲ ಇಷ್ಟಾರ್ಥ ಸಿದ್ಧಿರಸ್ತು. ರೀ ಮೂ ಅಂದ್ರೆ ಮೂರ್ತಿ ತಾನೆ? ನಿನ್ ತಲೆ ಮೂರ್ತಿ ಆಗಿದ್ರೆ ಮೂ ಅಂತಿದ್ರು. ಮೂ ಅಂದ್ರೆ ಮುರುಳಿ ರೀ. ಕುಂಟ ಪಕ್ಕದ ಮಲ್ಲಿದಾನಲ್ಲ ಅವನೇ ಇರ್ಬೇಕು. ಹೌದ್ರಿ, ಹುಡುಗ ಬಹಳ ಒಳ್ಳೆಯವನು. ದೇವ್ರು ಅಂದ್ರೆ ಅವ್ರಿಗೆ ತುಂಬಾ ಭಕ್ತಿ ರೀ. ಅವ್ರ ಅಪ್ಪ ಅಮ್ಮನ ಊರಿಗೆ ಬಂದಿದಾರಿ. ಹೌದಾ? ನಡಿ ಈಗ್ಲೇ ಹೋಗಿ ಎಲ್ಲ ಮಾತಾಡ್ಕೊಂಬರೋಣ ಬಾ. ನಡೀರಿ. ವೇದ, ನೀನ್ ಇಲ್ಲೇ ಇರು, ನಾವೀಗ ಬಂದ್ಬಿಡ್ತೀವಿ. ಎಲ್ಲಿ ಹೋಗ್ತಾ ಇದೀಯಕ್ಕ? ಅಯ್ಯೋ ಶುದ್ಧ ಅಪಶಕುನ, ಎಲ್ಲ ನಿನಗೋಸ್ಕರ ಕಣೆ. ಈಗ ಒಬ್ರು ದೊಡ್ಡ ಸ್ವಾಮಿಗಳು ಬಂದ್ ಹೇಳಿದ್ರು, ನಿನ್ನ ಕೈ ಹಿಡಿಯೋ ಗಂಡು ಪಕ್ಕದ ಮನೇಲೇ ಇದ್ದಾನೆ, ಅವನ ಹೆಸರು ಮೂಯಿಂದ ಪ್ರಾರಂಭವಾಗುತ್ತೆ ಅಂತ. ಹೇಗೂ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ, ಬೇಗ ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತೀವಿ. ಮೂರ್ತಿಗೆ ಅಪ್ಪ ಅಮ್ಮ ಎಲ್ಲಿದಾರಕ್ಕ? ಅಯ್ಯೋ, ಆ ತಬ್ಲಿ ಮನೆಗೆ ಯಾರಮ್ಮ ಹೋಗ್ತಾರೆ? ಪಕ್ಕದ ಮನೆ ಮುರಳಿ ಮನೆಗೆ. ಬಾರೆ, ರಾವು ಕಾಲ ಬಂದ್ಬಿಡುತ್ತೆ ಬಾ. ಏನು ಮೂರ್ತಿ ಏನಿದ? ನಿಮ್ ಸ್ವಾಮಿ ಮನೆ ಹಾಳು ಮಾಡ್ಬಿಟ್ಟ. ಯಾಕೆ? ಅವನು ನಮ್ಮ ಅಕ್ಕನ್ಗೆ ಹುಡುಗನ ಹೆಸರು ಮೂಯಿಂದ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದಂತೆ. ಅದಕ್ಕೆ ಅವ್ರು ನನ್ ಮುರಳಿ ಕೊಟ್ಟು ಮದುವೆ ಮಾಡ್ತಾರಂತೆ. ಈಗ ಏನ್ ಮಾಡೋದು ಅಂತ ನಾವು ಮೂತಿಗಷ್ಟು ಬೆಂಕಿ ಹಾಕ. ಸ್ಕೂಟರ್ ಹತ್ತು. ಎಲ್ಲಿಗೆ? ಮೂವ್ ಮಾಡೋಣ. ಸ್ಕೂಟರ್ ಹತ್ತಿ ಹೋಗಿ ಮಾಲೆ ಬದಲಾಯಿಸ್ಕೊಂಡು ಮದುವೆ ಮಾಡ್ಕೊಳ್ಳೋಣ. ಕೊಟ್ಟು ಜಾಲಿ ಫ್ಯಾಕ್ಟ್ರಿ ಜಾಯಿನ್ ಆಗ. ಜಾಲಿ ಫ್ಯಾಕ್ಟ್ರಿ ಸೇರ್ಬಿಟ್ಯಾ? ರೂಮ್ ಏನ್ ಮಾಡಿದೆ? ರೂಮ್ ಯಾಕ್ರಿ? ನಮ್ಮ ಮನೆ ಇಲ್ವಾ? ಓಹೋ, ಹೌದಾ. ಯಾಕೆ ಭಾವ, ನಾನು ಈ ಮನೇಲಿರೋದು ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ, ಅವಳು ಇಷ್ಟಪಟ್ಟ ಮೇಲೆ ಮುಗಿದು ಹೋಯ್ತು. ಇರಪ್ಪ, ಇರು. ನಾನು ಕೊಟ್ಟಿದ್ದೀನಿ, ಇಟ್ಕೊಂಡಿದ್ದೀನಿ ತಾನೆ. ಯಾವ್ದು? ಅರ್ಥ ಬಿಟ್ಟಿದ್ದೀರೇನೋ ಅಂತ ಜ್ಞಾಪಿಸ್ದೆ. ಏನಪ್ಪ ಅದು? ಏನಿಲ್ಲಕ್ಕ, ನನ್ನ ಭಾವನ ಸಮಾಚಾರ. ಹೋಗಪ್ಪ, ಮುಖ ಕೈಕಾಲು ತೊಳ್ಕೊಂಡು ಬಾ, ಉಪ್ಪಿಡ್ತೀನೋ ಅಂತೆ. ಸರಿ. ವತ್ಸಲ ಇಲ್ಲಿ ಮೆತ್ತಿ ಹೇಳ್ಬೇಕು. ಮೈ ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ವತ್ಸಲ, ವತ್ಸಲ, ಯಾಕೆ ಹಾಗೆ ನೋಡ್ತಾ ಇದ್ದೀಯ? ನನ್ನ ಗುರುತು ಹತ್ತಲಿಲ್ಲ ನಿನಗೆ? ನಾನು ರವಿ.
ಯಾಕೆ ಕಳೋದು? ಯೋಚನೆ ಮಾಡಬಾರ್ದು. ಬೇಗ ವಾಸಿಯಾಗುತ್ತೆ, ಬೇಗ ವಾಸಿಯಾಗುತ್ತೆ. ಅಳ್ಬಾರ್ದು. ಹಲೋ ಡಾಕ್ಟರ್. ಹಲೋ, ಎಕ್ಸ್ಕ್ಯೂಸ್ ಮೀ, ಏನಾಗಿದೆ ವತ್ಸಲಾಗೆ? ವೀಕ್ ಆಗಿದ್ದಾಳೆ. ಮನಸ್ಸಿಗೆ ಏನೋ ಹಚ್ಕೊಂಡು ತುಂಬಾ ಕೊರಗ್ತಾ ಇದ್ದಾಳೆ. ವಿಷಯ ಏನು ಅಂತ ಕೇಳಿದ್ರೆ ಮಾತೇ ಆಡೋದಿಲ್ಲ. ಬಲವಂತ ಮಾಡಿದ್ರೆ ಆಳ್ತಾಳೆ. ಪೇರೆಂಟ್ಸ್ ಕೇಳಿದ್ರೆ ಅವ್ರು ನಮ್ಗೆ ಏನು ಗೊತ್ತಿಲ್ಲ ಅಂತಾರೆ. ಎಕ್ಸ್ಕ್ಯೂಸ್ ಮೀ. May I get in, sir? Yes, come in. So you are Mr. Ravi? Yes, sir. Very good. 600 ಜನ ಅಭ್ಯರ್ಥಿಗಳಲ್ಲಿ ನಿಮ್ಮನ್ನೇ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಸೆಲೆಕ್ಟ್ ಮಾಡಿದೆ. Very kind of you, sir. ನೀವು ನಮ್ಮ ಕಂಪನಿ ಅಭಿವೃದ್ಧಿಗೆ ಸ್ವಲ್ಪ ಶ್ರಮ ಪಟ್ಟರೆ ಮ್ಯಾನೇಜರ್ ಕೂಡ ಆಗಬಹುದು. I will try. Now, please go and meet the secretary. Thank you, sir. Yes? Mr. Ravi is coming. Tell him the nature of work he has to do. Thank you. Oh. ವತ್ಸಲ? ಆಶ್ಚರ್ಯ, ಕೂತು ಬಿಟ್ಟಿದ್ದೀಯೇ? ಹೇಗಿದ್ದೀಯಾ? ಆರೋಗ್ಯವಾಗಿದ್ದೀ ತಾನೆ? ಓ, ನನಗೆ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಿಜವಾಗಿಯೂ ನಿನ್ನ ಪರಿಸ್ಥಿತಿ ನೋಡಿ ನನಗೆ ಬಹಳ ಭಯ ಆಗಿತ್ತು. ಅಲ್ಲ, ನೀನು ಇಷ್ಟು ಬೇಗ ಗೆಲುವಾಗಬೇಕಾದ್ರೆ ಅದ್ಯಾವ ಔಷಧಿ ಸಹಾಯ ಮಾಡಿರಬಹುದು? ಅದ್ಯಾವ್ದಾದ್ರೂ ಮಾಡಿರ್ಲಿ ಬಿಡು. ಸದ್ಯ ನೀನು ಆರೋಗ್ಯವಾಗಿದ್ದೀಯಲ್ಲ, ಅದೇ ನನಗೆ ಬೇಕಾಗಿದ್ದು. ನಾಳೆ ಬೆಳಿಗ್ಗೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಾನು ಆಡ್ತಾ ಇರೋ ಮಾತು ನಿನ್ನ ಕಿವಿ ಮೇಲೆ ಬೀಳ್ತಾ ಇದೆ ತಾನೆ? ನಾಳೆ ಬೆಳಗ್ಗೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಯಾಕೆ ಕಣ್ಣೀರು? ನಾನು ಹೋಗೋದು ನಿನಗಿಷ್ಟ ಇಲ್ವಾ? ನಾನಿಲ್ಲೇ ಇದ್ರೆ ನಿನಗಿಷ್ಟನಾ? ನಿಜವಾಗಿ? ಸರಿ, ನನಗೀಗ ಮೈಸೂರಲ್ಲೇ ಒಂದು ಕೆಲಸ ಸಿಕ್ಕಿದೆ. ಇನ್ಮೇಲೆ ಇಲ್ಲೇ ಇದ್ದು ಬಿಡೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಸಂತೋಷನಾ? ಹೌದಾ? ಹ? ಸರ್, ಯಜಮಾನ ಕರೀತಾ ಇದ್ದಾರೆ. ಬರ್ತೀನಿ. ಇದನ್ನ ಅಕೌಂಟೆಂಟ್ ಕೊಟ್ಬಿಡು. ಸರಿ ಸರ್. ಲಂಡನ್ ಕಾಲ್ ಬಂದ್ರೆ ಸ್ವಲ್ಪ ಇಂಟಿಮೇಟ್ ಮಾಡಿ. ಆಗಲಿ ಸರ್. ಎಸ್ ಸರ್. ಎಸ್, ಏನೋ ಹೇಳ್ ಕಳಿಸಿದ್ರಂತೆ? ಮಿಸ್ಟರ್ ರವಿ, ನಮ್ಮ ಶಿವಮೊಗ್ಗ ಬ್ರಾಂಚ್ನಲ್ಲಿ ಸ್ವಲ್ಪ ಸರಿಯಾಗಿ ನಡೀತಾ ಇಲ್ಲ. ಪ್ಲೀಸ್ ಗೋ ಅಂಡ್ ಚೆಕ್ಅಪ್ ಅಂಡ್ ಕಮ್. ಯಾವಾಗ ಹೋಗ್ಲಿ? ಇವತ್ತೇ ಹೊರಡಿ. ಬರೋದು 4 ದಿವಸ ತಡವಾದ್ರೂ ಪರವಾಗಿಲ್ಲ. ಇನ್ ದಿ ಮೀನ್ ಮೈನ್, ಟೇಕ್ ದಿಸ್ ಫೈಲ್ ವಿತ್ ಯು. ಓಕೆ ಸರ್. ದಟ್ಸ್ ಗುಡ್. ಎಷ್ಟಮ್ಮ ಇದು? ಕೆಜಿಗೆ 280 ಸರ್. ಇದೊಂದಿಲ್ಲಿ ಇಟ್ಕೊಳಪ್ಪ. ಎಲ್ಲ ಎಳೆದು ಚೆನ್ನಾಗಿರ್ತಾನೆ. ಓಹೋ, ಗೋಪಾಲ್ ರಾಯರು, ಎಷ್ಟು ದಿವಸ ಆಯ್ತು ನಿಮ್ಮನ್ನ ನೋಡಿ. ಏನ್ ಕಥೆ? ಎಷ್ಟು ಬದಲಾಯಿಸ್ಬಿಟ್ಟಿದ್ದೀರಾ? ನಾನು ರಾಜಾರಾಯ, ಗುರು ಸಿಕ್ತೆ. ಸಿಕ್ತು ಸ್ವಾಮಿ. ಮೈಸೂರಿಗೆ ಯಾವಾಗ ಬಂದ್ರಿ? 1 ವರ್ಷ ಆಯ್ತು. ನನ್ನ ಮಗ ವಾಸು ಗೊತ್ತಲ್ಲ, ಇಷ್ಟಿದ್ದ ಈಗ ಬೆಳೆದಿದ್ದಾನೆ. ಒಂದು ಫ್ಯಾಕ್ಟ್ರಿ ತಗೊಂಡಿದ್ದಾನೆ. ಆಗ್ಲೇ ಊರ್ ಬಿಟ್ಟು ಇಲ್ಲಿ ಬಂದು. ಅದ್ ಸರಿ, ಮನೆಯಲ್ಲಿ ಮಾಡಿದಿರಿ? ಇಲ್ಲೇ ಜಯಲಕ್ಷ್ಮೀಪುರದಲ್ಲಿ ನಮ್ಮ ಸ್ನೇಹಿತ ವಿಶ್ವೇಶ್ವರಯ್ಯ ಅಂತ ಫಾರಿನ್ಗೆ ಹೋದ. ಅವ್ರ ಮನೆನೇ ತಗೊಂಡ್ಬಿಟ್ಟು.
ನೀವೇನ್ ಸ್ವಾಮಿ ಶ್ರೀಮಂತರು, ಮನೆ ಬೇಕಾದ್ರೂ ಕೊಂಡ್ಕೋತೀರಿ, ಊರ್ನೇ ಬೇಕಾದ್ರೂ ಕೊಂಡ್ಕೋತೀರಿ. ತಮಾಷೆ ಮಾಡ್ತಾ ಇದ್ದೀರಾ ನೀವು. ಅಂದ ಹಾಗೆ ಹೇಗಿದ್ದಾಳೆ ನಮ್ಮ ಅಂದದ ಹುಡುಗಿ? ಅದೇ ವತ್ಸಲ. ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದಾಳೆ ಸ್ವಾಮಿ. ಹೌದು, ನಿಮ್ ಮಾವನವ್ರು ಸತ್ತಾಗ ಮೊಮ್ಮಗಳ ಹೆಸರಲ್ಲಿಟ್ಟಿರೋ ದುಡ್ಡಲ್ಲಿ ವತ್ಸಲ ಒಂದ್ ಮನೆ ತಗೋತೀನಿ ಅಂತ ಹೇಳಿದ್ರಲ್ಲ, ತಗೊಂಡ್ರಾ? ಅಂದಿದ್ದೆ, ಆದ್ರೆ ಅದ್ ಯಾಕೋ ಸರಿ ಹೋಗ್ಲಿಲ್ಲ ಸ್ವಾಮಿ. ಆ ದುಡ್ಡನ್ನೆಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ. ಅದ್ರಲ್ಲಿ ಒಂದ್ ತಂಬಡಿ ಮುಟ್ಟೋದಕ್ಕೂ ನಾನು ಇಷ್ಟಪಡಲ್ಲ. ಪಾಪ ಅವಳಿಗೆ ತಾತ ಕೊಟ್ಟಿದ್ದ ದುಡ್ಡು ಅಲ್ವೇ? ಆದಷ್ಟು ಬೇಗ ಒಳ್ಳೆ ವರನ್ ನೋಡಿ ಮದುವೆ ಮಾಡಿ ಆ ಹಣನೆಲ್ಲ ಅವಳಿಗೆ ಒಪ್ಪಿಸ್ಬಿಡ್ಬೇಕು ಅನ್ಸಿದ್ದೀನಿ ಸ್ವಾಮಿ. ನಿಮ್ಮಂಥವ್ರು ಲಕ್ಷದಲ್ಲಿ ಒಬ್ರು ಅಷ್ಟೇಯ. ಅಂದಾಗೆ ಎಲ್ಲಿ ನಿಮ್ಮನೆ? ಇಲ್ಲೇ 4ನೇ ಮೇ ರಸ್ತೆ 92 ಮನೆ ನಂಬರು. ಮೇಷ್ಟ್ರು ಗೋಪಾಲನವ್ರ ಮನೆ ಯಾವ್ದಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಬನ್ನಿ, ಡ್ರಾಪ್ ಮಾಡ್ಬಿಡ್ತೀನಿ. ಬಿಡಿ ಇನ್ನೊಂದಿಷ್ಟು ತರಕಾರಿ ತಗೊಂಡು ಪೋಸ್ಟ್ ಆಫೀಸ್ ಕೊಟ್ಟು ಬರ್ತೀನಿ, ನೀವು ನಡೀರಿ. ಬಂದೆ. ಆಯ್ತು, ಮನೆ ಕಡೆ ಬರ್ತೀನಿ. ಖಂಡಿತ ಮನೆ ಬರ್ಬೇಕು. ಬರ್ತೀನಿ, ನೀವೇನು ಯೋಚನೆ ಮಾಡ್ಬಿಡಿ, ನಾನು ಪತ್ತೆ ಹಚ್ಚಿಬಿಡ್ತೀನಿ. ಆಯ್ತಾ? ಎಷ್ಟಮ್ಮ ಆಯ್ತು? 15 ರೂಪಾಯಿ ಆಯ್ತು ಬುದ್ಧಿ. 15 ರೂಪಾಯಿ? ಏನಮ್ಮ ಅಷ್ಟೊಂದು ಬೆಲೆ? ಏನ್ ಮಾಡೋದು ಬುದ್ಧಿ, ಬೆಲೆ ಎಲ್ಲ ಜಾಸ್ತಿ. ಓಹೋ, ಆತ್ಮೀಯರು ನೋಡೋವಾಗ ಬರೀ ಕೈಲಿ ಬರೋಕ್ಕಾಗತ್ತೇನೋ? ಅಂದ್ಹಾಗೆ ನನ್ನ ಪರಿಚಯ ನಿಮಗಿಲ್ಲ ಅಂತ ಕಾಣುತ್ತೆ. ವತ್ಸಲ ಅವ್ರ ಅಮ್ಮನಿಗೆ ನಾನು ಸೋದರ ಮಾವ. ವತ್ಸಲ ಹೇಗೆ ಅವ್ರ ಅಮ್ಮನಿಗೆ ಒಬ್ಬಳೇ ಮಗಳು, ಹಾಗೆ ನನಗೆ ವಾಸು ಒಬ್ಬನೇ ಮಗ. AMI ಪಾಸ್ ಮಾಡ್ಕೊಂಡು ಸ್ವಂತವಾಗಿ ಇಂಡಸ್ಟ್ರಿ ಇಟ್ಕೊಂಡಿದ್ದಾನೆ. ಅಂತ ಎಲ್ಲಿ ಮಗು ಕಾಣಿಸ್ತಾ ಇಲ್ವಲ್ಲ? ಪುಟ್ಟು, ಏನಮ್ಮ ನಮಸ್ಕಾರ ಮಾಡಪ್ಪ. ತಾತ ಆ? ನಮಸ್ಕಾರ. ಆ, ಅಲ್ಲಪ್ಪ, ಮಗನಿಗಿನ್ನು ಮದುವೆನೇ ಆಗಿಲ್ಲ, ಆಗ್ಲೇ ತಾತ ಮಾಡ್ಬಿಟ್ಯ ನನ್ನ. ವತ್ಸಲ ಎಲ್ಲಿ? ಅಮ್ಮ ವತ್ಸಲ. ಇಲ್ಲೇನಾ ವತ್ಸಲ? ಓ, ಎಷ್ಟುದ್ದ ಬೆಳೆದ್ ಬಿಟ್ಟಿದ್ಯಾ ನನ್ನ ತಾಯಿ. ನನ್ನ ಕಣ್ಣೇ ನಾನು ನಂಬೋಕ್ ಆಗ್ತಾ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಲಂಗ ಹಾಕೊಂಡು ಮುದ್ದಾಗಿ ಮಾತಾಡ್ತಾ ಇದ್ದೆ. ನೀನ್ ನೋಡಿದ್ರೆ ನಿಮ್ಮ ಅಮ್ಮನ್ ನೋಡ್ದ ಹಾಗಾಗತ್ತೆ. ಎಲ್ಲ ಆ ತಾಯಿ ತದ್ರೂಪೆ. ಗೋಪಾಲರಾಯರೇ, ಒಂದು ಶುಭ ಸಮಾಚಾರ ಮಾತಾಡೋಣ ಅಂತ ಬಂದಿದ್ದೀವಿ. ನಿಮ್ಮ ಮೊದಲನೇ ಹೆಂಡತಿ ಇದ್ದಾಗ ಮಾವ ನಿನ್ನ ಮಗಾನೆ ನನ್ನಳಿಯ ಅಂತ ಹೇಳ್ತಾ ಇದ್ಲು. ಸತ್ತು ಸ್ವರ್ಗದಲ್ರು ಆಕೆ ಆಸೆನ ಪೂರೈಸಬೇಡ್ವೆ. ಅದಕ್ಕೆ ವತ್ಸಲಾನ ನನ್ನ ಮಗ ವಾಸುಗ್ ತಂದ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ತುಂಬಾ ಸಂತೋಷ. ಈ ಕಾಲದಲ್ಲಿ ಇಷ್ಟು ದೊಡ್ಡ ಮನ್ಸ್ ಮಾಡಿ ಹೆಣ್ಣು ಕೊಡಿ ಅಂತ ಯಾರು ಬರ್ತಾರೆ? ಏನಪ್ಪ, ಹುಡುಗಿ ಒಪ್ಕೆ ತಾನೆ? ನೀವಿಬ್ರು ಒಪ್ಪದ್ಮೇಲೆ ನನ್ನೇ ನಮ್ಮ ಕೇಳೋದು. ಮಕ್ಕಳು ಅಂದ್ರೆ ಹೀಗಿರ್ಬೇಕು, ಹಾಕಿದ ಗೆರೆ ದಾಟಬಾರ್ದು. ಇದೇನ್ ಗೋಪಾಲರಾಯರೇ, ನೀವೇನು ಮಾತಾಡ್ತಾನೆ ಇಲ್ವಲ್ಲ? ಬಡವನಿಗೆ ಬಂಗಾರದ ಗಟ್ಟಿ ಕೊಟ್ಟು ಮಾತಾಡು ಅಂತಂದ್ರೆ ಏನ್ ಮಾತಾಡ್ತಾನೆ? ವತ್ಸಲ ತುಂಬಾ ಅದೃಷ್ಟವಂತೆ. ಅಂದ್ರೆ ನಿಮ್ಗೆಲ್ಲ ಒಪ್ಪಿಗೆ ಆದ ಹಾಗಾಯ್ತು. ನಿಮ್ ಪರವಾಗಿ ನಾನೇ ಹೋಗಿ ಪುರೋಹಿತನ್ ಕಂಡು ಮುಂದಿನ ತಿಂಗಳೇ ಮುಹೂರ್ತ ನಿಷ್ಕರ್ಷೆ ಮಾಡ್ಕೊಳಕ್ ಹೇಳ್ಬಿಡ್ತೀನಿ. ಆಯ್ತು ತಾನೆ? ಬರ್ಲಾ? ಬರ್ತೀರಮ್ಮ? ಅಂತ ಹಾಗೆ ಇದೆಲ್ಲ ತ್ರಿಮೂರ್ತಿಗಳೆಲ್ಲ ಒಟ್ಟಾಗಿ ಬಂದ್ಬಿಟ್ಟಿದ್ದೀರಾ. ನಮಸ್ಕಾರ. ಸಲಾಂ. ತಂದಿದ್ದೀರೇನ್ರಿ ಹಣನ? ಹಣ? ಹಾ. ಏನ್ರಿ ರೀ, ನಮ್ ತಾಳ್ಮೆಗೂ ಒಂದು ಮಿತಿ ಇದೆ ರೀ ರಾಜಾರಾಯರೇ. ಬಡ್ಡಿನೂ ಇಲ್ದೆ ಅಸ್ಲು ಇಲ್ದೆ ವರ್ಷಾನ್ಗಟ್ಲೆ ಕಾಯೋಕೆ ಮೇಮೇನೋ ಕೋಟ್ಯಾಧೀಶ್ವರನ್ ಕಾದು. ಪೆಹಲೆ ನಮ್ದು ಹೆಣ ಮಡಗಿ ಬಾತ್ ಕರು. ಹೆಣ ಬಿದ್ಮೇಲೆ ಬಾತು ಇಲ್ಲ ಮಾತು ಇಲ್ಲಪ್ಪ. ನೋಡು ರಾಜಾಕಿರಾವ್, ನಮ್ದುಗೆ 25,000 ಕೊಟ್ಟಿದ್ದಾರೆ. ಹೌದು. ಅಸ್ಲು ಬಡ್ಡಿ ಎಲ್ಲಾ ಸೇರಿ 75,000 ಆಗಿದ್ದಾರೆ. ಆಗಿರ್ಬೋದು. ಮೀದಿ 75? ಹ್ಮ್. ನಾದಿ 50. ರೀ, ನಿಮ್ ನೋಡಿದ್ರೆ ದೊಡ್ಡ ದಗಲ್ಬಾಜಿ ಹಾಕಾಣಿಸ್ತಿರಲ್ರಿ. ಯಾರ್ರಿ ದಗಲ್ಬಾಜಿ? ನಿಮ್ಮ ಹಣ ನಮ್ಗೇನ್ ಬೇಕಾಗಿಲ್ಲ. ಹಣ ಬಂದ ತಕ್ಷಣ ಮುಖದ ಮೇಲೆ ಎಸಿತೀವಿ. ಅರೆ, ನಮ್ದುಗೆ ಹೆಣ ತಿಂದು ನಮ್ದುಗೆ ಮೇಲೆ ಜೂರತ್ ಮಾಡ್ತಾರೆ. ವಾಸು ಜಗಳ ಬೇಡ. ಎಷ್ಟೇ ಆಗ್ಲಿ ಕೊಟ್ಟೋರ್ ಅವರು, ಈಸ್ಕೊಂಡೋರ್ ನಾವು. ಅವ್ರು ಏನೇ ಅಂದ್ರು ನಾವು ಅನ್ನಿಸ್ಕೋಬೇಕಪ್ಪ. ನೋಡು ರಾಜಾಕಿರಾವ್, ನಮ್ದುಗೆ ಹೆಣ ಮಡಗ್ಲಿಲ್ಲ, ನಿಮ್ದುಗೆ ಕಫನ್ ಮೇ ಹಾಕಿ ದಫನ್ಗೆ ಮಾಡ್ಬಿಡ್ತಾರೆ. ತಾಳ್ಮೆ. ಇಷ್ಟು ದಿನ ಇದ್ರಿ, ಇನ್ 1 ತಿಂಗಳು 2 ತಿಂಗಳು ಸುಮ್ಮನೆ ಇದ್ಬಿಡಿ, ನಿಮಗೆ ಲಾಭ. ಹೇಗೂ ಬಡ್ಡಿ ಮೇಲಕ್ಕೆ ಹೋಗ್ತಾ ಇರುತ್ತಲ್ಲ.
ಈಗ ನೀವು ಹೋಗಿ. ನಿಮ್ಗೆ ಹೇಗೆ ಹಣ ಕೊಡೋದು ಅನ್ನೋದನ್ನ ನಾನು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ. ಮತ್ ಯಾವಾಗ ಬರ್ಬೇಕು? ನೀವ್ಯಾರು ಬರ್ಬೇಡಿ. ಎವರು ಬೇಡ, ನಾನೇ ಸ್ವತಃ ಬಂದು ನಿಮ್ಮಿಬ್ಬರಿಗೂ ಹಣ, ಇವರಿಗೆ ಹೆಣ ಕೊಡ್ತೀನಿ. ಹೋಗಿ. ಅಚ್ಚಾ ಅಚ್ಚಾ. ವಾಸು, ಬಾಗಿಲು ತೆಗಿಯಪ್ಪ. ಚಲೋ ದೋಸ್ತ್ ಬರ್ರಿ. నేను వస్తాను. నేను ఇస్తాను. ಗೋಪಾಲ್ ರೇ, ಗೋಪಾಲ್ ರೇ. ಓ, ನೀವಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅವ್ರ ಮನೇಲಿಲ್ಲ. ಏನ್ ಸಮಾಚಾರ? ಏನಿಲ್ಲ, ದಸರಾ ಎಕ್ಸಿಬಿಷನ್ ಹೊರಟಿದ್ದೆ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಮನ್ಸಾಯ್ತು, ಬಂದೆ. ಬರಬಹುದಾಗಿತ್ತು. ನನಗೆಲ್ಲಪ್ಪ ಪುರುಸುತ್ತಿದೆ. ಅವ್ರ ಮನೇಲಿಲ್ಲ. ನನಗೆ ಕೈ ತುಂಬಾ ಕೆಲ್ಸ. ನಾಗವೇಣಿ ಯಾವ್ದೋ ಕಂಬೈನ್ ಸ್ಟಡಿ ಅಂತ ಹೋದ್ಲು. ಇನ್ನಿರೋವಳು ವತ್ಸಲ ಒಬ್ಳು. ನಿಮ್ಮ ಅಭ್ಯಂತರ ಇಲ್ದೆ ಹೋದ್ರೆ ವತ್ಸಲನ್ ಕರ್ಕೊಂಡು ಹೋಗ್ಲಾ? ಅದಕ್ಕೇನಪ್ಪ, ಧಾರಾಳವಾಗಿ ಕರ್ಕೊಂಡು ಹೋಗಿ. ಬಂದೆ. ವತ್ಸಲ, ಮುಖ ತೊಡ್ಕೊಂಡು ಸೀರೆ ಬದಲಾಯಿಸ್ಕೊ. ಯಾಕೆ ಚಿಕ್ಕಮ್ಮ? ವಾಸು ಬಂದಿದ್ದಾನೆ, ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಾನಂತೆ. ನಾನು ಹೋಗಲ್ಲ, ನನ್ಗಿಷ್ಟ ಇಲ್ಲ. ಎಷ್ಟಾದ್ರೂ ಅವನಿನ್ನ ಮದುವೆ ಆಗೋನು. ಅವನಷ್ಟು ಆಸೆಯಿಂದ ಬಂದು ಕರೆದ್ರೆ ತಲೆ ಹರಟೆ ಮಾಡ್ತೀಯ. ಮುಖ ತೊಳ್ಕೊಂಡು ಹೋಗು. ಬೇಡ ಚಿಕ್ಕಮ್ಮ, ನಾನು ಹೋಗಲ್ಲ. ಮೊಣ್ತನ ಮಾಡಿ ಬಂದಿರೋ ಸಂಬಂಧನ ಹಾಳು ಮಾಡ್ಕೋಬೇಡ. ಹೇಳ್ದ ಕೇಳೋದನ್ನ ಕಲಿ. ಪುಟ್ಟು, ಪುಟ್ಟು, ಏನಕ್ಕ? ಬರ್ತೀಯ ನನ್ ಜೊತೆಲಿ? ನಿನ್ ಜೊತೆ ಎಲ್ಲಿಗ್ ಬೇಕಾದ್ರೂ ಬರ್ತೀನಿ. ಅಕ್ಕ, ಅಕ್ಕ, ಪಾಪ, ಯಾವಾಗ ಬಂದೆ? ಈಗ ತಾನೇ ಬರ್ತಾ ಇದ್ದೀನಿ. ಯಾಕಪ್ಪ ಇಷ್ಟು ಗಾಬರಿಯಾಗಿ ಹೋಗ್ತಾ ಇದೀಯಾ? ವತ್ಸಲನು ಪುಟ್ಟನು ಯಾರ್ದೋ ಕಾರ್ನಲ್ಲಿ ಹೋಗ್ತಾ ಇದ್ರು. ವಾಸು ವತ್ಸಲನ್ನ ಎಕ್ಸಿಬಿಷನ್ ಕರ್ಕೊಂಡು ಹೋದ. ಯಾವ ವಾಸು? ನಿಮ್ ಭಾವನ ಸ್ನೇಹಿತರ ಮಗ. ನಾಳೆ ವತ್ಸಲನ್ನ ಮದುವೆ ಆಗೋನು. ವತ್ಸಲನ ಮದುವೆ? ವತ್ಸಲ ಈ ಮದುವೆಗೆ ಒಪ್ಪದ್ಲ? ಅವಳೊಪ್ಪದೇನು? ನಾವು ಒಪ್ಪಿದ್ರೆ ಮುಗಿದೋಯ್ತು. ಅದ್ ಹೇಗಕ್ಕ? ಮದ್ವೆ ಆಗೋಳು ವತ್ಸಲ. ಏನಾಯ್ತು ಈಗ? ನಾವೇನೋ ಅವಳ ಭಾವಿಗ ತಳ್ತಾ ಇದ್ದೀವಿ. ಆ ಹುಡುಗ ಏನು ಸಾಧಾರಣ ಅಲ್ಲ. ಅವನಪ್ಪ ಲಕ್ಷಾಧೀಶ್ವರ. ವತ್ಸಲ ತಾಯಿಗೆ ಸೋದರ ಮಾವ. ನೀನ್ ರೂಮ್ಗೆ ನಡಿ, ನಾನು ಕಾಫಿ ಕಳಿಸ್ತೀನಿ. ಮಾವ, ಕಾಫಿ. ಮಾವ, ಬರ್ತೀಯಾ? ಎಲ್ಲಿಗೆ? ಎಕ್ಸಿಬಿಷನ್ಗೆ ಹೋಗೋಣ. ಎಕ್ಸಿಬಿಷನ್ಗೆ? ನನಗೆ ಇವಾಗ ಟೈಮ್ ಇಲ್ಲ. ಬೇಗ ಬಂದ್ಬಿಡೋಣ. ನೀನೇ ಹೋಗಿಪ್ಪ. ನಾನು ನಿನ್ ಜೊತೆ ಹೋಗ್ಬೇಕು ಅಂತ ಆಸೆ ಇತ್ತು. ನನ್ಗೆ ಯಾಕೋ ಇವತ್ತು ತುಂಬಾ ತಲೆ ನೋಯ್ತಾ ಇದೆ. ಅಮೃತಾಂಜನ ಹಚ್ಚಲ? ಅಯ್ಯೋ, ಅಮೃತಾಂಜನ ಅಂದ್ರೆ ನನಗೆ ಅಲರ್ಜಿ. ಸಾರಿ ಡಾನ್. ಅನಾಸಿನ್? ಇಲ್ಲ, ನಾನು ಸ್ವಲ್ಪ ಒಂಟಿಯಾಗಿ ಬಿಟ್ರೆ ಆ ತಲೆನೋವು ಸ್ವಲ್ಪ ಕಮ್ಮಿ ಆಗಬಹುದು ಅಂತ ಕಾಣಿಸುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೇಕು ನಾನು ಇವಾಗ. ನಾನು ನಿನ್ ಜೊತೆ ಹೋಗ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡ್ ಬಂದೆ. ಹೋಗಿ, ನಾಳೆ ಹೋಗೋಣ. ನಾಳೆ ಹೋಗೋಣ. ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಬೃಂದಾವನ್ ಗಾರ್ಡನ್ ಕರ್ಕೊಂಡ್ ಬಂದಿದ್ರಲ್ರಿ? ಇಲ್ಲ ಮರಿ, ಅಲ್ಲೆಲ್ಲ ತುಂಬಾ ದೊಂಬಿ ಗಲಾಟೆ. ಇಲ್ಲಾದ್ರೆ ಸೈಲೆಂಟ್ ಆಗಿರತ್ತೆ. ನಿಮ್ಮ ಅಕ್ಕ
ಬಹಳ ಚೆನ್ನಾಗಿ ಹಾಡ್ತಾಳಂತೆ. ನನಗೋಸ್ಕರ ಒಂದು ಹಾಡು ಹಾಡಿಸ್ತೀಯಾ? ಮನೇಲೆ ಕೇಳಿದ್ರೆ ಅಲ್ಲೇ ಹೇಳಿಸ್ತಾಯಿನಲ್ರಿ. ಫೈನ್, ಬಹಳ ಚೆನ್ನಾಗಿ ಹಾಡ್ತೀವಿ ವತ್ಸಲ. ಅಕ್ಕ ಸಂಬಂಧ ಏನೋ ಒಳ್ಳೆ ಕಡೆ ಇದೆ. ನಾಳೆ ತಿಡೀರಂತ ಲಗ್ನ ಇಟ್ಕೊಂಡ್ರೆ ಖರ್ಚಿಗೆ ಏನ್ ಮಾಡ್ತೀರಿ? ಮದ್ವೆಗೆ ಅಂತ ಅವ್ರ ತಾತ ಇಟ್ಟಿರೋ ದುಡ್ಡಿಲ್ವೇನೆ? ಹೌದು, ಅದು ಇವಾಗ ಎಷ್ಟಾಗಿರ್ಬಹುದು? ಒಂದು 3-3.5 ಲಕ್ಷ ಇರ್ಬೋದು. 3 ಲಕ್ಷ? ಏನ್ರಿ, ನಮ್ ನಾಗಿಬೇಣಿ ಮದ್ವೆನೂ ಜೊತೆಲಿ ಮಾಡ್ಬಿಟ್ರೆ ಒಂದೇ ಖರ್ಚಿನಲ್ಲಿ 2 ಮದ್ವೆನೂ ಆಗೋಗ್ತಲ್ಲ? ಅದ್ ಸರಿನೇ. ಗಂಡು ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲ್ದ ಹಾಗೆ ನನ್ ತಮ್ಮನಿಗಿಂತ ಗಂಡು ಬೇಕಾ? ಅವನ್ ವಿಚಾರಿಸ್ತೀಯಾ? ಅವನೇನ್ರಿ ಕೇಳೋದು, ನಾನು ಹೇಳ್ದಾಗ ಕೇಳ್ತಾನೆ. ಎಷ್ಟೇ ಆದ್ರೂ ನಾನ್ ಬೆಳೆಸಿದ ತಮ್ಮ ಅಲ್ವಾ, ಅವನ್ಗೂ ನಾಗವೇಣಂದ್ರೆ ಇಷ್ಟಾನೆ. ಈ ಮಾತು ಅವನು ಹೇಳದ್ನೋ? ಸುವ್ವಿ ಅಂದ್ರೆ ಸುಬ್ಬಕ್ಕನ್ ರಾಗ ಅಂತ ಅಷ್ಟು ಗೊತ್ತಾಗ್ಲಿಲ್ವಾ? ಅವನ್ ಡೆಲ್ಲಿ ಬಿಟ್ಟು ಇಲ್ಲಾಕ್ ಬಂದಿದ್ದು? ರವಿ, ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಚಿಕ್ಕಮ್ಮನ ಎದುರಿಗೆ ಮಾತಾಡೋ ಧೈರ್ಯ ನನ್ಗಿಲ್ಲ. ನೀವೇನಾದ್ರೂ ಕೈ ಬಿಟ್ರೆ ನಾನು ಖಂಡಿತ ಬದುಕೋಲ್ಲ. ಬೇಕಾದಷ್ಟು ಅಡ್ಡಿ ಆತಂಕಗಳು ಬರಲಿ, ನೀನೇನೂ ಭಯಪಡಬೇಕಾಗಿಲ್ಲ. ನಮ್ಮಕ್ಕ ಏನೇ ಎಗರಾಡಿದ್ರು ನಿನ್ನ ನನ್ನಿಂದ ಬೇರೆ ಮಾಡೋದಕ್ಕಾಗೋದಿಲ್ಲ. ನೀನು ಮಾತ್ರ ನಾನು ಹೇಳಿದಕ್ಕೆಲ್ಲ ಹ್ಞೂ ಅಂತ ಇರು. ಒಂದು ವೇಳೆ ನನಗೂ ನಮ್ಮಕ್ಕನಿಗೂ ನಿಷ್ಠುರ ಬಂದು ನಾನೇನಾದ್ರೂ ಆ ಮನೆ ಬಿಟ್ಟು ಹೋಗ್ಬೇಕಾದ ಸಂದರ್ಭ ಬಂದಾಗ ನೀನು ನನ್ನ ಜೊತೆ ಬರೋದು ಸಿದ್ಧವಾಗಿರ್ಬೇಕು. ಖಂಡಿತ ಬರ್ತೀನಿ. ನೀವೆಲ್ಲಿರ್ತೀರೋ ಅಲ್ಲೇ ನಾನು ಇರ್ತೀನಿ. ಇದ್ದೇ ಇರಬೇಕು. ಏನಮ್ಮ? ಮಾವನು ವತ್ಸಲನು ಕಾಲೇಜ್ ಹತ್ರ ಮಾತಾಡ್ತಿದ್ರು, ನಾನು ನೋಡಿದೆಮ್ಮ. ಅಯ್ಯೋ ಮಳ್ಳಿ, ಇವತ್ತವಳು ಮನೆಗೆ ಬರ್ಲಿ, ಇಲ್ಲ ಅನ್ಸ್ಬಿಡ್ತೀನಿ. ಬಾರೆ ಬಂದಿಯೇನೆ, ಇವತ್ತು ನಿನ್ನ ಏನು ಮಾಡ್ತೀನಿ ನೋಡಿ. ಯಾಕೆ ಚಿಕ್ಕಮ್ಮ? ಮುಚ್ಚ ಬಾಯಿ. ಚಿಕ್ಕಮ್ಮ ಅಂದ್ರೆ ಚಿಕ್ಕಮ್ಮ, ನಿನ್ನ ತಂದು ಸಾಕಿ ಸಲಹೆ ದೊಡ್ಡವಳು ಮಾಡೋದಕ್ಕೆ ಇದೇನೆ ನೀನು ಮಾಡೋ ಪ್ರತ್ಯುಪಕಾರ. ಎಷ್ಟು ದಿನದಿಂದ ಕಾಯ್ತಿದ್ಯಾ ನನ್ ಕಣ್ಣು ಕುಕ್ಕೋಕೆ? ನಾನೇನ್ ಮಾಡ್ದೆ ಚಿಕ್ಕಮ್ಮ? ನಿನಗೂ ರವಿಗೂ ಏನೇ ಮಾತು? ನನ್ನ ತಮ್ಮನ ಬಲೆಗೆ ಹಾಕೊಳ್ಳಕ್ಕೆ ನೋಡ್ತಿದ್ಯೇನೆ? ಮಾತಾಡೋಕೆ ಬರ್ದವಳಾಗಿ ನಿಂತಿದ್ಯೇನೆ? ಚಿಕ್ಕಮ್ಮ, ನಾಗಿವೇಣಿಗೂ ರವಿಗೂ ಮದ್ವೆ ಮಾಡಬೇಕು ಅಂತ ನಾನ್ ಕನಸು ಕಾಣ್ತಿದ್ರೆ ನನ್ನ ಆಸೆಗೆ ಬೆಂಕಿ ಸುರಿತೀಯ. ಯಾವುದೇ ಕಾರಣಕ್ಕೂ ನೀನು ಅವನ ಮದ್ವೆ ಹಾಕೊಡ್ದು. ಹಾಗೇನಾದ್ರೂ ಆದ್ರೆ ನಡುಬೀದಿಯಲ್ಲಿ ಮೈ ಮೇಲೆ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ನಾನು ಸತ್ತೋಗ್ತೀನಿ. ಹುಷಾರ್, ನಡೆಯೇ ನಡೆಯೇ. ಅಕ್ಕ, ಏನ್ ರವಿ? ನಿನ್ನ ಹತ್ರ ಸ್ವಲ್ಪ ವಿಷಯ ಮಾತಾಡ್ಬೇಕಾಗಿತ್ತು. ಮಾತಾಡಪ್ಪ. ಸ್ವಂತ ಅಕ್ಕನ ಹತ್ರ ಮಾತಾಡೋಕೆ ಪೀಟಿಗೆ ಹಾಕ್ಬೇಕು? ನಾನು ವತ್ಸಲ್ನ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ರವಿ, ಮದ್ವೆ ಅನ್ನೋದು ನೀವೊಬ್ಬ ತೀರ್ಮಾನ ಮಾಡಿದ್ರೆ ಆಗತ್ತಾ? ಅವಳ ತಂದೆ ಒಪ್ಪಬೇಕು. ಭಾವನ ನಾನು ಒಪ್ಪಿಸ್ತೀನಿ. ಮಾಡ್ಕೊಳ್ಳೋ ಹುಡುಗಿ ಇಷ್ಟಪಡ್ಬೇಕು. ಅವಳು ಇಷ್ಟಪಡದೆ ನಾನು ಹೇಳ್ತೀನ? ಈ ಮಾತ್ನ ಅವಳೇ ಹೇಳಿದ್ಲಾ? ಅವಳು ಹೇಳಿದೆ ನಾನು ಹೇಳಕ್ ಬರ್ತೀನ? ಅದ್ ಯಾವಾಗ ಹೇಳಿದ್ಲು ನನ್ ಕಣ್ ತಪ್ಸಿ? ನಿನ್ ಕಣ್ಣು ಮುಂದೆ ಹೇಳೋಕ್ಕಾಗತ್ತ ಅಕ್ಕ? ಅವಳಿಗಷ್ಟು ಧೈರ್ಯ ಎಲ್ಲಿಂದ ಬರಬೇಕು? ಅಂದ್ರೇನು? ನನ್ನ ರಾಕ್ಷಸಿ ಅಂತ ತಿಳ್ಕೊಂಡಿದ್ಯಪ್ಪ? ಯಾಕಕ್ಕ ಹಾಗೆ ಹೇಳ್ತೀಯ? ರವಿ, ನಮ್ ನಾಗವೇಣಿ ಯಾವ್ದ್ರಲ್ಲಿ ಕಮ್ಮಿ ಆಗಿದ್ದಾಳೆ ನಿನಗೆ? ನನ್ಗೆ ಅರ್ಥ ಆಗ್ಲಿಲ್ಲ. ಅಲ್ಲ ಕಣೋ ರವಿ, ಅವಳನ್ನ ನಿನಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಆಸೆ ಇಟ್ಟುಕೊಂಡಿದ್ನಲ್ಲೋ. ಅವಳ ಬಗ್ಗೆ ನನಗೆ ಆ ಭಾವನೆನೇ ಇರ್ಲಿಲ್ವಲ್ಲ ಅಕ್ಕ. ಮದುವೆ ಅನ್ನೋದು ಒಬ್ರಿಷ್ಟ ಅಲ್ಲ, ಇಬ್ರು ಒಪ್ಪಬೇಕು, ಇಬ್ರು ಇಷ್ಟಪಡಬೇಕು. ಈ ತತ್ವ ನಂಗೆ ಗೊತ್ತಿರ್ಲಿಲ್ಲ. ಕರೆದು ಕೇಳವಳನ್ನ. ಅವಳು ಇಷ್ಟಪಟ್ರೆ ಧಾರಾಳವಾಗಿ ಮಾಡ್ಕೊ. ನಿಮ್ಮಿಷ್ಟಕ್ಕೆ ನಾನೇ ಕಡ್ಡಿ ಬರ್ಲಿ? ವಸಲ, ಲೇ ವಸಲ, ಕೂಗ್ತಿರೋದು ಕೇಳಿಸ್ತಿಲ್ವೇನೆ? ಹೇಳ್ವತ್ಸಲ, ನೀನ್ ನನ್ನ ಮದುವೆ ಆಗೋದಕ್ಕೆ ಇಷ್ಟಪಡ್ತಿ ತಾನೆ? ಹೆದರ್ಕೋಬೇಡ, ಧೈರ್ಯವಾಗಿ ಹೇಳು. ಈ ಸಮಯದಲ್ಲಿ ನೀನ್ ಧೈರ್ಯ ತಗೊಳ್ದೆ ಹೋದ್ರೆ
ನಮ್ಮ ಭವಿಷ್ಯನೇ ಬದಲಾಯಿಸಿ ಹೋಗುತ್ತೆ. ಯಾಕೆ ಹಾಗೆ ದೆವ್ವ ಹಿಡಿದೊಳಗೆ ನಿಂತಿದ್ಯಾ? ಅವನು ಮಾತಾಡ್ತಿರೋದು ಕೇಳಿಸ್ಲಿಲ್ಲವಾ ನಿನಗೆ? ಅವಳೆ ಮದುವೆ ಮಾಡ್ಕೋತೀಯೇನೆ ಇವನ್ನ? ನೀನ್ ಹೀಗೆ ಬೆದರಿಸ್ತ್ರ ಮೂತಿ ತಿರುದ್ರೆ ಹಾಗಕ್ಕ ಹೇಳ್ತಾಳೆ? ಕೇಳೋದ್ರಲ್ಲಿ ಒಂದು ನಯ ನಾಜೂಕು ಬೇಡವಾ? ಹೌದಪ್ಪ, ನನಗೆ ನಯ ನಾಜೂಕಿ ಗೊತ್ತಿಲ್ಲ, ನಿನ್ನಿಂದ ಕಲಿಬೇಕಾಗಿದೆ. ಮಹಾತಾಯಿ, ಅವನೇನೋ ಕೇಳ್ತಾನೆ, ಹೇಳು. ಕೇಳಪ್ಪ, ಕೇಳು. ಹೇಳು ವತ್ಸಲ, ಈ ಪ್ರಪಂಚವೇ ಎದುರಾದ್ರೂ ನಾನು ನಿನ್ ಜೊತೆಲಿರ್ತೀನಿ. ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನೀನು ಹೇಳು, ನನ್ನ ಮದುವೆ ಆಗೋದು ಒಪ್ಪಿಗೆ ತಾನೆ? ನಿನ್ನ ನಾಲ್ಗೆ ಸೇದ್ ಹೋಗಿದೆಯೇನೆ? ಮಾತಾಡೆ. ಇಲ್ಲ, ನನ್ಗೊಪ್ಪಿಗೆ ಇಲ್ಲ. ನಾನು ನಿಮ್ಮನ್ನು ಮದುವೆ ಆಗಲ್ಲ. ನಾನು ಮದುವೆ ಆಗಲ್ಲ. ಇಷ್ಟಪಡದೇ ಇರೋ ಹೆಣ್ಣನ್ನ ಕಣ್ಣೆತ್ತಿ ಸಹ ನೋಡೋ ಇಷ್ಟ ನನಗಿಲ್ಲ. ಯಾರಿಗೂ ಹೆದರ್ಕೊಂಡು ನಮ್ಮಿಬ್ರು ಬಾಳನ್ನು ಹಾಳು ಮಾಡ್ಬಿಡ್ಬೇಡ ವತ್ಸಲ. ನಿಜ ಹೇಳು, ನಿಜ ಹೇಳು. ನಿನಗೆ ಮದುವೆ ಇಷ್ಟ ಇದೆಯೋ ಇಲ್ವೋ? ಈ ನಿನ್ನ ಹೆತ್ತ ತಾಯಿ ಮುಂದೆ ನೀವು ನನಗಿಷ್ಟ ಇಲ್ಲ ಅಂತ ಒಂದು ಮಾತು ಹೇಳ್ಬಿಡು. ಒಂದು ಕ್ಷಣ ಕೂಡ ನಾನು ಇಲ್ಲಿರೋದಿಲ್ಲ. ಹೇಳು ವತ್ಸಲ. ವತ್ಸಲ, ನಿನಗೆ ಮದುವೆ ಇಷ್ಟ ಇದೆಯೋ ಇಲ್ವೋ? ಹೇಳು ವತ್ಸಲ. ವತ್ಸಲ ಹೇಳು. ಆಗ್ಲೇ ಹೇಳಿದ್ಲಲ್ಲಪ್ಪ ಮದುವೆ ಆಗೋಲ್ಲ ಅಂತ. ಇನ್ನೇನ್ ಹೇಳ್ಬೇಕು ನಿಂಗೆ? ಇನ್ನೇನಕ್ಕ ಹೇಳೋದಿದೆ? ಎಲ್ಲ ನೀನೇ ಹೇಳಿ ಮುಗಿಸಿಬಿಟ್ಟಿದ್ದೀಯಲ್ಲ. ಒಟ್ಟಿನಲ್ಲಿ ಅವಳು ಅದೃಷ್ಟ ಏನೇಳು? ನಿನ್ನ ಹೊಟ್ಟೆಲ್ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಈ ಸಂದರ್ಭ ನೋಡಿದ್ರೆ ನನಗೇನನ್ಸುತ್ತೆ ಗೊತ್ತಾ? ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ. ಏರಿ ನೀರುಂಬೊಡೆ ಬೇಲಿ ಬೆಳೆ ಮೇವುಡೆ ನಾರಿ ತನ್ನ ಮನೆಯಲ್ಲಿ ಕಳುವೊಡೆ ಇನ್ನಾರಿಗೆ ದೂರವೇನಯ್ಯ ಕೂಡಲ ಸಂಗಮ ದೇವ. ಬರ್ತೀನಕ್ಕ. ಗುಡ್ ಬೈ. ಗೋಪಾಲ್ ಏನಪ್ಪ ಮೂರ್ತಿ, ಯಾಕೆ ಇಷ್ಟೊಂದು ಗಾಬರಿ? ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ರವಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಇದ್ದಾನೆ. ಏನಪ್ಪ, ಏನಾಯ್ತು ರವಿಗೆ? ನಾನು ಸ್ಕೂಟರ್ ಇಸ್ಕೊಂಡು ಹೋಗಿದ್ದ. ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಯ್ತು ಅಂತ ಸಮಾಚಾರ ಗೊತ್ತಾಯ್ತು. ಹೋಗಿ ನೋಡಿದೆ, ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಈಗ ಎಲ್ಲಿದೆ ಅವನು? ರಾಜಾ ನರ್ಸಿಂಗ್ ಹೋಮ್ ನಲ್ಲಿ. ಬೇಗ ಬನ್ನಿ. ರಾಮ ಜೀವಕ್ಕೇನು ಭಯ ಇಲ್ಲ ತಾನೆ? ಜೀವಕ್ಕೇನು ಅಪಾಯ ಇಲ್ಲ, ಆದ್ರೆ ಕಣ್ಣಿಗೆ ಏಟು ಬಿದ್ದಿರೋದ್ರಿಂದ ದೃಷ್ಟಿ ಬರುತ್ತೋ ಇಲ್ವೋ. ಅವನ್ನ ಮಾತಾಡ್ಸ್ಬೋದೇ ಡಾಕ್ಟರ್? ಆಗೋಲ್ಲಮ್ಮ, ನಿದ್ದೆ ಬರೋ ಔಷಧಿ ಕೊಟ್ಟಿದ್ದೀನಿ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಹಿಮ್. ಎಲ್ಲ ಆಚೆ ಹೋಗಿ.
ಮಿಸ್ಟರ್ ರವಿ, ಕಣ್ಣು ನಿಧಾನವಾಗಿ ಓಪನ್ ಮಾಡಿ. ಓಪನ್ ಯುವರ್ ಐ ಸ್ಲೋಲಿ. ಯಾಕೆ ಕತ್ಲಾಗಿದೆ? ಸ್ವಲ್ಪ ಲೈಟ್ ಹಾಕಿ, ಲೈಟ್ ಹಾಕಿ ಸ್ವಲ್ಪ. ಐ ಆಮ್ ಸಾರಿ ಮಿಸ್ಟರ್ ಮೂರ್ತಿ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ರವಿಗೆ ದೃಷ್ಟಿ ಕೊಡೋಕ್ಕಾಗ್ಲಿಲ್ಲ. ನನ್ ದೃಷ್ಟಿ ಡಾಕ್ಟರ್ ಪ್ಲೀಸ್. ಐ ಆಮ್ ಸಾರಿ ಮಿಸ್ಟರ್ ರವಿ, ಐ ಆಮ್ ಟೆರಿಬ್ಲಿ ಸಾರಿ. ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಡಾಕ್ಟರ್. ಹಾಗೆ ಹೇಳ್ಬೇಡಿ, ಹಾಗೆ ಹೇಳ್ಬೇಡಿ ಡಾಕ್ಟರ್. ಮೂರ್ತಿ, ಮೂರ್ತಿ, ನಾನು ಎಷ್ಟೇ ಕಷ್ಟಪಟ್ಟರು ನಿಮಗೆ ಕಣ್ಣು ಕೊಡೋಕ್ಕಾಗ್ಲಿಲ್ಲ. ಸಾರಿ. ಒಂದ್ಸಲ ರವಿ ಕಣ್ಣು ಹೊರಟೋಯ್ತು, ಕುರುಡಾಗ್ಬಿಟ್ಟ. ರವಿ ಯಾರು? ಯಾರು ತಡ್ತಾ ಇರೋದು? ವತ್ಸಲನಾ? ಯಾರಿದು? ಓ ವತ್ಸಲ, ಯಾಕೆ ಕಳ್ತಾ ಇದೀಯ? ಕಣ್ಣು ಕಳ್ಕೊಂಡ್ರು ನಾನೇ ಸಂತೋಷವಾಗಿರ್ಬೇಕಾದ್ರೆ ನೀನ್ ಯಾಕೆ ಕಳಬೇಕು? ಯಾರ ಜೊತೆ ನಾನು ಬಾಳೆಲ್ಲ ಸಂತೋಷವಾಗಿರ್ಬೇಕು ಅಂದ್ಕೊಂಡಿದ್ನು, ಅವರೇ ನನ್ನಿಂದ ದೂರ ಹೊರಟು ಹೋದ ಮೇಲೆ ಇನ್ನೀ ಕಣ್ಣುಗಳಿದ್ರೆಷ್ಟು ಹೋದ್ರೆಷ್ಟು ಅಲ್ವಾ? ಆವತ್ ನೀನು ತೆರೆದಿದೆ ಮನೆ ಓ ಬಾ ಅತಿಥಿ ಅಂತ ಹಾಡ್ದೆ. ನಾನು ಅಂದ್ಕೊಂಡೆ ಈ ಹಾಡು ನನಗೋಸ್ಕರವೇ ಹಾಡಿರಬಹುದು, ನಿನ್ನ ಹೃದಯದ ಬಾಗಿಲು ನನಗೋಸ್ಕರವೇ ತೆರೆದಿರಬಹುದು ಅಂತ. ಅದೆಷ್ಟು ಆಸೆ ಇಟ್ಕೊಂಡಿದ್ದೆ. ಆ ನನ್ನ ಆಸೆ ಇಷ್ಟು ಬೇಗ ನಿರಾಸೆ ಕತ್ತನಲ್ಲಿ ಮುಳುಗ್ ಹೋಗುತ್ತೆ ಅಂತ ನಾನು ಅಂದುಕೊಂಡಿರ್ಲಿಲ್ಲ. ಪರವಾಗಿಲ್ಲ, ಏನ್ ಮಾಡೋಕ್ಕಾಗುತ್ತೆ, ಹೋಗಿದ್ಪ. ಅದಕ್ಕೋಸ್ಕರ ನೀನೇನು ವ್ಯಥೆ ಪಡ್ಬೇಕಾಗಿಲ್ಲ, ನೊಂದ್ಕೋಬೇಕಾಗಿಲ್ಲ. ನಿನ್ನ ಬಾಳಾದ್ರೂ ಸದಾ ಬೆಳಕಾಗಿಲ್ಲ. ಹೋಗಿದ್ಪ, ಹೋಗಿದ್ಪ. ಡಾಕ್ಟರ್, ರವಿಗೇನ್ ಕಣ್ ಬರೋದಿಲ್ವಾ? ಇಲ್ಲಮ್ಮ, ಕಷ್ಟ. ದಿ ಚಾನ್ಸಸ್ ಆರ್ ವೆರಿ ರೇರ್. ಅಯ್ಯೋ ಡಾಕ್ಟರ್, ದಯವಿಟ್ಟು ನನ್ನ 2 ಕಣ್ಣು ಅವ್ರು ಕೊಟ್ಬೇಡಿ. ನನ್ ಕಣ್ಣು ಹೋದ್ರೂ ಪರವಾಗಿಲ್ಲ, ಅವ್ರಿಗೆ ದೃಷ್ಟಿ ಬಂದ್ರೆ ಸಾಕು. ಅವ್ರಿಗೆ ದೃಷ್ಟಿ ಬರುತ್ತೆ ಇಲ್ಲ ಅನ್ನೋದನ್ನ ಈಗಲೇ ಹೇಳೋಕ್ ಸಾಧ್ಯ ಇಲ್ಲಮ್ಮ. ಇಲ್ಲ ಡಾಕ್ಟರ್, ಅವ್ರನ್ನ ಈ ತರ ಇರೋದನ್ನ ನಾನು ನೋಡ್ಲಾರೆ. ಪ್ಲೀಸ್ ಡಾಕ್ಟರ್, ಪ್ಲೀಸ್. ಈ ತರ ಆವೇಶದಿಂದ ಯಾವ ಕೆಲಸನೂ ನಡೆಯೋದಿಲ್ಲ. ಬಿ ಕಾಮ್. ಅಂತ ಸಮಯ ಬಂದ್ರೆ ನಿನ್ ಕಣ್ಣನ್ನೇ ತಗೊಳ್ಳೋಣ. ಓಕೆ ಡಾಕ್ಟರ್? ಅಮ್ಮ, ನಾ ಬರ್ತೀನಮ್ಮ. ನಾಗವೇಣಿ, ಏನಮ್ಮ? ಕಾಲೇಜಿಗೆ ಹೋಗುವಾಗ ಇದನ್ನ ಸ್ವಲ್ಪ ರವಿ ಕೊಟ್ಬಿಟ್ಟು ಹೋಗು. ಆಗಲ್ಲಮ್ಮ, ಆಸ್ಪತ್ರೆ ಹೋಗಿ ಕಾಲೇಜ್ ಹೋಗೋ ಅಷ್ಟೊತ್ತಿಗೆ 2 ಪೀರಿಯಡ್ ಮುಗ್ದಿರುತ್ತೆ. ನಾ ಬರ್ತೀನಿ. ಯಾರು? ನಾಗವೇಣಿನಾ? ಬಾ ನಾಗವೇಣಿ, ಕೂತ್ಕೋ. ಏನ್ ಊಟ ತಗೊಂಬಂದ್ಯಾ? ಯಾರಿಗೆ ನನ್ನ ಮೇಲೆ ಅನುಕಂಪ ಇಲ್ಲದೆ ಹೋದ್ರು ನಿನಗಾದ್ರೂ ಇದೆಯಲ್ಲ. ಎಷ್ಟೇ ಆಗ್ಲಿ ನೀನು ನನ್ನ ಒಡ ಹುಟ್ಟದ ಅಕ್ಕನ ಮಗಳಲ್ವಾ? ಈ ಸಮಯದಲ್ಲಿ ನೀನು ಇಲ್ಲದೆ ಹೋಗಿದ್ರೆ ನನ್ಗೆ ಯಾರು ದಿಕ್ಕಾಗಿರ್ತಿದ್ರು? ಯಾರು ನನ್ನ ಮದುವೆ ಮಾಡ್ಕೊತಾ ಇದ್ರು? ಈ ಕುರುಡನಿಗೆ ಯಾರು ಹೆಣ್ಣು ಕೊಡ್ತಾ ಇದ್ದವರು? ಇನ್ನು ಮುಂದೆ ನನ್ನ ಬಾಳಿಗೆ ಬೆಳಕಾಗಬೇಕಾದವಳು ನೀನು. ಈ ಕುರುಡನ್ನ ಕೈ ಹಿಡಿದು ನಡೆಸಬೇಕಾದವಳು ನೀನು. ನಾಗವೇಣಿ, 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 ಊಟನು ಕೊಡದೆ ಓಡ್ ಹೋಗ್ತಾ ಇದೆಯಲ್ಲ ನಾಗವೇಣಿ.
30ರೊಳಗೆ ಮದುವೆ ಆದ್ರೆ ಒಳ್ಳೇದು. ನಿಂತು ನಿಲ್ಲುನಲ್ಲಿ ಮದುವೆ ಆಗ್ಬೇಕು ಅಂದ್ರೆ ಹೇಗೆ ರಾಜಾರೇ? ಮದುವೆಗೆಲ್ಲ ಹೊಣಿಸ್ಕೋಬೇಕೋ ಬೇಡವೋ? ನೀವು ಮನಸ್ಸು ಮಾಡಿದ್ರೆ ಅದೆಷ್ಟೊತ್ತು? ಆಲಸ್ಯಂ ಅಮೃತಂ ವಿಷಂ ಅಂತ ಹೇಳ್ತಾರೆ. ಈ ಶುಭ ಕಾರ್ಯಗಳನ್ನೆಲ್ಲ ಆದಷ್ಟು ಬೇಗ ಮುಗಿಸ್ಬಿಟ್ರೆ ಒಳ್ಳೇದು. ನಾನೇನೋ ಅರ್ಜೆಂಟ್ ಮಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೊಬೇಡಿ. ನಮ್ಮ ಹುಡುಗನಿಗೆ ಸ್ಟೇಟ್ಸ್ ನಿಂದ ಒಂದು ಒಳ್ಳೆ ಕೆಲಸಕ್ಕೆ ಆರ್ಡರ್ ಬಂದಿದೆ. ಪಾಸ್ಪೋರ್ಟು ವೀಸಾ ಎಲ್ಲ ರೆಡಿ ಆಗಿದೆ. ಅಷ್ಟ್ರಲ್ಲಿ ಈ ಮದುವೆ ಆಗ್ಲೇಬೇಕು. ಮಗನೊಬ್ಬನ್ನೇ ಪರದೇಶಿಯಾಗಿ ಪರದೇಶಕ್ಕೆ ಕಳ್ಸೋಕೆ ನನಗಿಷ್ಟ ಇಲ್ಲ. ಅದ್ ಸರಿ ರಾಯ್ರೆ. ನೀವು ಸುಮ್ಮನಿರ್ರಿ. ಆಗೋ ಕೆಲಸಕ್ಕೆ ಅಡ್ಡಿ ಮಾಡಬೇಡಿ. ನೀವು ಹೇಳ್ದಾಗೆ ಆಗ್ಲಿ. ಹಾ, ಮದುವೆ ಈ ತಿಂಗಳೇ ಮುಗಿಸ್ಬಿಡೋಣ. ಆಗ್ಬಹುದು. ಬರ್ತೀನಿ. ಬರ್ತೀವಿ. ಆ? ಇಲ್ಲಿ ಓ ಹಾ, ಬರ್ತೀನಿ. ಅಮ್ಮ ಅವ್ರ ತಲೆ ಯಾಕೆ ನುಣ್ಣಗಿದೆ? ಸಾಕು ಸುಮ್ಮನಿರು. ಏನ್ ನಾಗವೇಣಿ, ಕಾಫಿ ತಂದಿದ್ದೀರಾ? ಹೌದು, ಕೊಡಿ ಕೊಡಿ. ಅಲ್ಲ ನಾಗವೇಣಿ, ನಿನ್ನೆ ಊಟನೂ ಕೊಡದೆ ಯಾಕೆ ಹಾಗೆ ಓಡೋಗ್ಬಿಟ್ಟೆ? ನಿನ್ನೆ ನಾನೇ ಬಂದಿದ್ದೆ ಮಾವ. ವತ್ಸಲಕ್ಕ ಬಂದಿದ್ದು. ವತ್ಸಲಾನ? ಅಯ್ಯೋ, ನೀನು ಅಂತ ತಿಳ್ಕೊಂಡ್ಬಿಟ್ಟು ಏನೇನೋ ಮಾತಾಡ್ಬಿಟ್ನಲ್ಲ ನಾನು ಅವಳ ಹತ್ರ. ಏನೇನ್ ಮಾತಾಡ್ದೆ? ನನ್ನ ಬಾಳ ದಾರಿ ದೀಪವಾಗ್ಬೇಕಾದವಳು ನೀನು, ಈ ಕುರುಡನ ಕೈ ಹಿಡಿದು ನಡೆಸಬೇಕಾದವಳು ನೀನು. ಮಾವ, ಕಾಫಿ. ನಾ ಬರ್ತೀನಿ, ನನ್ ಕಾಲೇಜ್ ಗೊತ್ತಾಯ್ತು. ನನಗಿಂತ ಕಾಲೇಜೇ ಹೆಚ್ಚಾಗೋಯ್ತ ನಿನಗೆ? ಇವತ್ತು ಟೆಸ್ಟ್ ಇದೆ, ಮಾತಾಡೋ ಅಷ್ಟು ಪುರ್ಸೊತ್ತಿಲ್ಲ ನಂಗೆ. ಮಾತು ಹಾಗಂದು ಬಿಟ್ರೆ ಹೇಗೆ? ಇನ್ನೂ ಒಂದ್ ತಿಂಗಳು ಬೇರೆ ನಾನು ಇಲ್ಲೇ ಇರ್ಬೇಕಂತೆ. ಒಂದೇ ಕಡೆ ಕೂತು ಕೂತು ಬೇಜಾರಾಗ್ಬಿಟ್ಟಿದೆ. ನಾಗವೇಣಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಆಸೆ ಆಗುತ್ತೆ, ಕರ್ಕೊಂಡು ಹೋಗ್ತೀಯ ನನ್ನ? ನಂಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನಾನ್ ನೋಡ್ಕೊಳ್ಳೋದಕ್ಕಿಂತ ಬೇರೆ ಇನ್ನೇನ್ ಕೆಲಸ ಇರೋದು ನಿನಗೆ? ನಾನ್ಯಾಕೆ ನೀನ್ ನೋಡ್ಕೋಬೇಕು? ನಾಳೆ ನನ್ನ ಮದ್ವೆ ಆಗ್ಬೇಕಾದವಳು ನೀನು. ನಾನು ನಿನ್ನ ಮದುವೆ ಮಾಡ್ಕೋಬೇಕಾ? ಯಾಕ್ ಮಾವ, ಕನಸ್ ಗಿನಸ್ ಕಾಣ್ತಿದ್ಯಾ? ನಾಗವೇಣಿ, ನೀನು ನಮ್ಮ ಅಕ್ಕನ ಮಗಳು. ನಿನ್ನ ಬಾಯಿನಲ್ಲಿ ಈ ತರ ಎಲ್ಲ ಮಾತು ಬರಬಾರ್ದು. ಕಣ್ಣಿಲ್ದಿದ್ ಕುರುಡನ್ ಮದುವೆ ಮಾಡ್ಕೊಳ್ಳೋದಿಕ್ಕೆ ನಾನೇನ್ ಗತಿ ಕೆಟ್ಟಿಲ್ಲ. ಬರ್ತೀನಿ. ರಾಜಿ, ರಾಜಿ, ಏನ್ರಿ? ನಂಗೊಂದು ಯೋಚನೆ. ಏನು? ನೀನ್ ಅವತ್ತು ಹೇಳ್ದಾಗೆ ಇಬ್ಬರು ಮದುವೆನ ಒಟ್ಟಿಗೆ ಮುಗಿಸ್ಬಿಟ್ರೆ ಒಂದೇ ಖರ್ಚಿನಲ್ಲಿ ಕೆಲಸ ಆಗೋಗುತ್ತೆ. ಜವಳಿ ಆರಿಸುವಾಗ ನಾಗವೇಣಿಗೂ ಆರಿಸ್ಬಿಡು. ಅದ್ ಸರಿ ರೀ. ಗಂಡು? ನೀನೇ ಹೇಳಿಲ್ವೇ ರವಿನ್ ಮಾಡ್ಕೋತಾಳೆ ಅಂತ? ಪಾಪ ಈ ಸಮಯದಲ್ಲಿ ರವಿಗೂ ಆಶ್ರಯ ಬೇಕು, ನಿನ್ಗೂ ತಮ್ಮ ಅಂತಂದ್ರೆ ಪ್ರಾಣ. ಇಬ್ಬರು ಜೋಡಿನೂ ಹೇಳಿ ಮಾಡಿಸ್ತಾಗಿರುತ್ತೆ. ನಾನು ಈ ಮದುವೆ ಮಾಡ್ಕೊಳ್ಳೋದಿಲ್ಲ. ಕಂಡು ಆ ಕಣ್ಣಿಲ್ಲದ ಕುರುಡನ್ ಮದುವೆ ಮಾಡ್ಕೊಂತ ಹೇಳ್ತಿಲ್ಲಪ್ಪ. ಕೇಳ್ತೇನೆ ನಿನ್ ಮಗಳ ಮಾತ್ನ. ಇದೇನಾರು ರವಿ ಕಿವಿಗೆ ಬಿದ್ದರೆ ಎಷ್ಟು ನೊಂದ್ಕೊಂಡಾರು. ಅವಳು ಬದುಕಿ ಬಾಳ್ಬೇಕಾಗಿರೋ ಹುಡುಗಿ, ಒಳ್ಳೆ ಗಂಡನ ಕೈ ಹಿಡಿಬೇಕು ಅನ್ನೋ ಆಸೆ ಇರೋಲ್ವಾ? ರವಿಗೆ ಏನಾಗಿದೆಯೇ? ಅಕಸ್ಮಾತ್ ಮದುವೆ ಆದ್ಮೇಲೆ ಈ ರೀತಿ ಆಗಿದ್ರೆ ಏನ್ ಮಾಡ್ತಿದ್ದೆ? ಬೇರೆ ಏನೊಂದು ಮದುವೆ ಮಾಡ್ತಿದ್ಯಾ? ಸಾಕು ಸುಮ್ನೆ ರೀ. ಒತ್ತಲಿಗೆ ಒಳ್ಳೆ ದಿವಿನಾಗಿರೋ ಗಂಡು ನೋಡಿ ನನ್ ಕಂದನ್ಗೆ ಕುರುಡನ್ ಗಂಟು ಹಾಕೋಕ್ ನೋಡ್ತೀರಾ? ಚಿನ್ನದ ಸೂಜಿ ಅಂತ ಕಣ್ಚೊಚ್ಕೊಳ್ಳಕ್ಕಾಗತ್ತಾ? ಅಬ್ಬಾ 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 ಅಬ್ಬಾ, ನೀವುಗಳು ಯಾವ ಸಮಯದಲ್ಲಿ ಏನಾಯ್ತಮ್ಮ? ಯಾಕಮ್ಮ ಕೂಕುಡೆ? ಏನಾದ್ರು ಕೆಟ್ಟ ಕನಸು ಬಿಟ್ಟ? ಅಪ್ಪ, ಏನಮ್ಮ? ನಾನು ನಿಮ್ಮನ್ನ ಯಾವತ್ತೂ ಏನೂ ಕೇಳಿಲ್ಲ. ಹೌದು, ಏನು ಕೇಳಿ? ಇವತ್ತು ಏನಾಗಬೇಕು? ಏನಾಗಬೇಕು ಹೇಳು. ನನ್ಗೆ ಮದುವೆ ಇಷ್ಟ ಇಲ್ಲ. ಯಾಕಮ್ಮ? ಕಾರಣ ಕೇಳ್ಬೇಡಿ. ನನ್ಗೆ ಮದುವೆ ಇಷ್ಟ ಇಲ್ಲ. ನನ್ಗೆ ಮದುವೆ ಬೇಡ. ನಾನ್ ರವಿನೇ ಮದುವೆ ಮಾಡ್ಕೊತೀನಿ. ಏನಾದ್ರೂ ಮಾಡಿ ರವಿಗೂ ನನ್ಗೂ ಮದುವೆ ಮಾಡ್ಕೊಡಿಪ್ಪ. ಅದೇ ಹೇಗಮ್ಮ ಸಾಧ್ಯ? ಅಯ್ಯೋ, ರವಿನ್ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲಪ್ಪ, ನನ್ಗಿಲ್ಲ. ಈ ವಿಷಯ ಮೊದ್ಲೇ ನನಗೆ ತಿಳಿಸಿದ್ರೆ ಯೋಚನೆ ಮಾಡಕ್ಕೆ ಅವಕಾಶ ಇರ್ತಿತ್ತಲ್ಲಮ್ಮ. ಮುಹೂರ್ತ ನಿಶ್ಚಯವಾಗೋಯ್ತು, ಲಗ್ನ ಪತ್ರಿಕೆ ಹಂಚಾಗೋಯ್ತು. ಈ 4 ದಿನಕ್ಕೆ ಮದುವೆ. ಈ ಮದುವೆ ನಿಂತು ಹೋದ್ರೆ ನಾ ತಲೆ ಎತ್ಕೊಂಡು ತಿರ್ಗಕ್ಕಾಗತ್ತೇನಮ್ಮ? ಯೋಚನೆ ಮಾಡು ತಾಯಿ. ಇಲ್ಲಪ್ಪ, ನನ್ಗೆ ಮದುವೆ ಬೇಡಪ್ಪ. ಒತ್ತಲ ಪರಿಸ್ಥಿತಿ ಕೈ ಮೀರೋಯ್ತಮ್ಮ. ಇಲ್ಲಪ್ಪ, ಪರಿಸ್ಥಿತಿ ಕೈ ಮೀರೋಯ್ತು. ದೇವ್ರ ತೋರಿಸಿದ್ ಮಾತು ನಾ ಏನು ಮಾಡಕ್ಕಾಗ. ಸಮಾಧಾನ ತಂದು ತಾಯಿ, ಸಮಾಧಾನ ತಂದು.
ನಮಸ್ಕಾರ ರಾಜಾರೇ. ಓ ನಮಸ್ಕಾರ ರೇ. ಏನ್ ಇಲ್ಲಿವರೆಗೂ ಬಂದ್ರೆ? ಹೌದು, ನಿಮ್ಮನ್ನೇ ಹುಡ್ಕೊಂಡ್ ಬಂದೆ. ಏನ್ ಸಮಾಚಾರ? ಅಲ್ಲ, ಯಾವುದೋ ಲೇವಾದೇವಿ ವ್ಯವಹಾರದಲ್ಲಿ ಕುತ್ತಿಗೆವರೆಗೂ ಬಂದ್ಬಿಟ್ಟಿದೆ. 2 ಲಕ್ಷ ರೂಪಾಯಿ ಅರ್ಜೆಂಟ್ ಆಗಿ ಬೇಕಾಗಿತ್ತು. ಅದರಲ್ಲಿ 1 ಲಕ್ಷ ರೂಪಾಯಿ ನೀವು ಅಡ್ಜಸ್ಟ್ ಮಾಡ್ಬಿಟ್ರೆ. ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿ ಬರ್ಬೇಕು ಸ್ವಾಮಿ? ನನ್ನ ಹತ್ರನೇ ನಾಟಕ ಆಡ್ತಿರಲ್ಲ ನೀವು. ವತ್ಸಲ್ ಹಣ ಇರೋದು ಯಾರಿಗೆ? ಮದುವೆ ಆದ್ಮೇಲೆ ಅವಳಿಗೆ, ಅವಳ ಗಂಡನಿಗೆ ಸೇರ್ಬೇಕಾತಾನೆ. ನಾನು ಅದರಲ್ಲಿ ಅವಳಿಗೊಂದು ಮನೆ ತಕ್ಕೊಡ್ಬೇಕು ಅಂತಿದ್ದೀನಿ. ಮೊದಲು ಮರ್ಯಾದೆ, ಆಮೇಲೆ ಮನೆಗಿನೇ ಇಲ್ಲ. ನೋಡಿ, ನಾನು ನಿಷ್ಠೂರ ಮಾಡ್ಬೇಡಿ. ಮದುವೆ ನಡಿಬೇಕು ಅಂತ ಇದ್ರೆ ಈ ತಕ್ಷಣ 1 ಲಕ್ಷ ರೂಪಾಯಿ ಏರ್ಪಾಟ್ ಮಾಡಿ. ಮದುವೆ ನಾಳೆ ಇಟ್ಕೊಂಡು ನೀವು ಮಾತಾಡ್ತಿದ್ದೀರಲ್ಲ, ನ್ಯಾಯನಾ ಇದು? ನ್ಯಾಯ ಅನ್ಯಾಯಗಳ ವಿಷಯ ಆಮೇಲೆ. ಈಗ ನನ್ನ ಪರಿಸ್ಥಿತಿ ಹೀಗಾಗಿದೆ, ನಾನು ಏನ್ ಮಾಡ್ಲಿ ಸ್ವಾಮಿ? ಸರಿ ಬಿಡಿ, ಹಣಕ್ಕೂ ಮದುವೆಗೂ ಗಂಟು ಹಾಕ್ಬೇಡಿ. ನಾನು ಇವತ್ತೇ ಹೋಗಿ ದುಡ್ಡಿಗೆ ಏರ್ಪಾಟ್ ಮಾಡ್ತೇನೆ. ತಾಳಿ ಕಟ್ಟೋಕ್ ಮುಂಚೆ ಹಣ ಬಂದ್ಬಿಡ್ಬೇಕು ಸ್ವಾಮಿ. ಆಗ್ಲಿ. ಸ್ವಲ್ಪ ಸಾವಧಾನ. ಎಲ್ಲಮ್ಮ ನಿಮ್ಮ ಯಜಮಾನ್ರು ಮುಹೂರ್ತದ ವೇಳೆ ಹತ್ರ ಬರ್ತಾ ಇದೆಯಲ್ಲ. ನಂಗೂ ಅದೇ ಯೋಚನೆ ಆಗಿದೆ. ಓ, ಇಷ್ಟೊತ್ತಾದ್ರೂ ಗೋಪಾಲ ಇನ್ ತಲೆನೇ ಕಾಣಿಸ್ತಾ ಇಲ್ವಲ್ಲ? ಎಲ್ಲಪ್ಪ ಎಲ್ಲಪ್ಪ ಇಲ್ಲಿ ಇಲ್ಲಪ್ಪ. ಒಳ್ಳೆ ನಕ್ಷತ್ರಗಳ ತರ ಇದ್ದೀರಲ್ಲ ನೀವು. ಚಿತ್ರಗುಪ್ತರೇ ನೀವು? ಸ್ವಲ್ಪ ಇರಿ. ನಾನು ಆವತ್ತಿಂದ ಹೇಳ್ತಾ ಇದ್ದೆ, ನಿನಗೆ ಧೈರ್ಯ ಸಾಲದು ಅಂತ. ನೀ ಮುಂಚೆಯಿಂದ ನಿಮ್ ಚಿಕ್ಕಮ್ಮನ ಮಾತಿಗೆ ಸ್ವಲ್ಪ ಎದುರು ಬಿದ್ದು ಮಾತಾಡಿದ್ರೆ ನಿನ್ಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇತ್ತಾ? ಹಾ, ನೋಡು, ಈಗ ಏನ್ ಮಾಡೋಕ್ಕೂ ಆಗೋದಿಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ತೃಪ್ತಿ ಪಡ್ಕೋಬೇಕು. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೋದ್ಸಲ. ವೇದ ವೇದ, ಒಂದ್ 5 ನಿಮಿಷ ನಾನು ಒಂಟಿಯಾಗಿರೋಕೆ ಬಿಡ್ತೀಯ? ನಾನೊಬ್ಬಳೇ ಹತ್ತು ಸಮಾಧಾನ ಮಾಡ್ಕೋಬೇಕಣೆ, ಪ್ಲೀಸ್. ಹಾಗೆ ಹಾಗೆ ಮಾಡ್ತೀನಿ. ಹಾ, ಇದೇನಮ್ಮ ಇದು? ಕ್ಷಣದಲ್ಲಿ ಬರ್ತೀನಿ ಅಂದವನು ಯುಗವಾದ್ರೂ ಬರ್ತಾ ಇಲ್ವೇ? ಸ್ವಾಮಿ, ಮುಹೂರ್ತ ಮೀರೋಗ್ತಾ ಇದೆ. ಸ್ವಲ್ಪ ಇರ್ರಿ, ಇಲ್ಲಿ ಮನೆನೇ ಮುಳುಗೋಗ್ತಾ ಇದೆ. ಮುಹೂರ್ತ ಅಂತೆ ಮುಹೂರ್ತ. ನೋಡಿ, ಗೋಪಾಲಯ್ಯ ಬರೋವರೆಗೂ ಯಾವ್ದಾದ್ರು ಒಂದು ಮಂತ್ರ ಬದರ್ತಾ ಇರಿ. ಸಾರಿ ರೀ, ಕಣ್ಣಿದೇನ್ರಿ ನಿಮ್ಗೆ? ರವಿ, ಮುಹೂರ್ತ ಗೊತ್ತಾಯ್ತು ಬಾ. ಇನ್ನೊಟ್ಟೋಗಿದ್ರಿ ಗೋಪಾಲ್ ರಾಯ್ರೆ, ಎಲ್ಲರೂ ನಿಮ್ಮನ್ನೇ ಕಾಯ್ತಾ ಇದ್ದಾರೆ. ನಡೀರಿ ನಡೀರಿ ನಡೀರಿ. ಬಂದ್ರಾ? ಬನ್ನಿ. ಬರ್ತೀರಾ? ಬಂದ್ಬಿಟ್ರಲ್ಲ. ಹಣ ತಂದ್ರ? ಇನ್ನೆಲ್ಲಿ ಹಣ ಸ್ವಾಮಿ? ನನ್ನ ಹಣ ಬಂದಿದೆ. ಯಾಕೆ, ಏನಾಯ್ತು? ನನ್ನ ಮಗಳ ಹೆಸರಿನಲ್ಲಿ 3 ಲಕ್ಷ ರೂಪಾಯಿ ಮುಳುಗ್ ಹೋಯ್ತು. ನಾನ್ ದುಡ್ಡಿಟ್ಟು ಚಿಟ್ ಫಂಡ್ ದಿವಾಳಿ ಆಗೋಯ್ತು. ಅಯ್ಯೋ ರಾಜಾರಾಯರೇ, ನನ್ನ ಮಗಳ ತಲೆ ಮೇಲೆ ನಾನೇ ಬಣ್ಣ ಹಿಡಿದು ಬಿಟ್ಟೆ. ನೀವ್ ಹೇಳ್ತಾ ಇರೋದಲ್ಲ ನಿಜಾನೇನ್ರಿ? ಬೇಕಾದ್ರೆ ಪೇಪರ್ ನೋಡಿ ಸ್ವಾಮಿ. ಏ ವಾಸು, ಸ್ವಾಮಿ ಹೇಳೋ ಮೇಲೆ ನಡೆಯೋ ಹೋಗೋಣ. ನಾನು ಏನ್ ಅಪರಾಧ ಮಾಡಿದೆ? ಇನ್ನೇನ್ರಿ ಆಗ್ಬೇಕು? ಮದುವೆ ಚಪ್ಪರದಲ್ಲಿ ಹಣ ಕೊಡ್ತೀನಿ ಅಂತ ಹೇಳಿ ಅಂದೇ ಸ್ವಾಮಿ, ಆದ್ರೆ ಏನ್ ಮಾಡ್ಲಿ? ನನ್ನ ಅದೃಷ್ಟನೇ ನನಗೆ ಕೈ ಕೊಟ್ಬಿಡ್ತಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಡೆಯೋ ಹೋಗೋಣ. ಹಾಗಂದ್ರೆ ನನ್ನ ಮಗಳ ಗತಿ ಏನು ದೇವ್ರು? ನಿನ್ನ ಮಗಳ ಗತಿ ಏನಾದ್ರೆ ನನಗೇನೇ ಆಗ್ಬೇಕು? ಎಳೆದು ಬಿಟ್ಟಿಯಲ್ಲ ಈ ತಲೆ ಮೇಲೆ ಕಲ್ ಚಪ್ಪಡಿನ. ರಾಜಾರಾಯರೇ, ನೀವು ವತ್ಸಲನ್ ತಾಯಿ ಕಡೆ ಸಂಬಂಧ ಬೇರೆ, ಅವಳು ನಿಮ್ಮ ಹುಡುಗಿ, ನೀವೇ ಅವಳು ಕೈ ಬಿಟ್ಬಿಟ್ರೆ ಹೇಗೆ ಸ್ವಾಮಿ? ಓ, ಈ ಪಂಚಾಯತಿ ಎಲ್ಲ ನನ್ನ ಹತ್ರ ಓದ್ಬೇಡ. 3 ಲಕ್ಷ ರೂಪಾಯಿ ತಂದಿಟ್ರೇನೆ ತಾಳಿ ಕಟ್ಸೋದು. ಸ್ವಾಮಿ, ನಿಮ್ಗೆ ಹಣನೇ ಮುಖ್ಯ ಇತ್ತು ಅಂತಂದ್ರೆ ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಿಮ್ಗೆ ಹಣ ತಂದು ಕೊಡ್ತೀನಿ ಸ್ವಾಮಿ. ನಿನ್ನ ಪ್ರಾಣಕ್ಕೆಲ್ಲ ಇದೆ ಬೆಲೆ. ಅದನ್ನ ಒತ್ತೆ ಇಟ್ರೆ ಒಂದು ಬಿಡ್ಕಾಸು ಸಿಕ್ಕೋಲ್ಲ. ಇಷ್ಟು ಚಂದ ಇದ್ರಿಗೆ ನನ್ನ ಮಾನ ತೆಗಿಬಿಡಿ. ಮೊದಲು ಮದುವೆ ನಡೆಸಿ ಸ್ವಾಮಿ. ಮದುವೆನಾ? ಮದುವೆ ನಿನ್ನ ಯೋಗ್ಯತೆಗೆ ಯಾರಾದ್ರೂ ಕುಂಟುನ್ನೋ ಕುರುಡನ್ನೋ ಕರ್ಕೊಂಬಂದು ತಾಳಿ ಕಟ್ಸು. ಬಿಡುವಿದ್ರೆ ಬಂದು ಅಕ್ಷತೆ ಹಾಕ್ತೀನಿ. ಸ್ವಲ್ಪ ಶಾಂತಿ, ಸ್ವಲ್ಪ ಶಾಂತಿ. ರಾಜಾರಾಯರೇ, ಶಾಂತಿ ಶಾಂತಿ. ತಾವು ದೊಡ್ಡವರು, ವಿವೇಕಿಗಳು, ತಿಳುವಳಿಕೆ ಇರೋರು. ತಾವೇ ಹೀಗೆ ದುಡುಕ್ಬಿಟ್ರೆ ಹೇಗೆ? ಪ್ರಪಂಚದಲ್ಲಿ ಹಣ ಒಂದಕ್ಕೆ ಪ್ರಾಧಾನ್ಯತೆ ಇದ್ದಿದ್ರೆ ಮನುಷ್ಯತ್ವಕ್ಕೆ, ಗುಣಕ್ಕೆ ಬೆಲೆನೇ ಇರ್ತಾ ಇರ್ಲಿಲ್ಲ. ಹಣನ ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು, ಯಾವ ರೀತಿ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಯಾವ ರೂಪದಲ್ಲಿ ಬೇಕಾದ್ರೂ ಸಂಪಾದನೆ ಮಾಡಬಹುದು. ಆದ್ರೆ ಕಳೆದು ಹೋದ ಗೌರವನ ಮತ್ತೆ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ.
ಕೇವಲ ಒಂದು ಹೆಣ್ಣನ್ನು ದುಡ್ಡಿನಿಂದ ಬದುಕಬೇಕು ಅನ್ನೋಂಥವ್ರನ್ನ ಮನುಷ್ಯ ಅನ್ನೋದಿಲ್ಲ, ಗಂಡಸು ಅನ್ನೋದಿಲ್ಲ. ಏನಂತಾರೆ? ನಾಮರ್ದ ಅಂತಾರೆ. ಏಯ್, ಯಾವನಯ್ಯ ನಾಮರ್ದ? ಏನ್ ದೊಡ್ಡ ಉಪನ್ಯಾಸಕ? ನಿನ್ನ ಉಪದೇಶ ಏನಿದ್ರು ಟೌನ್ ಹಾಲ್ ಮುಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡು. ಅಲ್ಲಿ ನಿನ್ನ ಫ್ರೆಂಡ್ಸ್ ಕುಂಟ್ರು ಕುಲ್ರು ಬೇಕಾಷ್ಟು ಜನ ಇರ್ತಾರೆ. ಬಸ್ ಸ್ಟ್ಯಾಂಡ್ ಅಲ್ಲಿ, ಟೌನ್ ಹಾಲ್ ಮುಂದೆ ಭಾಷಣ ಕೇಳೋ ಬರೋರೆಲ್ಲ ದೊಡ್ಡ ಮನುಷ್ಯರು, ನಿನ್ನಂಥ ಕಚ್ಚಡಗಳಲ್ಲ. ಯಾರನ್ನ ಕಚಡ ಅಂತೀಯ? ನೀ ಕೂಡ ಅಲ್ಲ? ನಾನಲ್ಲ, ನಿಮ್ಮಪ್ಪ. ಏನಂದೆ? ನನ್ನ ಮಗ ನೋಡ್ತೇನೋ? ರವಿ, ನಿನಗೆ ಕಣ್ ಕಾಣಿಸುತ್ತಾ? ರವಿ ಕಣ್ ಕಾಣಿಸುತ್ತೆ ಕಣಿ. ತಿರುಗಿ ನನ್ನ ಮಗ ನೋಡಿಕೇನೋ? ಎಲ್ಲೋ ಅವನು? ತಿರುಗಿ 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 ನನ್ನ ಮಗ ನೋಡಿಕೇನೋ? ಈ ಮದುವೆ ನಿಂತಾಯ್ತು. ರವಿ ಕೂಡ ಅಲ್ಲ. ವತ್ಸಲ, ಪೊಲೀಸ್ ಹೇಳ್ತೀವಿ. ಪೊಲೀಸ್ ನನ್ನ ಹೆಸರು ವಾಸುನೇ ಅಲ್ಲ, ನನ್ನ ಹೆಸರು ರಾಜರಾಯನೇ ಅಲ್ಲ. ಪಾಪ ನಡಿ. ನಿಮ್ದು ರಾಜಾರಾವ್ ಮಾಡಬ್ಬು ಮಾಡಬ್ಬು. ರವಿ, ವತ್ಸಲ ಎಲ್ಲೂ ಕಾಣಿಸ್ತಾ ಇಲ್ಲ. ಈ ಕಾಗದ ಮಾತ್ರ ಬರ್ದಿಟ್ಟು ಹೋಗಿದ್ದಾಳೆ. ಅಪ್ಪ, ನನ್ನನ್ನು ಕ್ಷಮಿಸಿ. ರವಿಯನ್ನು ಬಿಟ್ಟು ಬದುಕುವ ಇಚ್ಛೆ ನನಗಿಲ್ಲ. ನಾನು ನನ್ನ ತಾಯಿ ಬಳಿಗೆ ಹೋಗುತ್ತಿದ್ದೇನೆ. ನನ್ನನ್ನು ಹುಡುಕಬೇಡಿ. ನನ್ನ ಹೆಸರಿನಲ್ಲಿರುವ 3 ಲಕ್ಷ ರೂಪಾಯಿಗಳನ್ನು ನನ್ನ ತಂಗಿ ನಾಗವೇಣಿ ಮದುವೆಗೂ ನನ್ನ ಪ್ರೀತಿ ಪುಟ್ಟುವಿನ ವಿದ್ಯಾಭ್ಯಾಸಕ್ಕೂ ಉಪಯೋಗಿಸಿಕೊಳ್ಳಿ. ಚಿಕ್ಕಮ್ಮ ನನ್ನನ್ನು ಕ್ಷಮಿಸಲಿ. ಇಂತೂ ವತ್ಸಲ, ವತ್ಸಲ! ವತ್ಸಲ, ವತ್ಸಲ,
ರವಿ ಆ, ನಿನ್ನ ರವಿ ನಿನ್ನ ರವಿ ರವಿ ನಿಮ್ ಕಣ್ಣು ನೀವು ನೀವು ನನ್ನ ನೋಡ್ತಾ ಇದ್ದೀರಾ? ಹೌದು ವತ್ಸಲ, ನಿನ್ನ ಪಡೆಯೋದಕ್ಕೋಸ್ಕರವೇ ನನ್ನ ಈ ಕಣ್ಣುಗಳಿದ್ದು ಇಲ್ಲದ ಹಾಗೆ ಮಾಡ್ಕೊಂಡಿದ್ದೆ. ಒಂದು ವೇಳೆ ನೀನ್ ನನ್ನ ಭಾಗಕ್ಕಿಲ್ದೆ ಹೋಗಿದ್ರೆ ನನ್ನ ಕಣ್ಣುಗಳು ಇರ್ತಿರ್ಲಿಲ್ಲ, ನಿನ್ನ ರವಿನ ನೀನು ಜೀವಂತವಾಗಿ ನೋಡೋದಕ್ಕೆ ಆಗ್ತಾನೆ ಇರಲಿಲ್ಲ. ರವಿ, ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನ್ನೆಲ್ಲಾದ್ರೂ ಯಾರು ಕಾಣದ ಹಾಗೆ